ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕ್ಲಾಸಸ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇವತ್ತು ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಅನ್ನ ಕಲ್ತ್ಕೊಳ್ಳೋಣ. ಇವತ್ತಿಗೆ 13ನೇ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ. ಓಕೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಅಂದ್ರೆ, ಯಾರಿಗೆಲ್ಲ ಅಕಸ್ಮಾತ್ ಆಗಿ ಲಿಂಕ್ಡ್ ಇನ್ ಬಗ್ಗೆ ಗೊತ್ತಿಲ್ಲ ಮತ್ತೆ ಲಿಂಕ್ಡ್ ಇನ್ ಯೂಸ್ ಮಾಡ್ತಾ ಇಲ್ಲ, ಅವ್ರಿಗೆ ಜಸ್ಟ್ ಒಂದು ಬ್ರೀಫ್ ಆಗಿ ಈ ಲಿಂಕ್ಡ್ ಇನ್ ಅಂದ್ರೆ ಏನು, ಮತ್ತೆ ಇದನ್ನ ಯಾತಕ್ಕೆ ನಾವು ಯೂಸ್ ಮಾಡಬೇಕು, ಮತ್ತೆ ಹೇಗೆ ಯೂಸ್ ಮಾಡಬೇಕು, ಮತ್ತೆ ಇದನ್ನ ಯಾವ ರೀತಿ ನಾವು ಆಪ್ಟಿಮೈಸ್ ಮಾಡಬೇಕು, SEO ಕೀವರ್ಡ್ಸ್ ಗಳನ್ನ ಯಾವ ರೀತಿ ಹಾಕ್ಬೇಕು, ಮತ್ತೆ ಇನ್ನೂ ಅನೇಕ ವಿಷಯಗಳನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಲಿಂಕ್ಡ್ ಇನ್ ಬಂದು ಇದೊಂದು ಪ್ರೊಫೆಷನಲ್ ನೆಟ್ವರ್ಕ್. ಏನಿದೆ ಪ್ರೊಫೆಷನಲ್ ನೆಟ್ವರ್ಕ್ ಅಂದ್ರೆ, ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಈ ತರದ್ದು ಕೆಲವೊಂದು ನೆಟ್ವರ್ಕ್ಸ್ ಇದೆ. ಅದೆಲ್ಲ ಬಂದು ಸೋಷಿಯಲ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಸೋಷಿಯಲ್ ನೆಟ್ವರ್ಕ್ಸ್ ಅಂದ್ರೆ ಅದು ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅಂತ ಒಂದು ಸ್ಟಾರ್ಟ್ ಮಾಡತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಅದು ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ನಾವು ಜನಗಳ ಜೊತೆ ಕನೆಕ್ಟ್ ಆಗ್ತಾ ಆಗ್ತಾ ಸೊ ಆ ನೆಟ್ವರ್ಕ್ ಇಂದ ಬಿಸ್ನೆಸ್ ಕೂಡ ಮಾಡಬಹುದು ಅಂತ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇದೆಲ್ಲ ಮುಂಚೆ ಎಲ್ಲ ಬರೀ ಇನ್ಫಾರ್ಮೇಶನ್ ಅಥವಾ ಕಾಂಟ್ಯಾಕ್ಟ್ಸ್ ಅನ್ನ ಬೆಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್. ಇವಾಗ ಅದೇನಾಗಿದೆ ಅಂದ್ರೆ, ಆ ನೆಟ್ವರ್ಕ್ ಇಂದ ಬಿಸ್ನೆಸ್ ಕೂಡ ಹೆಂಗ್ ಮಾಡ್ಬೋದು ಅಂತ. ಸೊ ನೀವು ಇವಾಗ ಏನಾದ್ರು ಅಕಸ್ಮಾತ್ ಯಾವುದೇ ಒಂದು ಈ ನೆಟ್ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ಸ್, ವಾಟ್ಸ್ಆಪ್, ಟೆಲಿಗ್ರಾಮ್, ಮತ್ತೆ ನಿಮ್ಗೆ ಯಾವುದೇ ತಗೊಳ್ಳಿ, ಎಲ್ಲದು ಹೆಂಗಾಗಿದೆ ಅಂದ್ರೆ ಎಲ್ಲದು ಬಿಸ್ನೆಸ್ ಕನೆಕ್ಟ್ ಆಗ್ತಿದೆ ಇವಾಗ, ರೈಟ್? ಅದೇ ರೀತಿ ಲಿಂಕ್ಡ್ ಇನ್ ಕೂಡ ಒಂದು ಪ್ರೊಫೆಷನಲ್ ನೆಟ್ವರ್ಕ್. ಇದು ಹೆಂಗಿರುತ್ತೆ ಅಂದ್ರೆ, ಪ್ರೊಫೆಷನಲ್ಸ್ ಅಂದ್ರೆ ಯಾರೆಲ್ಲ ವರ್ಕ್ ಮಾಡ್ತಾರೆ ಅಂತವ್ರಿಗೆ ಈ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ನೆಟ್ವರ್ಕ್, ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ವೆಬ್ಸೈಟ್ ಅನ್ನ ಕಂಡಿದೆ. ಬಟ್ ಇವಾಗ ಇದು ಕೂಡ ಒಂಥರ ಸೋಷಿಯಲ್ ನೆಟ್ವರ್ಕ್ ಆಗೋಗ್ಬಿಟ್ಟಿದೆ. ನಾನು ತೋರಿಸ್ತೀನಿ ಯಾವ ರೀತಿ ಈ ಒಂದು ಲಿಂಕ್ಡ್ ಇನ್ ಅನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ನಿಮ್ಗೆ ನೀವು ನೋಡಿ, ಇಲ್ಲಿ ಫೇಸ್ಬುಕ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್, ಓಕೆ, ಯೂಟ್ಯೂಬ್ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೆಟ್ವರ್ಕಿಂಗ್ ಬರೋದು ಅದೊಂದು ಪ್ಲಾಟ್ಫಾರ್ಮ್, ನೆಟ್ವರ್ಕ್ ವಿಡಿಯೋ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟಿಕ್ ಟಾಕ್ ಅಂತಿದ್ದು ಅದು ಹೊರಟೋಯ್ತು, ಮತ್ತೆ ಇನ್ನೂ ಬೇರೆ ಬೇರೆ ಇದೆಲ್ಲ ಇದೆ, ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಇದೆಲ್ಲ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಬಿಸ್ನೆಸ್ ಕನ್ವರ್ಟ್ ಆಗಿದೆ. ಬಟ್ ಇವಾಗ ಈ ಲಿಂಕ್ಡ್ ಇನ್ ಇದೆಲ್ಲ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಾಗ ಇದು ಬಂದು ಬರೀ ಪ್ರೊಫೆಷನಲ್ಸ್ ಅಂದ್ರೆ, ನನಗೆ ಅಕಸ್ಮಾತ್ಗಿ ಒಂದು ಕಂಪನಿ ಇನ್ಫಾರ್ಮೇಶನ್ ಬೇಕು, ಅಥವಾ ಅಲ್ಲಿ ಜಾಬ್ ಇದೆಯಾ, ಅಥವಾ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು ಡೇಟಾ ಅನಲಿಸ್ಟ್, ನನ್ನ ಜೊತೆ ಇನ್ನೊಬ್ಬ ಡೇಟಾ ಅನಲಿಸ್ಟ್ ಸೇರ್ಕೋತಾನೆ. ಸೊ ಅದೇನಾಗ್ತಿದೆ ಅಂದ್ರೆ, ಆ ನೆಟ್ವರ್ಕ್ ಅಲ್ಲಿ ನಮ್ಗೆ ಏನಾದ್ರು ಅಕಸ್ಮಾತ್ಗಿ ನಮಗೆ ಬೇಕಾದಂತ ಒಂದು ಕೆಲಸ, ನಮ್ಮ ಕೆಲಸದ ರಿಲೇಟೆಡ್ ಏನಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ನೆಟ್ವರ್ಕ್ ಇತ್ತು. ಈಗ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಿ ಸೇಮ್ ಇದೇ ರೀತಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಅವರ ಪರ್ಸನಲ್ ಡೀಟೇಲ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾನೆಲ್ಲೋ ಯಾವ್ದೋ ಒಂದು ನೋಡಿದೆ, ಯಾರೋ ಒಬ್ರು ದೇವಸ್ಥಾನಕ್ಕೆ ಹೋಗಿರೋದನ್ನ ಅಲ್ಲಿ ಪೋಸ್ಟ್ ಮಾಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಿರೋದನ್ನ ಪೋಸ್ಟ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನ ಎಲ್ಲ ಹಾಕ್ಬೇಕು ಅಲ್ಲೇ ಹಾಕ್ಬೇಕು. ಲಿಂಕ್ಡ್ ಇನ್ ಪ್ರೊಫೆಷನಲ್ ನೆಟ್ವರ್ಕ್, ನೀನು ಒಂದು ಟೂರ್ ಅಥವಾ ಟ್ರಿಪ್ ಎಲ್ಲೋ ಹೋಗಿ ಬರೋದು, ಅದು ನನಗೆ ಅದು ಅಸಮಂಜಸ ಅಂತ ಅಂದ್ರೆ, ಅದು ಅಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋ ಒಂದು ನನ್ಗೇನು ಅನ್ನಿಸ್ಲಿಲ್ಲ. ಓಕೆ, ಅದು ಅವ್ರ ಇಷ್ಟ, ಅದು ಅವರ ನೆಟ್ವರ್ಕ್ ಅದು ಮಾಡ್ಕೋಬಹುದು. ಅದೇ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಇದೆಯಲ್ಲ, ಇಲ್ಲಿ ನೀವು ಪೋಸ್ಟ್ ಮಾಡಿ, ನೀವು ಪರ್ಸನಲ್ ಏನೇ ಮಾಡಿದ್ರು ಪೋಸ್ಟ್ ಮಾಡಿ. ಸೊ ಇಲ್ಲಿ ನಾನು ಏನೆಲ್ಲ ಪೋಸ್ಟ್ ಮಾಡಬೇಕು ಅದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಜಸ್ಟ್ ಇನ್ ಕೇಸ್ ಇಲ್ಲ ಸರ್ ನಾವು ಹಾಕೇ ಆಗ್ತೀವಿ ಅಲ್ಲಿ, ನಮ್ಗೆ ಏನೋ ಇದರಿಂದ ನಮ್ಗೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ ಅಂತಂದ್ರೆ, ಅಥವಾ ಅದರಿಂದ ನಮ್ಗೇನೋ ಕಾಂಟ್ಯಾಕ್ಟ್ಸ್ ಬೆಳೀತಾ ಇದೆ ಅಂದ್ರೆ ದಯವಿಟ್ಟು ಹಾಕಿ, ತೊಂದರೆ ಇಲ್ಲ. ನಾನು ಇದನ್ನ ಹಾಕ್ಬಾರ್ದು ಅಂತ ಹೇಳೋದಕ್ಕೆ ಯಾರು ಅಲ್ಲ, ಬಟ್ ಹಾಕ್ತಿದ್ರೆ ಒಳ್ಳೇದು ಅಂತ ಅಷ್ಟೇ ನಾನು ಹೇಳ್ಬೋದು. ಓಕೆ, ಅದು ಅವ್ರವ್ರ ಇಷ್ಟ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಇದು ನನ್ನ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಲಿಂಕ್ಡ್ ಇನ್ ಏನಿದೆ ಅದನ್ನ ನಾನು ನಿಮ್ಗೆ ಓಪನ್ ಮಾಡ್ತೀನಿ. ಲಿಂಕ್ಡ್ ಇನ್ ನಾನು ಆಲ್ರೆಡಿ, ಓಕೆನಾ, ಇದು ನನ್ನ ಲಿಂಕ್ಡ್ ಇನ್. ನಾನು ಏನ್ ಮಾಡಿದ್ದೀನಿ ಇಲ್ಲಿ, ನಾನು ಏನೇನ್ ಮಾಡಿದ್ದೀನಿ ನಿಮ್ಗೆ ಇದನ್ನು ತೋರಿಸ್ತೀನಿ. ಅದಾದ್ಮೇಲೆ ನೀವು ಒಂದೊಂದೇ ನಿಮಗೆ
ಹೆಂಗೆ ಇದು ಅನುಕೂಲ ಆಗುತ್ತೆ ಆ ರೀತಿ ಅದನ್ನ ಡೆವಲಪ್ ಮಾಡ್ಕೋತಾ ಹೋಗೋದು. ರೈಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಈ ಪ್ರೊಫೈಲ್ ಫೋಟೋ ಇದೆಯಲ್ಲ, ಇದು ಮೇನ್. ಆಯ್ತಾ? ಏನಕ್ಕೆ ಅದು ಮೇನ್ ಅಂತ ನಾನು ಹೇಳ್ತೀನಿ. ಓಕೆ, ಇದಕ್ಕಿಂತ ಮುಂಚೆ ಸಾರಿ, ಇನ್ನೊಂದು ವಿಷಯ. ಅಕಸ್ಮಾತ್ ಯಾರಿಗೆಲ್ಲ ಲಿಂಕ್ಡ್ ಇನ್ ಇಲ್ಲ, ಆಯ್ತಾ, ನಾನು ಲಿಂಕ್ಡ್ ಇನ್ ಹತ್ರ ಇಲ್ಲ ಸರ್ ಕ್ರಿಯೇಟ್ ಮಾಡ್ಬೇಕಂದ್ರೆ, ನೀವೇನ್ ಇದಕ್ಕೆ ತುಂಬಾ ದೊಡ್ಡ ವಿಷಯನ, ನೀವ್ ಹೆಂಗೆ ಈ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಹಿಂಗೆ ಸ್ಟಾರ್ಟ್ ಮಾಡ್ತಿರಲ್ಲ, ಅದೇ ರೀತಿ either ನಿಮ್ದೊಂದು ಮೊಬೈಲ್ ನಂಬರ್ ಅಥವಾ ಒಂದು ವೆರಿಫೈಡ್ ಇಮೇಲ್ ಐ ಡಿ, ಯೂಶಲಿ ಜಿಮೇಲ್ ಇದ್ರೆ ಒಳ್ಳೇದು. ಸೊ ನೀವು ಜಸ್ಟ್ ಇದು ಲಿಂಕ್ಡ್ ಇಲ್ಲ, ಓಕೆ. ಸೊ ಈ ರೀತಿ ಬರುತ್ತೆ. ನಾನು ಇಲ್ಲಿ ಹೊಸದೊಂದು ಕ್ರಿಯೇಟ್ ಮಾಡೋದು ಈ ರೀತಿ ಬರುತ್ತೆ. ಸೊ ನಾನು ಹೋಗ್ಬಿಟ್ಟು ಜಾಯಿನ್ ವಿತ್ ಗೂಗಲ್ ಅಂತ ಕೊಟ್ರೆ ನನಗೆ ಡೈರೆಕ್ಟ್ ಆಗಿ ಗೂಗಲ್ ನಂದು ಇಮೇಲ್ ಐ ಡಿ ಇದೆಲ್ಲ ಅಲ್ಲಿಂದ ಜಾಯಿನ್ ಆಗ್ಬೋದು. ಅಥವಾ ನಾನು ಇಲ್ಲಿ ಹೋಗ್ಬಿಟ್ಟು ಜಾಯಿನ್ ಫಾರ್ ಫ್ರೀ ಅಂತ ಕೊಟ್ಟರು ಇಲ್ಲೂ ಕೂಡ ಅದೇ ಕೇಳುತ್ತೆ ನೋಡಿ. ಇಮೇಲ್ ಐ ಡಿ ಅಥವಾ ಒಂದು ಫೋನ್ ನಂಬರ್ ಕೊಟ್ಬಿಟ್ಟು ಒಂದು ಪಾಸ್ವರ್ಡ್ ಕೊಟ್ಬಿಟ್ರೆ ಅಗ್ರಿ ಅಂಡ್ ಜಾಯಿನ್ ಅಂದ್ರೆ ಡನ್, ನೀವು ಸೇರ್ಕೋಬಹುದು. ಇಲ್ಲ ನಂಗೆ ಇದೆಲ್ಲ ಬೇಡ, ಆಲ್ರೆಡಿ ವೆರಿಫೈಡ್ ಒಂದು ಇಮೇಲ್ ಐ ಡಿ ಇದೆ ಅಂದ್ರೆ ಇದು ಕೊಟ್ರೆ ನಿಮಗೆ ಆ ಒಂದು ಲಿಂಕ್ಡ್ ಇನ್ ಮಾಡ್ಬೋದು. ಅಂದ್ರೆ ಒಂದು ಲಿಂಕ್ಡ್ ಇನ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನಾನು ಯಾಕೆ ಇದನ್ನ ಮತ್ತೆ ಕ್ರಿಯೇಟ್ ಮಾಡ್ತಿಲ್ಲ ಅಂದ್ರೆ ಆಲ್ರೆಡಿ ನನ್ನ ಹತ್ರ ಒಂದಿದೆ. ಸುಮ್ಮನೆ ಒಂದು 25 ಐಡಿಸ್ಗಳು ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಹಂಗಾಗಿ ನಾನು ಕ್ರಿಯೇಟ್ ಮಾಡಲ್ಲ. ಸೊ ನಿಮ್ಗೆ ಜಸ್ಟ್ ತೋರಿಸೋದಕ್ಕೆ. ಸೊ ಈ ರೀತಿ ನೀವು ಕ್ರಿಯೇಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್, ಆಯ್ತಾ, ಇಲ್ಲಿ ಕೆಲವೊಂದೆಲ್ಲ ವೆರಿಫಿಕೇಶನ್ಸ್ ಕೇಳುತ್ತೆ ಅಥವಾ ನಿಮ್ಗೆ ಕೆಲವೊಂದು ಅಥೆಂಟಿಕೇಶನ್ ಅನ್ನು ಕೇಳುತ್ತೆ. ಅದೆಲ್ಲ ಮುಗಿಸಿ ಇದೆಲ್ಲ ಮುಗಿದ್ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ ನಿಮ್ಗೆ. ಇದು ಬಂದು ನನ್ನ ಇಂಡಿವಿಜುವಲ್ ಪೇಜ್. ಆಯ್ತಾ? ಇಂಡಿವಿಜುವಲ್ ಪೇಜ್ ಅಂದ್ರೆ ನಾನು ನನ್ನ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹಾಕೋಬೇಕು ಅಂತ. ಫಸ್ಟ್ ನಿಮ್ಗೆ ಇಲ್ಲೊಂದು ಡಾಕ್ಯುಮೆಂಟ್ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ 2024-25 ಅಲ್ಲಿ. ಸೊ ಈಗ ಲೇಟೆಸ್ಟ್ ಆಗಿ ಏನೆಲ್ಲ ಆಪ್ಷನ್ಸ್ ಇದಾವೆ ಅದನ್ನು ಸುಮ್ಮನೆ ಒಂದು ಲಿಸ್ಟ್ ಮಾಡಿದ್ದೀನಿ. ಮತ್ತೆ ಯಾವ ರೀತಿ ಇವಾಗ ನೀವು ನೆಟ್ವರ್ಕ್ ಅನ್ನ ಬೆಳೆಸ್ಕೋಬಹುದು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ರೈಟ್. ಈಗ ನೋಡಿ, ಬೇಸಿಕ್ ಲೆವೆಲ್ ಫಸ್ಟ್ ಒಂದು ನಿಮ್ಗೆ ಪ್ರೊಫೈಲ್ ಫೋಟೋ. ಆಯ್ತಾ? ಯಾರೇ ಆಗಲಿ ನಿಮಗೆ ಒಂದು ನಿಮ್ಮ ಐಡೆಂಟಿಫಿಕೇಶನ್ ಅಂತ ನಿಮ್ಮನ್ನ ನಂಬಬೇಕು ಅಂದ್ರೆ ಇಲ್ಲಿ ಇದೆಯಲ್ಲ, ಇದು ಫೋಟೋ ಇದೇ ಮೇನ್. ಆಯ್ತಾ? ಈ ಫೋಟೋ ಇದೆಯಲ್ಲ, ಕೆಲವ್ರು ಏನ್ ಮಾಡ್ತಾರೆ, ಇದು ಬ್ಲಾಂಕ್ ಬಿಟ್ಟಿರ್ತಾರೆ. ನೀವು ಹೋಗಿ ನೋಡಿ, ತುಂಬಾ ಜನದ್ದು ಐಡಿಸ್ ಇಲ್ಲಿ ಬ್ಲಾಂಕ್ ಇರುತ್ತೆ. ಯಾವ್ದೆಲ್ಲ ಬ್ಲಾಂಕ್ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ಫೇಕ್ ಅಥವಾ ಅನ್ವೆರಿಫೈಡ್, ಅಥವಾ ಅದು ನಿಮ್ಗೆ ಏನೋ ಜಾಸ್ತಿ ಜನ ಅದನ್ನ ನೀವು ಅಕಸ್ಮಾತ್ ನೆಟ್ವರ್ಕ್ ಬೆಳೆಸ್ಕೋಬೇಕು ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಅಂದ್ರೆ ನೀವ್ ಯಾರು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ನಿಮ್ ಮುಖಾನು ಇಲ್ಲ ಏನು ಇಲ್ಲ ಅಂತಂದ್ರೆ ಏನಂತ ಗೊತ್ತಾ, ಅವ್ರಿಗೆ ನಂಬಿಕೆ ಬರಲ್ಲ. ಸೊ ಇವ್ರು ಯಾರೋ ಫೇಕ್ ಇದಾರೆ ಇವ್ರು ಅಂತ. ಫಸ್ಟ್ ನೀವು ಮಾಡ್ಬೇಕಾಗಿರೋದು ಒಂದು ಪ್ರೊಫೈಲ್ ಫೋಟೋನ ಹಾಕೋದು. ಈ ಪ್ರೊಫೈಲ್ ಫೋಟೋ ತುಂಬಾ ಜನ ಏನ್ ಮಾಡ್ತಾರೆ, ಈ ಯಾವ್ದಾರ ಟ್ರಿಪ್ ಹೋಗಿರೋದು ಅಥವಾ ಒಂಥರ ಹೆಂಗೆ ಅಂದ್ರೆ ಈ ಫಾರ್ಮಲ್ ಆಗಿರೋ ಫೋಟೋಸ್ಗಳು ಹಾಕ್ತಾರೆ. ಆತರ ಹಾಕ್ಬೇಡಿ ಯಾವತ್ತೂ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಅಲ್ಲಿ ಇದ್ದಾಗ ಪ್ರೊಫೆಷನಲ್ ಫೋಟೋ ಇದ್ರೆ ಒಳ್ಳೇದು. ಮತ್ತೆ ಈ ಪ್ರೊಫೆಷನಲ್ ಫೋಟೋ ಹತ್ರ ಇಲ್ಲ ಸರ್, ಏನ್ ಮಾಡ್ಬೇಕು ಅಂದ್ರೆ, ನಾನು ನೆನ್ನೆ ಅಷ್ಟೇ ನಿಮ್ಗೆ ಈ ಗೂಗಲ್ ಜೆಮಿನೈಯಲ್ಲಿ ತೋರಿಸಿದೆ ನಿಮ್ಗೆ ಏನೆಲ್ಲ ಮಾಡ್ಬೋದು ಅಂತ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಜೆಮಿನೈಯಲ್ಲಿ ಹೋಗ್ಬಿಟ್ಟು ಇಲ್ಲಿ ಸುಮ್ಮನೆ ಇಲ್ಲಿ ಕೂಡಿ ಸಾಕು. ಆಯ್ತಾ? ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಟ್ ಫ್ರೀ ಇಲ್ಲಿ ಹೋಗೋಣ, ಹೋಗ್ಬಿಟ್ಟು ನಮ್ಮ ಫೋಟೋ ಇದೆಲ್ಲ ಹಾಕ್ಬಿಡ್ತೀನಿ. ನಿನ್ನೆ ಮಾಡಿದ್ವಲ್ಲ ಅದೇ ರೀತಿ ಆ ಫೋಟೋ ತಗೋಣ. ಇಲ್ಲಷ್ಟು ಇದು ತಗೋತೀನಿ. ರೈಟ್. ಇದು ತಗೊಂಡೆ. ಜಸ್ಟ್ ಒಂದು ಪ್ರಾಂಪ್ಟ್ ಬರೀರಿ. ಏನಂತ ಬರೀತೀನಿ, ಐ ನೀಡ್ ಅ ಫೋಟೋ ಫಾರ್ ಲಿಂಕ್ಡ್ಇನ್. ಇಷ್ಟ ಕೊಟ್ಟು ನೋಡೋಣ, ಬಂದಿಲ್ಲ ಅಂದ್ರೆ ನೋಡೋಣ ಬೇರೆ ಏನಾದ್ರು ತಗೋಣ. ಸೊ ಈ ತರ ನೀವು ನಿಮ್ ಫೋಟೋ ಒಂದು ಚೆನ್ನಾಗಿರೋ ಫೋಟೋ ಕೊಟ್ಬಿಟ್ಟು ಇಲ್ಲಿ ಏನ್ ಮಾಡ್ಬೋದು, ಕ್ರಿಯೇಟ್ ತಗೊಳ್ಳಿ.
ಓಕೆ. ಸೊ ಇದೇನ್ ಬರುತ್ತಲ್ಲ ನೋಡಿ, ನಿಮ್ಗೆ ಅಕಸ್ಮಾತ್ ಚೆನ್ನಾಗಿ ಕಾಣಿಸ್ತು ಅಂದ್ರೆ ನೀವೇನ್ ಮಾಡಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆ ಕೇಳ್ತೀನಿ ಅಂದ್ರೆ ಅದೇ ಕೊಡ್ತೀನಿ. ಓಕೆ. ಸೊ ಇದನ್ನ ಚೇಂಜ್ ಮಾಡ್ತಾ ಹೋಗಿ, ನನ್ನ ತೋರಿಸ್ದೆ ಏನೆಲ್ಲ ಮಾಡ್ಬೋದು ಅಂತ. ನಿಮ್ಗೆ ಒಂದು ಒಳ್ಳೆ ಫೋಟೋ ಬರೋದು, ನೀವು ಅದನ್ನ ಚೇಂಜ್ ಮಾಡ್ತಾ ಇರ್ಬೋದು. ಏನು ತೊಂದರೆ ಇಲ್ಲ, ನಿಮ್ಗೆ ಇದನ್ನ ಚಾರ್ಜ್ ಆಗಲ್ಲ, ಯಾವ ಕ್ರೆಡಿಟ್ಸ್ ಹೋಗಲ್ಲ. ಸೊ ನೀವು ಇದನ್ನ ಈ ಥರ ಕೊಡ್ತಾ ಇರ್ಬೋದು. ಓಕೆ ನೋಡಿ. ಸೊ ಇದು ಬೇಡ, ನಂಗೆ ಇನ್ನೂ ಬೇರೆ ಏನಾದ್ರು ಬೇಕು ಅಂದ್ರೆ ನೀವು ಹತ್ರ ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಒಂದು ಒಳ್ಳೆ ಪ್ರೊಫೈಲ್ ಕೊಡುತ್ತೆ, ಪ್ರೊಫೈಲ್ ಫೋಟೋ ಕೊಡುತ್ತೆ. ಇದನ್ನ ತಗೊಂಡಿಲ್ಲ ಹಾಕಿ, ಏನು ತೊಂದರೆ ಇಲ್ಲ. ಸರ್ ಇದು ಏನಾರು ಅಕಸ್ಮಾತ್ ಇದು AI ಜನರೇಟೆಡ್ ಅಂತ ಗೊತ್ತಾಗ್ಬಿಡುತ್ತೆ, ನಿಮ್ ಮುಖ ಇದ್ರೆ ಸಾಕು ಆಯ್ತಾ. ಬಟ್ಟೆ ಚೆನ್ನಾಗಿರೋದು ಹಾಕಿದ್ರೆ ಓಕೆ, ಯಾರು ಬಂದಿಲ್ಲಿ AI ಜನರೇಟೆಡ್ ಇದೊಂದು ಯಾರು ನೋಡಲ್ಲ, ಇದು ಇಷ್ಟೇ ನೋಡೋದು. ಮೇನ್ ಬೇಕಾಗಿರೋದು ನನ್ನ ರೆಕಗ್ನೈಸ್ ಮಾಡಕ್ಕೆ ಒಂದು ಒಳ್ಳೆ ಫೋಟೋ ಇರ್ಬೇಕಷ್ಟೇ. ಈ ತರ ಒಂದು ಒಳ್ಳೆ ಫೋಟೋ, ಹೈ ರೆಸಲ್ಯೂಷನ್ ಫೋಟೋ, ಝೂಮ್ ಇರೋಂಥದ್ದು ಕೊಟ್ಬಿಟ್ಟು ನೀವು ಇಲ್ಲಿ ಫಸ್ಟ್ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಮುಂಚೆ ಎಲ್ಲ ನಾವೆಲ್ಲ ಇದು ಮಾಡ್ಬೇಕಾದ್ರೆ ಇದು ಆಕ್ಚುಲಿ AI ಜನರೇಟೆಡ್, ಓಕೆನಾ. ಸೊ ಇದು ಏನು ನಾನು ಹೋಗ್ಬಿಟ್ಟು ಇಲ್ಲಿ ಈ ತರ ಫೋಟೋ ತೆಗೆಸ್ಕೊಂಡ್ರೆ ನನ್ನ ಹತ್ರ ಈ ತರ ಸೂಟು ಇಲ್ಲ. ಸೊ ಯಾಕೆ ಹೇಳ್ತೀನಿ ಅಂದ್ರೆ, ಮುಂಚೆ ಎಲ್ಲ ನಾವೇನ್ ಮಾಡ್ಬೇಕಿತ್ತು, ಹೋಗ್ಬಿಟ್ಟು ಅದೇ ತರ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಿತ್ತು. ವೆರಿ ಫ್ರಾಂಕ್ಲಿ, ನಮ್ದು ಒಂದು ಮ್ಯಾಗ್ಝಿನ್ ಬಂತು, ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ ಅಲ್ಲಿ ನಮ್ದು ಒಂದು ಫೋಟೋ ಬೇಕಿತ್ತು. ನನ್ಗೆ ಅವ್ರು ಫೋನ್ ಮಾಡೋದು ಆಯ್ತಾ, ಇದು 2-3 ಇಯರ್ಸ್ ಬ್ಯಾಕ್. ನನ್ಗೆ ಇವಾಗೆಲ್ಲ ಇದರಲ್ಲಿ ಇರಲಿಲ್ಲ, ಇವಾಗ ಇದ್ದಿದ್ರೆ ಇನ್ನೂ ಒಳ್ಳೊಳ್ಳೆ ಫೋಟೋಸ್ಗಳು ಕೊಡ್ತಿದ್ದೆ ಅವ್ರಿಗೆ. ಸೊ ಅವಾಗ ಅವರು ಹೈ ರೆಸಲ್ಯೂಷನ್ ಅಲ್ಲಿ ಪ್ರೊಫೆಷನಲ್ ಫೋಟೋ ಬೇಕು ಅಂತೆಲ್ಲ ಹೇಳಿದಾಗ ನಾನು ನಮ್ಮ ಫ್ರೆಂಡ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ ಬಂದೆ. ನಿಜಕ್ಕೂ ನೀವು ನಂಬಲ್ಲ, ಬರೀ ಫೋಟೋ ಶೂಟು ಬರೀ ಒಂದು 45 ನಿಮಿಷ ತೆಗೆದ ಅಷ್ಟೇ. ಒಂದೊಂದಷ್ಟು ಫೋಟೋಸು 5,000 ರೂಪಾಯಿ ಚಾರ್ಜ್ ಮಾಡಿ. ಸೊ ಹಂಗಾಗಿ ಆ ಥರದ್ದೆಲ್ಲ ಆಗ್ತವೆ. ಈಗೆಲ್ಲ ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡಿ. ಇಷ್ಟೇ ಫೋಟೋ, ಇದು ಇನ್ನೂ ಬೇಕಾದ್ರೆ ಇನ್ನೂ ಎರಡೋ ಫೋಟೋಸ್ಗಳೆಲ್ಲ ನಾವು ಚೇಂಜ್ ಮಾಡ್ಕೋಬೋದು ಇವಾಗ. ಆ ರೀತಿ ನನ್ನ ನಿಮ್ಗೆ ತೋರಿಸಿದ್ನಲ್ಲ ಹತ್ರ. ಸೊ ಒಂದು ಒಳ್ಳೆ ಪ್ರೊಫೈಲ್ ಫೋಟೋನ ರೆಡಿ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಇದು ಮುಗಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಆಯ್ತಾ. ಇಲ್ಲಿ ಬ್ಯಾನರ್ ಇದೆ ನೋಡಿ, ಈ ಬ್ಯಾನರ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಇದು ಫೋಟೋ ನೋಡಿದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತಲ್ಲ, ಇಲ್ಲಿ ಬ್ಯಾನರ್ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ನೋಡಿ. ಇಲ್ಲಿ ಅದು ತುಂಬಾ ಏನಾಕೋದು ಬೇಡ, ನಿಮ್ಮ ಹೆಸರು ಅಥವಾ ನಿಮ್ಮ ಡೆಸಿಗ್ನೇಷನ್ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ಥರ ಹಾಕ್ಬೇಕು ಅಂದ್ರೆ ಜಸ್ಟ್ ಈ ಥರದ್ದಷ್ಟೇ ಹಾಕಿ. ನನಗೆ ಈ ಥರ ಬ್ಯಾನರ್ ಮಾಡಕ್ ಬರ್ತಿಲ್ಲ ಸರ್, ಏನ್ ಮಾಡಬೇಕು ಅಂತ ಗೂಗಲ್ ಜೆಮಿನಿಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ ಅಂತಲ್ಲ. ಇಲ್ಲಿ ಆ ಸೈಜ್ ಬರೋದು ಕಷ್ಟ ಆಯ್ತಾ. ಈ ಗೂಗಲ್ ಜೆಮಿನಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸ್ಕ್ವೇರ್ ಫೋಟೋಸ್ ಈ ಥರದ್ದೆಲ್ಲ ಕೊಡುತ್ತೆ. ಇದನ್ನ ನಾನು ಯಾವತ್ತೂ ಗೂಗಲ್ ಜೆಮಿನಿಯಲ್ಲಿ ಟ್ರೈ ಮಾಡಿಲ್ಲ, ಸುಮ್ಮನೆ ಒಂದು ಟ್ರೈ ಮಾಡ್ತೀನಿ. ಐ ನೀಡ್ ರೆಸಲ್ಯೂಷನ್ ಎಷ್ಟಿದೆ ಗೊತ್ತಿದೆ. ಒಂದು ನಿಮಿಷ ನೋಡೋಣ, ಹೋಗಿ ನೋಡೋಣ. ತೋರಿಸುತ್ತೆ ಅದು ಎಷ್ಟು ರೆಸಲ್ಯೂಷನ್ ಬೇಕು ಅಂತ. ಆ ರೆಸಲ್ಯೂಷನ್ ಅಲ್ಲೇ ನೀವು ಇಡಬೇಕು. ಓಕೆ. ಅದು ಇಷ್ಟೊಂದು ಇರುತ್ತೆ. ಓಕೆ, ಎನಿವೇಸ್ ಇಲ್ಲೊಂದು ಕೆಲಸ ಮಾಡ್ತೀನಿ, ಸುಮ್ಮನೆ ಒಂದು ಅಂದಾಜು ಕೊಟ್ಟಿರ್ತೀನಿ ನೋಡೋಣ. ಬ್ಯಾನರ್ ಸೈಜ್ ಆಫ್ 1080 ಏನು ಕೊಟ್ಟಿರ್ತೀನಿ ನೋಡೋಣ. ನನಗೆ ಡೌಟ್ ಈ ತರ ಬರೋದು. ನೋಡೋಣ ಕೊಡುತ್ತೆ, ನನಗೆ ಗೊತ್ತಿಲ್ಲ ಈ ಸೈಜ್ಗೆ. ಇದು 1584 ಇಂಟು 396 ಅಂತ ಕೊಡ್ತಿಲ್ಲ. ನೋಡಿ ಈ ತರ ಕೊಡುತ್ತೆ. ಹೇಳಿದ್ನಲ್ಲ ಈ ಸರಿ ಬರಲ್ಲ ಇದು, ರೈಟ್. ಬೇಡ. ಮತ್ತೇನ್ ಮಾಡ್ಬೇಕು ಸರ್, ನನಗೆ ಸರಿ ಬರ್ತಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಬೇಡಿ, ಸೀದಾ ಕ್ಯಾನ್ವಾಗ್ ಹೋಗಿ ಆಯ್ತಾ. ಕ್ಯಾನ್ವಾಗ್ ಹೋಗಿ ಇಲ್ಲಿ ನಿಮ್ಗೆ ಟೆಂಪ್ಲೇಟ್ ಸಿಗುತ್ತೆ. ನಾನು ಎಣ್ಣೆ ನಿಮ್ಗೆ ಒಂದಷ್ಟು ತೋರಿಸಿದ್ನಲ್ಲ, ಸೊ ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು ನಾನು ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಲಿಂಕ್ಡ್ ಬ್ಯಾನರ್ ಅಂತ ಕೊಡ್ತೀನಿ. ನೋಡಿ ಬರುತ್ತೆ ನಿಮಗೆ ಬ್ಯಾನರ್. ಓಕೆ ನೋಡಿ, ಇದು ಲಿಂಕ್ಡ್ ಬ್ಯಾಕ್ಗ್ರೌಂಡ್ ಫೋಟೋ 1584 ಇಂಟು 396 ಕರೆಕ್ಟ್ ಆಗಿದೆ. ಇದು ಕ್ಲಿಕ್ ಮಾಡಿದ್ರೆ ನನಗೆ ಎಷ್ಟೊಂದು ಡಿಸೈನ್ಸ್ ಬರುತ್ತೆ ಆಯ್ತಾ. ನೋಡಿ ಕರೆಕ್ಟ್ ಆಗಿದೆ.
ಇಷ್ಟೇ ನೀವು ಮಾಡ್ಬೇಕಾದ್ರೆ. ಈಗ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಿಸೈನ್ಸ್ ತೋರಿಸುತ್ತೆ, ನಿಮ್ಗೆ ಯಾವ ಡಿಸೈನ್ ಟೆಂಪ್ಲೇಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಅದೆಲ್ಲ ಉಂಟು ಟೆಕ್ನಿಕಲ್ ಅನ್ಕೋತೀನಿ. ಓಕೆ. ಇಲ್ಲ ಅಂದ್ರೆ ನೀವೇ ಬೇಕರಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಇದು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ನನಗೆ ಇವಾಗ ಒಂದು ಫೋಟೋ ಇದೆ. ಈಗ ನನ್ನ ಫೋಟೋ ಬೇಡ, ನನ್ನ ಫೋಟೋ ಬೇಕು. ಇದು ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ಇಲ್ಲೇನು ಮಾಡ್ತೀನಿ, ಗೂಗಲ್ ಜೆಮಿನಿಗೆ ಹೋಗ್ತೀನಿ. ಕ್ರಿಯೇಟ್ ಮೈ ಫೋಟೋ ವಿತ್ ಬ್ಯಾಕ್ಗ್ರೌಂಡ್ ಆಫ್ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟ್ ಅಷ್ಟೇ. ಆಯ್ತಾ? ಏನ್ ಮಾಡುತ್ತೆ, ನನ್ನ ಫೋಟೋ ಇಂದ ಈ ಥರದ ಏನೋ ಒಂದಷ್ಟು ಕೊಡುತ್ತೆ. ಇದನ್ನ ತಗೊಂಡೋಗ್ಬಿಟ್ಟು ನಾನಲ್ಲಿ ನೋಡೋಣ ಹೆಂಗ್ ಬರುತ್ತೆ. ಏನೋ ಬಂತು. ಆಯ್ತಾ? ಕಾಪಿ ಮಾಡ್ಕೊತೀನಿ. ಇದು ಮತ್ತೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ರಿಫ್ರೆಶ್ ಕೊಡಿ ಅಷ್ಟೇ, ಅದು ರಿಫ್ರೆಶ್ ಆಗುತ್ತೆ. ಸೊ ಇವಾಗ ಬ್ಯಾನರ್ ಓಕೆ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಇದು ಬಂತ. ಈಗ ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಷ್ಟು. ಸೊ ಈ ಟೆಂಪ್ಲೇಟ್ಗೂ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿರುತ್ತೆ. ಇದು ಓಕೆ. ಇದು ಫೋಟೋ ಮೇಲೆ ಏನು ಬರ್ತಿಲ್ಲ, ಇದು ತಗೋತೀನಿ ಅಂದ್ರೆ ಇದನ್ನು ತಗೊಳ್ಳಿ, ಏನು ತೊಂದರೆ ಇಲ್ಲ. ಕಾಪಿ ಇಮೇಜ್ ನೀವು ಪೇಸ್ಟ್ ಮಾಡ್ತೀನಿ, ಮತ್ತೆ ಇದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ ಅಷ್ಟೇ. ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸಿ ಈ ಥರ. ಸೊ ಹಿಂಗೆ ನೀವು ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ ಚೇಂಜ್ ಮಾಡ್ಬೇಕು ಅಷ್ಟೇ. ಈ ಥರ ಚೇಂಜ್ ಮಾಡ್ಕೊಳ್ಳಿ. ಈಗ ನಂಗೆ ಅಕಸ್ಮಾತ್ ಈ ಕಲರ್ ಬೇಕು ಅಂದ್ರೆ ನೀವು ಕಲರ್ ಮಾಡಿಫಿಕೇಶನ್ ನಿಮ್ಗೆ ಗೊತ್ತಿಲ್ಲ ನೋಡಿ, ಈ ಥರ ಹಿಂಗೆ ಮಾಡ್ಕೊಳ್ಳಿ. ಸೊ ಹಿಂಗೆ ನೀವು ಡಿಸೈನ್ ಮಾಡಿಕೊಂಡು ಇದನ್ನ ಇಲ್ಲಿ ಶೇರ್ ಅಂತ ಇದೆಯಲ್ಲ, ಶೇರ್ ಅಂತ ಕೊಟ್ಟು ಡೌನ್ಲೋಡ್ ಕೊಟ್ರೆ ಡೌನ್ಲೋಡ್ ಆಗುತ್ತೆ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಲಿಂಕ್ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಷ್ಟು ನೀವು ಮಾಡ್ಬೇಕಾಗಿರೋದು. ಫಸ್ಟ್ ಇದನ್ನ ಮಾಡಬೇಕು. ನನ್ನ ಪ್ರೊಫೈಲ್ ಪಿಕ್ಚರ್ ಮತ್ತೆ ಬ್ಯಾನರ್ ರೆಡಿ ಆದ್ಮೇಲೆ ಇದೆಲ್ಲದು ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಇದರಲ್ಲಿ ಮುಂಚೆ ನಾನೇ ಒಂದು 2-3 ಡೇಸ್ ಕುತ್ಕೊಂಡಿದ್ದೀನಿ ಇದನ್ನ ಫಿಲ್ ಮಾಡೋದಕ್ಕೆ. 2-3 ಡೇಸ್ ನಾನು ಕುತ್ಕೊಂಡು ನಿಧಾನಿಗೆಲ್ಲ ಒಂದೊಂದೇ ನಾನು ಸೆಕ್ಷನ್ ಅನ್ನ ನೋಡ್ತಾ, ಅದಕ್ಕೆ ಯಾವ್ದೆಲ್ಲ ಒಳ್ಳೊಳ್ಳೆ ಕೀವರ್ಡ್ಸ್ ಇದೆ ಅದೆಲ್ಲ ಹುಡುಕ್ತಾ ನಾನು ಗೂಗಲಲ್ಲಿ ಹುಡುಕಿ ಎಲ್ಲ ಆಗ್ತಾ ಇದ್ವಿ. ಬಟ್ ಇವಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವೇನಾದ್ರೆ ಅಕಸ್ಮಾತ್ ನಮ್ದೊಂದು ರೆಸ್ಯೂಮೆ ಇದೆ, ಪ್ರೊಫೈಲ್ ಇದೆ ಅಂತಂದ್ರೆ ಸೀದಾ ಚಾಟ್ ಜಿಪಿಟಿಗೆ ಹೋಗ್ಲಿ. ಆಯ್ತಾ? ಸೀದಾ ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ನೀವೇನಿಲ್ಲ ನಿಮ್ ಡೀಟೇಲ್ಸ್ ಕೊಟ್ಬಿಟ್ರೆ ಸಾಕು. ಅಂದ್ರೆ ಆ ಇಡೀ ಪ್ರೊಫೈಲ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬಿಡಿ ಸಾಕು. ನೀವು ಜಸ್ಟ್ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ಐ ನೀಡ್ ಮೈ resume to be used for be my LinkedIn advisor. Best be my LinkedIn advisor. ನಮ್ಗೆ ಲಿಂಕ್ಡ್ಇನ್ ಬಗ್ಗೆ ಎಲ್ಲ ನೀಟಾಗಿ ಅದೊಂದು ಅಡ್ವೈಸ್ ಮಾಡುತ್ತೆ. ಐ ಆಮ್ ಅಟ್ಯಾಚಿಂಗ್ ನನ್ನ ಹತ್ರ ಹೋಗೋ ರೆಸ್ಯೂಮೆ ಮೈ ಪ್ರೊಫೈಲ್ ಟು generate all the sections in LinkedIn. ಓಕೆ, ನೋಡಿ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ಅಂತ. ನೀವು ಬೇಕಾದ್ರೆ ಒಂದು ಬುಲೆಟ್ ಪಾಯಿಂಟ್ಸ್ ಕೊಟ್ಟರೆ ಇನ್ನೂ ಒಳ್ಳೇದು ಆಕ್ಚುಲಿ. ಸೊ ಈ ಪ್ರಾಂಪ್ಟ್ಗೆ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್. ನೀವು ಪ್ಯಾರಾಗ್ರಾಫ್ ಕೊಟ್ಟಾಗ ಅದೆಲ್ಲ ಓದ್ಕೊಂಡು ಮಾಡಬೇಕು. ಬುಲೆಟ್ ಪಾಯಿಂಟ್ಸ್ ಕೊಡಿ, ತುಂಬಾ ಫಾಸ್ಟ್ ಅಂತ ಹೇಳಕ್ ಬರಲ್ಲ, ಬಟ್ ಅದಕ್ಕೆ ಈಸಿಗೆ ಅರ್ಥ ಆಗ್ಬಿಡುತ್ತೆ ಪ್ರಾಂಪ್ಟ್. ಸರಿನಾ? ಐ ಆಮ್ ಅಟ್ಯಾಚಿಂಗ್ ಮೈ ಪ್ರೊಫೈಲ್ ಟು ಜನರೇಟ್ ಆಲ್ ದ ಸೆಕ್ಷನ್ಸ್ ಇನ್ ಲಿಂಕ್ಡ್ಇನ್. ಓಕೆ, ಇದಾಯ್ತು. ನೆಕ್ಸ್ಟ್ ಬಂದು ಐ ನೀಡ್ SEO keywords for optimizing my LinkedIn.
SEO ಕೀವರ್ಡ್ಸ್ ಆಯ್ತಾ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ಅಕಸ್ಮಾತ್ ಆಗಿ ನಾನು ಕೆಲವೊಂದು ಕೀವರ್ಡ್ಸ್ ಹಾಕಿರ್ತೀನಿ, ಓಕೆನಾ. ಆ ಕೀವರ್ಡ್ಸ್ ಇಂದ ನಮ್ಮ ಪ್ರೊಫೈಲ್ ಸರ್ಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಆಗುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಬಟ್ ನೀವು ಹಾಕಿಲ್ಲ ಅಂದ್ರೆ ಆಗೋದೇ ಇಲ್ಲ, ಹಾಕಿದ್ರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ರೈಟ್. ನೀಡ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್, ಆಯ್ತಾ, ಸೆಕ್ಷನ್ ಬೈ ಸೆಕ್ಷನ್. ಓಕೆ, ಇಷ್ಟು ನಾನು ಕೊಟ್ಟಿರ್ತೀನಿ. ಆಮೇಲೆ ಬೇಕಾದ್ರೆ ನೋಡೋಣ, ಎಂಟರ್ ಅಂತ ಕೊಡ್ತೀನಿ. ಅಕಸ್ಮಾತ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಈಗ ನಾನು ಎಷ್ಟೊಂದ್ ಸರಿ ನಾನು ಟೈಪ್ ಮಾಡ್ತಾ ಇರ್ತೀನಲ್ಲ ನೋಡಿ, ಅಂದ್ರೆ ನನ್ನ ಪ್ರೊಫೈಲ್ ಅದು ನೋಡ್ಕೊಂಡಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಈ ತರ ಕೊಡುತ್ತೆ, ನಾನು ಅಪ್ಲೋಡ್ ಮಾಡಿಲ್ಲ. ಸೊ ನಾ ಏನ್ ಮಾಡ್ತೀನಿ, ಪ್ಲೀಸ್ ಗೋ ಥ್ರೂ ಮೈ ಪ್ರೊಫೈಲ್, ಯೋರ್ ಮೆಮೊರಿ ಡೀಟೇಲ್ಸ್. ನೀವು ಈ ತರ ಕೊಡೋಕೆ ಹೋಗ್ಬಿಡಿ, ಯಾಕಂದ್ರೆ ನಾನು ಪ್ರತಿ ಸರಿ ನಂದು ಪ್ರೊಫೈಲ್ ಕೊಡ್ತಾ ಇರ್ತೀನಿ. ಡೀಟೇಲ್ಸ್ ನಾಟ್ ಸ್ಟೋರ್ಡ್ ಇರುತ್ತೆ ಮೋಸ್ಟ್ಲಿ. ನಮ್ಮ ಇನ್ನೊಂದು ಐಡಿ ಇದೆ, ನಾನು ಪರ್ಚೇಸ್ ಮಾಡಿದ್ದು. ಸೊ ಇದರಲ್ಲಿದೆ ಅಂದ್ರೆ ಈಗ ನಾನು ಇದನ್ನ ಪ್ರೋ ಮಾಡ್ಕೊಂಡಿದ್ದು ನೋಡ ಇಲ್ಲಿ. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ನನ್ನ ಪ್ರೊಫೈಲ್ ಇಲ್ಲ. ಸೊ ಹಂಗಾಗಿ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿ ಜಸ್ಟ್ ಈ ತರ ಕೊಡ್ತಾ ಇದೀನಿ. ಅಂದ್ರೆ ಇನ್ನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಂದು ಪ್ರೊಫೈಲ್ ಕೊಟ್ಬಿಡ್ತೀನಿ. ಓಕೆ, ಚೆಕ್ ಮೈ ಪ್ರೊಫೈಲ್ ಅಂತ. Here is my profile and give the details accordingly. ಓಕೆನಾ, ನೀವು ನಿಮ್ ರೆಸ್ಯೂಮ್ ಅಟ್ಯಾಚ್ ಮಾಡಿ. ಈಗ ಮಾತ್ರ ಇಲ್ಲ, ಅದಕ್ಕೆ ನಂದೊಂದಷ್ಟು ಇನ್ಫಾರ್ಮೇಶನ್ ಕೊಡ್ಲೇಬೇಕು. ಸೊ ಹಂಗಾಗಿ ಏನೋ ಕೊಡ್ತಾ ಇದೀನಿ. ಇಲ್ಲಿ ನೋಡಿ ಬರ್ತಿಲ್ಲ, ಇರ್ಲಿ ತೊಂದರೆ ಇಲ್ಲ, ರೈಟ್. ಸೊ ಅಂದ್ರೆ ಇನ್ನೂ ಒಂದು ಲಾಸ್ಟ್ ಆಪ್ಷನ್, ಡೇಟಾ ಅನಾಲಿಸ್ಟ್ ಅಂಡ್ CEO ಆಫ್ ಹೈಟೆಕ್ ಅನಾಲಿಟಿಕ್ solutions, various data analytics certifications, and ನಾನು ಒಂದಿಷ್ಟು ಇನ್ಫಾರ್ಮೇಶನ್ ಕೊಡಬೇಕು, ಅದಕ್ಕೆ ನಾನು ಟ್ರೈ ಮಾಡ್ತೇನೆ ಅಷ್ಟೇ, ಎಲ್ಲ ಸೆಕ್ಷನ್ ಬರುತ್ತೆ ಅಂತ. ನೀವೇನ್ ಮಾಡಿ ಅಂದ್ರೆ, ನೀವು ನಿಮ್ ಪ್ರೊಫೈಲ್ ಇದೆಲ್ಲ ನಿಮ್ಮ ರೆಸ್ಯೂಮ್ ಅದನ್ನ ಹಾಕಿ, ಆಯ್ತಾ. ಇಲ್ಲಿ ನಾನು ಏನ್ ಮಾಡಿದ್ರೆ ಜಸ್ಟ್ ನಾನು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ನಾನು ಸೆಕ್ಷನ್ ಬೈ ಸೆಕ್ಷನ್ ಕೊಡ್ಲಿ ಅಂತ ಅಷ್ಟೇ, ಆಯ್ತಾ. ನೋಡಿ, ನಾನು ಎಷ್ಟು ಇನ್ಫಾರ್ಮೇಶನ್ ಇವಾಗ ಇಷ್ಟೇ ಕೊಟ್ಟಿದ್ದೆ ನಾನು ಇನ್ಫಾರ್ಮೇಶನ್. ಸೊ ನೀವು ಇನ್ನೂ ಡೀಟೇಲ್ ಆಗಿ ಕೊಟ್ರೆ ಅದು ಇನ್ನೂ ಡೀಟೇಲ್ ಆಗಿ ಕೊಡುತ್ತೆ. ನನಗೇನಂದ್ರೆ SEO ಕೀವರ್ಡ್ಸ್ ಬೇಕು, ಆಯ್ತಾ. ಮತ್ತೆ ನನಗೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಈ ತರ ಕೀವರ್ಡ್ಸ್ ಇರಬೇಕು, ಅದು ನಾನು ಕೊಟ್ಟಿದ್ದೀನಿ. ಫೈನ್. ಈಗ ನಾನೇನ್ ಮಾಡೋದು ಅಂದ್ರೆ ನಾನು ಡೀಟೇಲ್ಸ್ ಕೊಟ್ಟೆ. ಸೊ ಇಲ್ಲೇನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನೇನೆಲ್ಲ ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಯಾವ್ದೆಲ್ಲ ಸೆಕ್ಷನ್ ಇದೆ ಅಂತ. ಇಲ್ಲಿ ಇದು ಕೂಡ ಕೊಟ್ಟಿದೆ, ಇಲ್ಲಿ ನನಗೆ ಏನೆಲ್ಲ ಸೆಕ್ಷನ್ ಫಿಲ್ ಮಾಡಬೇಕು ಅಂತ ನೋಡಿ. ಫಸ್ಟ್ ಪ್ರೊಫೈಲ್ ಆಯ್ತು, ಮತ್ತೆ ಹೆಡ್ಲೈನ್, ಇದು ಹೆಡ್ಲೈನ್ ಇಲ್ಲಿದೆಲ್ಲ ಇದಕ್ಕೆ ಹೆಡ್ಲೈನ್ ಅಂತ ಕರಿತೀವಿ, ಆಯ್ತಾ. ಇದೆಲ್ಲ ಹೆಡ್ಲೈನ್. ಸೊ ಇಲ್ಲಿ ನಾನು ಏನ್ ಮಾಡಬೇಕು, ಅವ್ರು ಬಂದು ನೋಡಿದ ತಕ್ಷಣ ಒಂದಷ್ಟು ಇನ್ಫಾರ್ಮೇಶನ್ ನನಗೆ ಈಸಿ ಗೊತ್ತಾಗಬೇಕಂದ್ರೆ ನನ್ನ ಬಗ್ಗೆ ಇಲ್ಲಿ ಏನೆಲ್ಲ ನಾನು ಹಾಕ್ಬೇಕು. ಬರೀ ಡೇಟಾ ಅನಲಿಸ್ಟ್ ಆ ಥರದ್ದಲ್ಲ. ಆಮೇಲೆ ಕೆಲವರೆಲ್ಲ I am ಲುಕಿಂಗ್ ಫಾರ್ ಜಾಬ್ ಅದು ಇದಂತ, ಹಾಗೆಲ್ಲ ನೀವು ಆಗಕ್ಕೆ ಹೋಗ್ಬೇಡಿ, ಆಯ್ತಾ. ಇಲ್ಲಿ ನಿಮ್ ಬಗ್ಗೆ ಒಂದಷ್ಟು ಹೇಳ್ಕೊಳ್ಳಿ, ನಿಮ್ಗೆ ಏನ್ ಜಾಬ್ ಬೇಕು ನಾನು ಹೇಳ್ತೀನಿ, ಎಲ್ಲಿ ಮಾಡ್ಬೇಕು, ಎಲ್ಲಿ ಹಾಕ್ಬೋದು ಅಂತ. ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ಇಲ್ಲಿ ಸರಿ ಈ ತರ ಕೊಡುತ್ತೆ. ನಾನು ಜಸ್ಟ್ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ನಾನು ಚೇಂಜಸ್ ಮಾಡ್ಕೋಬಹುದು. ಇಲ್ಲಿ ನನ್ಗೊಂದಷ್ಟು ಬೇರೆ ಬೇರೆ ವರ್ಷನ್ಸ್ ಕೊಟ್ಟಿದೆ, ಡಿಪೆಂಡಿಂಗ್ ಆನ್ ನಾನು ಏನ್ ಇನ್ಫಾರ್ಮೇಶನ್ ಕೊಡ್ತಿದ್ದೆ ನಾನೇನ್ ಮಾಡ್ತೀನಿ, ಲೋಡ್ ಯಾವ್ದು ನನಗೆ ಚೆನ್ನಾಗಿ ಇದೆ, ಮೂರಲ್ಲಿ ಮೂರು ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ಅದೇ ರೆಕಮೆಂಡ್ ಮಾಡುತ್ತೆ ಯಾವ್ದು ಅಂತ. ಯೂಶಲಿ ನಾನು ಈ ತರದ್ದು ಕೊಟ್ರೆ ನಿಮ್ಗೆ ಏನಾದ್ರು ಗೊತ್ತಾ, ಅಂದ್ರೆ
ವರ್ಡ್ ಬೈ ವರ್ಡ್ ಈ ತರ ಓದೋರಿಗೆ ಈಸಿ ಆಗುತ್ತೆ. ಅಂದ್ರೆ ಇವ್ರು ಏನು ಅಂತ ಡೀಟೇಲ್ಸ್ ಈಸಿ ಬಂದ್ಬಿಡುತ್ತೆ. ಕೆಲವರು ಪ್ಯಾರಾಗ್ರಾಫ್ ಕೊಡ್ತಾರೆ, ತಪ್ಪು ಅಂತಾನೆ ಹೇಳಲ್ಲ, ಬಟ್ ಏನಂದ್ರೆ ಈ ನಡುವೆ ಎಲ್ಲ ಪೇಷನ್ಸ್ ಆಗಿ ಓದೋದು ತುಂಬಾ ಕಮ್ಮಿ. ಸೊ ಹಂಗಾಗಿ ಈ ತರ ನೀವು ವರ್ಡ್ ಬೈ ವರ್ಡ್ ನೀವು ಕೊಟ್ರೆ ಅದು ಸುಲಭ ಆಗಿರುತ್ತೆ. ಆಮೇಲೆ ನನಗೆ ಇವಾಗ ಅದೆಲ್ಲ ಮಾಡಕ್ ಗೊತ್ತಿಲ್ಲ ಅಂದ್ರೆ ಚಾಟ್ ಜಿಪಿಟಿ ಹೆಂಗೂ ಕೊಡುತ್ತೆ. ಸೊ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರಿನಾ? ಅಬೌಟ್ ಸೆಕ್ಷನ್ ನೆಕ್ಸ್ಟ್. ಈ ಅಬೌಟ್ ಬಂದು ನನ್ನ ಬಗ್ಗೆ ನಾನು ತಿಳ್ಕೊಬೇಕಿಲ್ಲ, ಆಯ್ತಾ? ನಾ ಇಲ್ಲಿ ಏನ್ ಮಾಡಿದ್ದೀನಿ, ನನ್ನ ಬಗ್ಗೆ ಇಲ್ಲಿ ಏನು ಹೇಳ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಇವಾಗ ಇಂಡಿವಿಜುವಲಿ ನನಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ. ನನಗೆ ಕಂಪನಿ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಆಕ್ಚುಲ್ ಆಗಿ ಇಲ್ಲಿ ನನ್ನ ಬಗ್ಗೆ ಹಾಕ್ಬೇಕು. ನಾನು ಇದನ್ನ ಅಪ್ಡೇಟ್ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಇವಾಗ ಹೆಂಗಿರುತ್ತೆ ಅಂದ್ರೆ ಇವಾಗ ಬಿಸ್ನೆಸ್ ಜಾಸ್ತಿ ಆಗ್ಬೇಕು, ನನಗಿಂತ ಜಾಸ್ತಿ ಇನ್ಸ್ಟಿಟ್ಯೂಟ್ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಹೋಗ್ಬೇಕು ಅಂತ. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ನಾವು ಇಂಡಿವಿಜುವಲಿ ಕೂಡ ರೆಕಗ್ನೈಸ್ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಇಂಡಿವಿಜುವಲ್ ಇನ್ಫಾರ್ಮೇಶನ್ ಹಾಕ್ಬೇಕು, ಅದು ಚೇಂಜ್ ಮಾಡ್ತೀನಿ ಸ್ವಲ್ಪ ದಿವಸ. ಇಲ್ಲಿ ನೀವು ಮಾತ್ರ ದಯವಿಟ್ಟು ನಿಮ್ಮ ಇನ್ಫಾರ್ಮೇಶನ್ ಅನ್ನ ಇಲ್ಲ ಹಾಕಿ, ಓಕೆನಾ? ನಾನು ಚೇಂಜ್ ಮಾಡ್ತೀನಿ ಸದ್ಯದಲ್ಲೇ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಅಬೌಟ್ ಅಂತ ಕೊಟ್ಟಾಗ ನನ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ನೋಡಿ, ನಾನು ಕೊಟ್ಟಿದ್ದು ಒಂದೇ ಲೈನ್ ಇದೆ, ಎಷ್ಟೊಂದು ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ. ಸೊ ಇದು ನಿಮ್ಗೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಅಥವಾ ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇನ್ನೂ ಒಂದಷ್ಟು ಆಪ್ಷನ್ಸ್ ಕೊಟ್ಟಿರುತ್ತೆ ನಮ್ಗೆ, ರೈಟ್? ಸೊ ಇದನ್ನ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ. ಅಕಸ್ಮಾತ್ ಆಗಿ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಯಾವ್ದು ತಗೋಬೇಕು ಅಂತ, ನಾನು ಯೂಶಲಿ ಏನ್ ಮಾಡ್ತೀನಿ ಗೊತ್ತಾ, ಈ ತರ 2-3 ಆಪ್ಷನ್ಸ್ ಕೊಟ್ರೆ ಹಿಂಗೆ ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ಪ್ಲೀಸ್ ಬೆಸ್ಟ್ ಸಜೆಷನ್ ವಿತ್ SEO keywords, make my profile more visible. ಅದಕ್ಕೆ ನೋಡೋಣ, ಅದೇ ರೆಕಮೆಂಡ್ ಮಾಡ್ಬಿಡುತ್ತೆ. ಇಲ್ಲಾಂದ್ರೆ ನಾವು ಕುತ್ಕೊಂಡು ಇದಂತ ಯೋಚನೆ ಮಾಡೋ ಬದಲು ಇಲ್ಲಿ ಹೋಗಿ ನೋಡ್ಬೋದು ಅದೇನ್ ರೆಕಮೆಂಡ್ ಮಾಡುತ್ತೆ. ಆಮೇಲೆ ನಾನು ಕುತ್ಕೊಂಡು ಮತ್ತೊಂದ್ಸರಿ ಓದ್ಬೇಕು. ಸುಮ್ಮನೆ ಅದು ಕೊಟ್ಬಿಟ್ಟು ತಗೊಂಡ್ಬಿಟ್ಟು ಬ್ಲೈಂಡ್ ಕಾಪಿ ಮಾಡ್ಬಿಟ್ರೆ, ಯಾಕಂದ್ರೆ ಅದೇನ್ ಮಾಡುತ್ತೆ ಗೊತ್ತಾ, ಈ ಡೇಟಾ ಅನಲಿಸ್ಟ್, ಆ ಡೇಟಾ ಅನಲಿಸ್ಟ್ ಬಗ್ಗೆ ಏನೇನಿದೆ ಬೇರೆಯವ್ರದ್ದು ತಗೊಂಡಿಲ್ಲ ಹಾಕ್ಬಿಟ್ಟಿರುತ್ತೆ, ನಿಮ್ ಬಗ್ಗೆನೇ ಹಾಕುತ್ತೆ ಅಂತಲ್ಲ. ಸೊ ಈ ತರದಲ್ಲ, ಆಯ್ತಾ? ಸೊ ಹಿಂಗೆ ನಾನು ಇಲ್ಲಿ ಹೋಗ್ಬಿಟ್ಟು ನೋಡ್ಕೋತೀನಿ, ಕರೆಕ್ಟ್ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ನಾನು ಅಬೌಟ್ ಸೆಕ್ಷನ್ ಅನ್ನ ಅಪ್ಡೇಟ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ಬಂದು ನಾವೇನು ಆಕ್ಟಿವಿಟೀಸ್ ನಾವು ಪೋಸ್ಟ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಇದೆಲ್ಲ ನೀವು ಪೋಸ್ಟ್ ಮಾಡ್ಬೇಕಾದ್ರೆ ಬರುತ್ತೆ. ನಾನು ಪೋಸ್ಟಿಂಗ್ ಅಂತ ಬಂದಾಗ ಅವಾಗ ಹೇಳ್ತೀನಿ ನಾನು ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತಿರ್ತೀನಿ ಅಂತ. ನೆಕ್ಸ್ಟ್ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇಲ್ಲಿ ಅದಾದ್ಮೇಲೆ ಅಬೌಟ್ ಸೆಕ್ಷನ್ ಆದ್ಮೇಲೆ ನನಗೆ ಸ್ಕಿಲ್ಸ್ ಬರುತ್ತೆ. ಸ್ಕಿಲ್ಸ್ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ. ನಾನು ಏನ್ ಮಾಡ್ತೀನಿ, ಎಡಿಟ್ ಅಂತ ಕೊಡ್ತೀನಿ. ನನಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಎಲ್ಲರೂ ನಾನು 1 by 1 ಇಲ್ಲಿ ಹಾಕ್ತಾ ಹೋಗ್ತೀನಿ. ಅಂದ್ರೆ ನಾನು ಯಾವ್ದೆಲ್ಲ ಕಂಪ್ನಿ ಕೆಲಸ ಮಾಡಿರ್ತೀನಿ ಅದೆಲ್ಲ ಇಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಏನಾದ್ರು ಸರ್ಟಿಫಿಕೇಶನ್ ಇದ್ರೆ ಅದನ್ನು ಇಲ್ಲೇ ಹಾಕ್ಬಿಡಿ. ಓಕೆ, ಸೊ ಅದು ಕೂಡ ನಾನು ಹೇಳ್ದಂಗೆ ನಿಮ್ಗೆ ಓಕೆ, ಅದು ಕೂಡ ನಿಮ್ಗೆಲ್ಲ ಚಾಟ್ ಜಿಪಿಟಿನೇ ಕೊಡುತ್ತೆ. ಸೊ ನೀವು ಏನು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಚಾಟ್ ಜಿಪಿಟಿನೇ ಮಾಡ್ಬಿಡುತ್ತೆ, ಓಕೆನಾ? ಬಟ್ ನೀವು ಇದನ್ನ ಪೇಸ್ಟ್ ಮಾಡ್ಬೇಕಾದ್ರೆ ನೀವು ಆದಷ್ಟು ಹುಷಾರಾಗಿ ರೈಟ್. ನೋಡಿ, ಇಲ್ಲಿ ಸ್ಕಿಲ್ಸ್ ಇದೆ, ನಿಮ್ಗೆ ಎಜುಕೇಶನ್ ಇದ್ರೆ ಎಜುಕೇಶನ್ ಹಾಕಿ, ಇಲ್ಲಿ ಹೋಗ್ಬಿಟ್ಟು ಸ್ಕಿಲ್ಸ್, ರೈಟ್? ಇಲ್ಲಿ ಇವಾಗ ಸ್ಕಿಲ್ಸ್ ಬಂದು ನಂಗೆ ಏನೆಲ್ಲ ಸ್ಕಿಲ್ಸ್ ಇದೆ ಅದೆಲ್ಲ ಹಾಕಿ, ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದೆ ಅಷ್ಟು ಹಾಕಿ, ತೊಂದರೆ ಇಲ್ಲ, ಸರಿನಾ? ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಸ್ಕಿಲ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದರಿಂದನೇ ನಿಮ್ಗೆ ಗೊತ್ತಾಗೋದಂದ್ರೆ ನನಗೇನೆಲ್ಲ ಗೊತ್ತಿದೆ ಅಂತ. ನೋಡಿ, ಆದಷ್ಟು ನಾನು ಏನ್ ಮಾಡಿದ್ದೀನಿ, ನನ್ಗೆ ಎಷ್ಟು ಸ್ಕಿಲ್ಸ್ ಇದೆಯೋ ಅಷ್ಟು ಹಾಕಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಯಾರಾದ್ರೂ ಅಕಸ್ಮಾತ್ ಆಗಿ ನಿಮ್ಮ ಪ್ರೊಫೈಲ್ ನೋಡಿದಾಗ ನೀವೆಲ್ಲ ರೆಸ್ಯೂಮೆ ಕಳಿಸಿರ್ತೀರ, ಯೂಶಲಿ ಏನ್ ಮಾಡ್ತಾರೆ, ಸೀದಾ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗ್ತಾರೆ. ಓಕೆ, ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋದಾಗ ನೀವೇನೆಲ್ಲ ಕಲ್ತಿದ್ದೀರಲ್ಲ ಅಲ್ಲೇ ಬಂದ್ಬಿಡುತ್ತೆ. ಆಮೇಲೆ ಇದೆಲ್ಲ ಬಂದು ಜೆನ್ಯೂನ್ ಇರಬೇಕು, ಸುಮ್ಮನೆ ಇಲ್ಲಿ ಫೇಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಒಬ್ಬರಲ್ಲ, ತುಂಬಾ ಜನ ನೋಡ್ತಿರ್ತಾರೆ. ಓಕೆ, ಸೊ ಆದಷ್ಟು ಇಲ್ಲಿ ಜೆನ್ಯೂನ್ ಆಗಿ ಎಷ್ಟಾಗುತ್ತೆ, ನೀವು ಎಷ್ಟು ಸ್ಕಿಲ್ಸ್ ಕಲ್ತಿರ್ತೀರ ಅಷ್ಟನ್ನು ಇಲ್ಲಿ ಹಾಕ್ಬೇಕು. ಈವನ್ ಇನ್ ಕೇಸ್ ನಿಮಗೆ ಇಂಟರ್ವ್ಯೂ ಬೇಕು ಅಂತ ನೀವೇನಾದ್ರೂ ಅಕಸ್ಮಾತ್ ಎಕ್ಸ್ಟ್ರಾ ಹಾಕಿದ್ರೆ ಮೇಕ್ ಶೋರ್ ದಟ್ ನೀವು ಆದಷ್ಟು ಬೇಗ ಆ ಸ್ಕಿಲ್ಸ್ ಅನ್ನ ಕಲ್ತ್ಕೋಬೇಕು, ಆಯ್ತಾ? ಈ ಫಾರ್ ಎಕ್ಸಾಂಪಲ್ ನನಗೆ ಪವರ್ ಬಿ ಗೊತ್ತಿಲ್ಲ, ಪವರ್ ಬಿ ಹಾಕಿರ್ತೀನಿ, ಅಕಸ್ಮಾತ್ ಇಂಟರ್ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಇಟ್ಕೊಳ್ಳಿ.
ಸೊ ನೀವೇನಂದ್ರೆ ಅಲ್ಲಿ ನನ್ಗೆ ಇವಾಗ ಪವರ್ ಬಿ ಐ ಡೆವಲಪರ್ ಆಗಿ ಹೋಗ್ಬೇಕು, ನಾನು ಇಲ್ಲಿ ಹಾಕಿದ್ದೀನಿ, ಇಂಟರ್ವ್ಯೂ ಬರ್ಲಿ ನೋಡೋಣ ಅಂತ ಹಾಕಿದ್ರೆ ಆದಷ್ಟು ಬೇಗ ಅದು ಬರೋ ವರ್ಷ ನೀವು ಕಲ್ತ್ಕೋಬೇಕು. ಯಾವಾಗ ಬರುತ್ತೆ ಹೇಳಕ್ ಬರಲ್ಲ, ಬರ್ದೇನೂ ಇರ್ಬೋದು. ಅಕಸ್ಮಾತ್ ಆಗಿ ಬಂದ್ರೆ ಅವಾಗ ನೀವು ಓಡಾಡ್ಕೊಂಡು ಅರ್ಜೆಂಟಲ್ಲಿ ಕಲಿಯಕ್ಕಾಗಲ್ಲ. ಓಕೆನಾ? ಸೊ ಆದಷ್ಟು ಈ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ರೈಟ್. ನೆಕ್ಸ್ಟ್ ರೆಕಮೆಂಡೇಶನ್. ನೋಡಿ, ಈ ರೆಕಮೆಂಡೇಶನ್ ಇದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ರೆಕಮೆಂಡೇಶನ್ ಅಂದ್ರೆ ಇದೊಂಥರ ರಿವ್ಯೂಸ್ ತರ. ಸಪೋಸ್ ಇವಾಗ ನಾನೇನ್ ಮಾಡ್ತೀನಿ, ಈಗ ನಾವು ಇಲ್ಲೊಂದಷ್ಟು ಜನ ಇದೀವಿ ತಿಳ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ನಿಮಗೆ ನಾನು ರೆಕಮೆಂಡೇಶನ್ ಅಂದ್ರೆ ನಾನು ರೆಕಮೆಂಡ್ ಮಾಡ್ತೀನಿ, ಇವರು ಒಳ್ಳೆ ಪ್ರೋಗ್ರಾಮರ್ ಅಥವಾ ಆನಲಿಸ್ಟ್ ಈ ಥರದಲ್ಲ. ಸೊ ಆ ಥರ ನಿಮ್ಗೊಂದಷ್ಟು ಜನ ನಿಮಗೆ ಒಳ್ಳೆ ರಿವ್ಯೂಸ್ ಕೊಟ್ಟರು, ಒಳ್ಳೆ ರೆಕಮೆಂಡೇಶನ್ ಕೊಟ್ಟರು ಅಂದರೆ ನಿಮಗೆ ಅಕಸ್ಮಾತ್ ಪ್ರೊಫೈಲ್ ಯಾವ್ದಾರ HR ನೋಡಿದಾಗ ಪರವಾಗಿಲ್ಲಪ್ಪ, ಇವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಥವಾ ಒಂದೊಳ್ಳೆ ನಂಬಿಕೆ ಗಳಿಸ್ಕೊಂಡಿದ್ದಾರೆ ಅಂತ. ಸೊ ಇದೆಲ್ಲ ಬಂದು ನೀವು ಏನಕ್ಕೆ ಮಾಡಬೇಕು ಅಂದರೆ, ನೀವು ಪ್ರೊಫೈಲ್ ಕಳಿಸಿದ ತಕ್ಷಣ ಜಾಬ್ ಸಿಕ್ಬಿಡುತ್ತೆ ಅಂತಲ್ಲ ಅಥವಾ ಇಂಟರ್ವ್ಯೂ ಬಂದ್ಬಿಡುತ್ತೆ ಅಂತಲ್ಲ. ಅಕಸ್ಮಾತ್ ಏನಾದರೂ ಆನ್ಲೈನಲ್ಲಿ ಯಾರಾದರೂ HR ಕೆಲವೊಂದು ಪ್ರೊಫೈಲ್ಸ್ ಹುಡುಕ್ತಾ ಇರ್ತಾರೆ. ಅವರು ಸುಮ್ಮನೆ ಹೋಗ್ಬಿಟ್ಟು ರೆಸ್ಯೂಮೆ ಕಳಿಸಿದ ತಕ್ಷಣ ನೋಡ್ತಾರೆ ಅಂತಲ್ಲ. ಕೆಲವು HRಗಳು ಏನು ಮಾಡ್ತಾರೆ ಅಂದರೆ, ನಿಮ್ಮ ಪ್ರೊಫೈಲ್ಗಳು ಕೂಡ ನೋಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬೇಕಂದ್ರೆ ಅವ್ರಿಗೆ ಏನಾಗುತ್ತೆ, ಒಂದಷ್ಟು ಪ್ರೊಫೈಲ್ ಸಿಗುತ್ತೆ. ಅವಾಗ ಸಿಕ್ಕಿದ್ರು ಸಿಗ್ಬೋದು. ಸೊ ನಾನು ಏನೆಲ್ಲ ಮಾಡಿರ್ತೀನಿ ಅದೆಲ್ಲ ಹಾಕಿದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾನೇನಾದ್ರೆ ಅಕಸ್ಮಾತ್ ಆಗಿ ಒಳ್ಳೆ ಪ್ರಾಜೆಕ್ಟ್ ಹಾಕಿರ್ತೀನಿ ಅಥವಾ ನನ್ನ ಪ್ರೊಫೈಲ್ ಅಕಸ್ಮಾತ್ ರೆಕಮೆಂಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ಬೋದು, ರೆಕಮೆಂಡೇಶನ್ ಅನ್ನ ಕೊಡ್ಬೋದು. ಆಸ್ಕ್ ಫಾರ್ ರೆಕಮೆಂಡೇಶನ್, ಗಿವ್ ರೆಕಮೆಂಡೇಶನ್ ಅಂತ. ಆಸ್ಕ್ ಫಾರ್ ಅಂದ್ರೆ ನಾನೊಬ್ಬರನ್ನ ಕೇಳೋವಂಥದ್ದು, ಗಿವ್ ಅಂದ್ರೆ ನಾನೊಬ್ಬರಿಗೆ ಕೊಡೋವಂಥದ್ದು. ಸೊ ಇಲ್ಲಿ ಈ ರೆಕಮೆಂಡೇಶನ್ ಇದೆಯಲ್ಲ, ನೀವು ಸುಮ್ಮನೆ ಯಾರು ಹಾಕಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ಫ್ರೆಂಡ್ ಏನೋ ಒಂದು ಹಾಕ್ಬೇಕು ಅಂದ್ರೆ ಅವನೇನಂತಾನೆ, ನಾನು ಹಿಂಗೇನು ರೆಕಮೆಂಡ್ ಮಾಡ್ರೆ ನಾನು ರೆಕಮೆಂಡ್ ಮಾಡ್ತೀನಿ ಅಂತ. ಏನೂ ತಪ್ಪಿಲ್ಲ. ಸೊ ಇವಾಗಿನ ಕಾಲದಲ್ಲಿ ಇವಾಗ ಹಿಂಗೆ ಅಂದ್ರೆ ಯಾರು ಫ್ರೀಯಾಗಿ ಯಾರು ಏನು ಇದು ಮಾಡಲ್ಲ. ಸೊ ಹೇಳ್ತಾರೆ, ಇವಾಗ ನಾನು ರೆಕಮೆಂಡೇಶನ್ ಅಂತ ಕೊಟ್ರೆ ಏನಂತಾರೆ ಗೊತ್ತಾ, ನೀನು ನಾನು ರೆಕಮೆಂಡ್ ಮಾಡು ಅಂತ. ಸೊ ಇವಾಗ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ಅಕಸ್ಮಾತ್ ಅವ್ನು ಏನಕ್ಕೂ ಯೋಗ್ಯತೆ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಇವಾಗ ನೀವು ಅವ್ನು ರೆಕಮೆಂಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವನು ನಿಮ್ಮನ್ನು ರೆಕಮೆಂಡ್ ಮಾಡ್ದ ಅಂತ ಇಟ್ಕೊಳ್ಳಿ. ಸೊ ಅಂಥದ್ದು ನಿಮಗೆ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಹೇಳ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಿಮ್ಮ ಫ್ರೆಂಡ್, ಆಯ್ತಾ, ಒಳ್ಳೆ ಫ್ರೆಂಡ್ ಇರ್ಬೋದು, ಬಟ್ ಪ್ರೊಫೆಷನಲ್, ಇದು ನಾನು ಹೇಳ್ತಾ ಇದ್ದೀನಿ, ಇದು ಪ್ರೊಫೆಷನಲ್ ನೆಟ್ವರ್ಕ್. ಕೀಪ್ ಇನ್ ಮೈಂಡ್. ನಾನು ನಮ್ಮ ಫ್ರೆಂಡ್ಗೆ ಹೆಲ್ಪ್ ಮಾಡ್ತೀನಿ, ಏನೋ ಮಾಡಕ್ ಹೋಗಿ ನೀವು ತಗ್ಲಾಕೊಂಡ್ಬಿಡ್ತೀರ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್, ಅವ್ನ ರೆಕಮೆಂಡ್ ಮಾಡ್ಬಿಡ್ತೀನಿ ಅಂತ ನೀವು ಒಂದಷ್ಟು ಉದ್ದ ಒಂದು ರಿವ್ಯೂ ಕೊಟ್ಟಿರ್ತೀರ. ಒಳ್ಳೆ ಮನುಷ್ಯ, ಸಖತ್ತಾಗಿ ಅನಾಲಿಟಿಕ್ಸ್ ಮಾಡ್ತಾನೆ ಅಂತೆಲ್ಲ. ಅಕಸ್ಮಾತ್ ಅವ್ನು ಹಂಗಿಲ್ಲ ಅಂದ್ರೆ ನೀವೇನ್ ರಿವ್ಯೂ ಕೊಟ್ಟಿರ್ತಾರ ಮತ್ತೆ ಅವ್ನು ವಾಪಸ್ ಕೊಟ್ಟಿರ್ತಾನಲ್ಲ, ಎರಡೂ ಫೇಕ್ ಅಂತ ಗೊತ್ತಾಗುತ್ತೆ. ಸೊ ಆದಷ್ಟು ಜೆನ್ಯೂನ್ ಇರಲಿ. ಬಟ್ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ, ನಿಮ್ಮ ಫ್ರೆಂಡ್ ಅದನ್ನ ಹ್ಯಾಂಡಲ್ ಮಾಡ್ಕೋತಾನೆ ಅಂದ್ರೆ ಗಿವ್ ಅಂಡ್ ಟೇಕ್ ಮಾಡ್ಬೋದು, ಏನು ತಪ್ಪಿಲ್ಲ. ಬಟ್ ನಿಮಗೆ ಆ ಕ್ಯಾಲಿಬರ್, ಆ ಕೆಪಾಸಿಟಿ ಇರಬೇಕು, ಅದು ನೀವು ನೋಡ್ಕೋಬೇಕಾಗುತ್ತೆ. ಓಕೆನಾ? ರೈಟ್. ಸೊ ಅದು ಬಂದು ರೆಕಮೆಂಡೇಶನ್. ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳೇ ಯಾರನ್ನ ಇತ್ತು ಅಂದ್ರೆ ಅಕಸ್ಮಾತಾಗಿ ಜೊತೆಲಿ ಇತ್ತು ಅಂದ್ರೆ ಅವ್ರ ಹತ್ರ ಆದಷ್ಟು ಅದನ್ನ ಹಾಕಿಸ್ಬೋದು. ಆಯ್ತಾ? ಸೊ ಅದು ಒಂದು ಒಳ್ಳೆ ಐಡಿಯಾ ಆಕ್ಚುಲಿ, ಈ ರೆಕಮೆಂಡೇಶನ್ ಮತ್ತೆ ಗಿವ್ ಅಂಡ್ ಟೇಕ್ ರೆಕಮೆಂಡೇಶನ್ಸ್. ಸರಿನಾ? ಇದೆಲ್ಲ ಆದ್ಮೇಲೆ, ರೈಟ್, ಇದೆಲ್ಲ ಮುಗೀತು, ನಾನು ಇದೆಲ್ಲ ಅಪ್ಡೇಟ್ಸ್ ಏನೇನಿದೆಲ್ಲ ಮಾಡ್ಕೊಂಡೆ ನಾನು. ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ನಾನು ಪೋಸ್ಟಿಂಗ್ಗೆ ಬರ್ತೀನಿ. ಆಯ್ತಾ? ಈ ಪೋಸ್ಟಿಂಗ್ಸ್ ನೀವು ನೋಡ್ಬೋದು, ಈ ನಡುವೆ ಅಂತೂ ತುಂಬಾ ಹಿಂಗಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಯಾರೋ ಏನೋ ಒಂದು ಪೋಸ್ಟಿಂಗ್ ಹಾಕಿಲ್ಲ. ಆಯ್ತಾ? ನಾನು ತಪ್ಪು ಅಂತ ಹೇಳ್ತೀನಿ ನೋಡಿ. ಈ ತರ ಬುಕ್ಸ್ಗಳು ಎಷ್ಟೊಂದು ಸಿಕ್ತು. ಸೊ ಈ ತರ ಬುಕ್ಸ್ಗಳು ನಿಮ್ಗೆ ಎಷ್ಟೊಂದು ನೆಟ್ಟಲ್ಲಿ ಸಿಕ್ತು. ಅದನ್ನ ಏನ್ ಮಾಡ್ತಾರೆ ಹಿಂಗೆ ನೋಡಿ, ಎಲ್ಲಾ ಡೇಟಾ ಅನಾಲಿಟಿಕ್ಸ್. ಮೊದಲೆಲ್ಲ ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ಡೇಟಾ ಅನಾಲಿಟಿಕ್ಸ್ ಯಾರು ಗೊತ್ತಿರಲಿಲ್ಲ ನೋಡಿ. ಎಲ್ಲ ಡೇಟಾ ಅನಾಲಿಟಿಕ್ಸ್ ಎಲ್ಲಿ ನೋಡೋ ಬರೀ ಅದೇ ಕಾಣಿಸುತ್ತೆ. ಆಯ್ತಾ? ಸರ್ ನಿಮ್ ನೆಟ್ವರ್ಕ್ ಅಲ್ಲಿ ಬರೀ ಅವರೇ ಇದ್ದಾರೆ, ಅದಕ್ಕೆ ನಿಮ್ಗೆ ಕಾಣಿಸ್ತಿದೆ ಅಂತ ಒಂದು ಕರೆಕ್ಟ್. ಬಟ್ ಇನ್ನೊಂದು ಏನಂದ್ರೆ, ಈ ಡೇಟಾ ಅನಾಲಿಟಿಕ್ಸ್ ಅನ್ನೋದು ಎಲ್ಲಾರ್ಗು ಒಂಥರ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಎಲ್ಲಾರು ಅದೇ ಫೀಲ್ಡ್ ಬರ್ಬೇಕು ಅಂತ ನೋಡಿ. ಯಾವುದೋ ಒಂದು ಡ್ಯಾಶ್ ಬೋರ್ಡ್ ನೋಡಿ, ಈ ತರ ಡ್ಯಾಶ್ ಬೋರ್ಡ್ ಒಂದು ಎಕ್ಸಾಂಪಲ್ ತಗೋಣ. ಇವನ್ ಡ್ಯಾಶ್ ಬೋರ್ಡ್ ಮಾಡಿದ್ರ ಈ ತರ ಒಂದು ಪೋಸ್ಟ್ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅದೆಲ್ಲ ನಾನು ಹೇಳ್ತೀನಿ. ಈ ತರ ನೀವೊಂದು ಡ್ಯಾಶ್ ಬೋರ್ಡ್ ಮಾಡಿದಾಗ ಇಲ್ಲಿ
ತುಂಬಾ ಜನ ಇದ್ದಾರೆ ಆಕ್ಚುಲಿ, ಎಸ್ಪೆಷಲಿ ವಿನಯ್ ಅಂತ ಇದ್ದಾರೆ. ಅವರು ಈ ತರ ಡ್ಯಾಶ್ ಬೋರ್ಡ್ಸ್ ತುಂಬಾ ಹಾಕಿದ್ದಾರೆ ಆಕ್ಚುಲಿ. ನಾನು ಕೆಲವೊಂದಕ್ಕೆಲ್ಲ ಕಮೆಂಟ್ ಹಾಕಿದ್ದೀನಿ, ಕೆಲವೊಂದೆಲ್ಲ ನಾನು ಬಿಟ್ಟೋಗಿರ್ಬೋದು, ಯಾಕಂದ್ರೆ ಬೇರೆ ಬೇರೆ ಕೆಲಸದಲ್ಲಿ ನಾವು ಮರ್ತೋಗಿರ್ಬೋದು. ಬಟ್ ಆದಷ್ಟು ನಾನು ಅಕಸ್ಮಾತ್ ಯಾರು ಟ್ಯಾಗ್ ಮಾಡಿದ್ರೆ ನಾನು ಮೆಸೇಜ್ ಹಾಕ್ತೀನಿ, ಇಲ್ಲ ಕಮೆಂಟ್ ಹಾಕ್ತೀನಿ. ಬಟ್ ಕೆಲವು ಟೈಮ್ ಮಿಸ್ ಆಗುತ್ತೆ, ಯಾಕಂದ್ರೆ ನಾವು ಅಕಸ್ಮಾತ್ ಕ್ಲೈಂಟ್ ಟ್ರೈನಿಂಗ್ಸ್ ಅನ್ನ ಹೋಗಿರ್ತೀನಿ, ಸೊ ಈ ಥರದಲ್ಲಿ ಇದ್ದಾಗ ಮಾಡದೇ ಇರಬಹುದು. ಬಟ್ ಇದೆಲ್ಲ ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾಟ್ ಜಿ ಪಿ ಟಿ ಇಂದ ತೆಗ್ದಿರೋದೇ ಇರಲ್ಲ. ಆಯ್ತಾ ನೋಡಿ, ಇಲ್ಲೇ ನೋಡಿ ಪವರ್ ಬಿ ನಾವು ಎಷ್ಟು ನೋಡಿದ್ವಿ, ರೈಟ್? ಸೊ ಈ ತರದೆಲ್ಲ ಪೋಸ್ಟ್ ಮಾಡ್ತಾರೆ. ನೀವು ಅನ್ಕೋಬಹುದು ಯಾಕೆ ಇವೆಲ್ಲ ಟ್ರೈನರ್ಸ್ ಅವರು, ಅಥವಾ ಇವರೆಲ್ಲ ಇಷ್ಟೊಂದು ನಾಲೆಜ್ ಇದೆಯಾ ಅಂತ. ಪೀಪಲ್ ಒಂದ್ ಹೇಳ್ತೀನಿ ನೋಡಿ, ಈ ತರದೆಲ್ಲ ಮಾಡ್ಬೇಕು ನಿಮ್ಗೆ ನಾಲೆಡ್ಜೇ ಇರ್ಬೇಕು ಅಂತಿಲ್ಲ. ಚಾಟ್ ಜಿ ಪಿ ಟಿ ಹೋಗಿ ಕೊಟ್ಬಿಟ್ರೆ ಎಲ್ಲ ಅದೇ ಕೊಟ್ಬಿಡುತ್ತೆ. ಅದು ಬಿಟ್ಟು ಎಷ್ಟೊಂದು ನಿಮ್ಗೆ ಇದು ಏನೋ ಎ ಐ ಟೂಲ್ಸ್ಗಳಿದೆ, ನಿಮ್ಗೆ ಅದೆಲ್ಲ ಈಸಿಯಾಗಿ ಮಾಡ್ಕೊಟ್ಬಿಡುತ್ತೆ, ಸರಿನಾ? ಬಟ್ ಏನಕ್ಕೆ ಇದನ್ನ ಪೋಸ್ಟ್ ಮಾಡಬೇಕು ಅದನ್ನ ನಿಮ್ಗೆ ಇಲ್ಲಿ ಹೇಳ್ತೀನಿ. ಅದಕ್ಕೆ ಅಂತ ನಾನು ಏನ್ ಮಾಡಿದ್ದೀನಿ, ಒಂದಷ್ಟು ಕಂಟೆಂಟ್ ಅಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬಂದಿದ್ದೀನಿ. ಓಕೆ, ರೈಟ್. ಈಗ ನಾನು ಪ್ರೊಫೆಷನಲ್ ಬ್ಯಾನರ್ ಅಂತ ತೋರಿಸಿದ್ನಲ್ಲ, ಅದೇನಕ್ಕೆ ಅಂದ್ರೆ ವಿಸಿಬಿಲಿಟಿ. ಅದು ಬಿಟ್ಟು ನನಗೆ ಪೋಸ್ಟಿಂಗ್ಸ್, ಅದು ವಿಸಿಬಿಲಿಟಿಗೆ. ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ನನ್ಗೆ ಹೇಳಿದ್ನಲ್ಲ, ಅದು ಸರ್ಟಿಫಿಕೇಶನ್ಸ್ ಎಲ್ಲ ಇಲ್ಲಿ ಬರೋಣ, ಆಯ್ತಾ? ಕಂಟೆಂಟ್ ಪೋಸ್ಟ್ ಮಾಡ್ಬೇಕು ನಾನು. ಓಕೆ, ಯಾತಕ್ಕೆ ಪೋಸ್ಟ್ ಮಾಡಬೇಕು ಹೇಳ್ತೀನಿ ನಿಮಗೆ. ಪೋಸ್ಟಿಂಗ್ ಹೆಲ್ಪ್ಸ್ ಯುವರ್ ಪ್ರೊಫೈಲ್ ರೀಚ್ ಥೌಸಂಡ್ಸ್ ಆಫ್ ಹೈರಿಂಗ್ ಮ್ಯಾನೇಜರ್ಸ್. ನಾನು ಏನು ಪೋಸ್ಟ್ ಮಾಡ್ತೀನಿ, ಆ ಪೋಸ್ಟ್ ಮಾಡೋದ್ರಿಂದ ತುಂಬಾ ಗಳಿಗೆ ರೀಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಆಯ್ತಾ? ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಾರನ್ನ ಏನ್ ಮಾಡ್ತಾರೆ, ಇಲ್ಲಿ ಈ ತರ ಯಾವ್ದೋ ಒಂದು ಏನೋ ಒಂದು ಪೋಸ್ಟ್ ಮಾಡ್ಬೇಕು ಅಂತ. ಬಟ್ ಪೀಪಲ್, ನಿಮ್ಗೆ ಹೇಳ್ತೀನಿ, ಬ್ಲೈಂಡ್ ಆಗಿ ಸುಮ್ಮನೆ ಏನ್ ಬೇಕು ಅದೆಲ್ಲ ಪೋಸ್ಟ್ ಮಾಡಕ್ ಹೋಗ್ಬೇಡಿ. ನಾನ್ ನಿಮ್ಗೆ ಹೇಳ್ತೀನಿ ಏನೆಲ್ಲ ಪೋಸ್ಟ್ ಮಾಡ್ಬೇಕು ಅಂತ. ಆ ರೀತಿ ಪೋಸ್ಟ್ ಮಾಡಿ ಖಂಡಿತವಾಗಿ ರೆಕಗ್ನೈಸೇಷನ್ ಸಿಗುತ್ತೆ. ನೀವು ದಿನಕ್ಕೆ ಒಂದು 25 ಪೋಸ್ಟ್ ಹಾಕ್ತೀನಿ ನೋಡಿ. ಆಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ದಿನಕ್ಕೆ ಒಂದು ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ ಅನ್ನ ಸ್ಟಡಿ ಮಾಡಕ್ಕೆ ಅದಕ್ಕೊಂದಷ್ಟು ಟೈಮ್ ಬೇಕು. ಯೂಶಲಿ ಆಲ್ಗೋರಿದಮ್ ಎಲ್ಲ ಬಂದು 24 to 36 hours ತಗೊಳುತ್ತೆ ಒಂದು ಪೋಸ್ಟ್ ಹಾಕಿದಾಗ ಅದನ್ನ ಆಲ್ಗೋರಿದಮ್ ಸ್ಟಡಿ ಮಾಡಕ್ಕೆ. ಸೊ ನೀವು ಪ್ರತಿದಿನ ಹಾಕಿ, ಒಂದೇ ಟೈಮಲ್ಲಿ ಹಾಕಿ. ಆದಷ್ಟು ನೀವು ಲಿಂಕ್ಡ್ ಇನ್ ಪ್ರೊಫೈಲ್ಸು ಇದೆಲ್ಲ ಒಂದು ನಿಮಗೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 10 ಗಂಟೆ ಒಳಗಡೆ ಹಾಕಿದ್ರೆ ಒಳ್ಳೇದು. ಯಾಕೆಂದ್ರೆ ಯೂಶಲಿ ಎಲ್ಲ ಈ ಪ್ರೊಫೆಷನಲ್ ಮೇಲ್ಸ್ ಇದೆಲ್ಲ ಚೆಕ್ ಮಾಡೋದು ಆ ಟೈಮಲ್ಲಿ, ಆಯ್ತಾ? ಈ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆಲ್ಲ ಬಂದು ಸಾಯಂಕಾಲ ಹೊತ್ತು ಹಾಕಿ. ಯಾಕಂದ್ರೆ ಅವೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಾಂದ್ರೆ ಬೆಳಿಗ್ಗೆನೆ ಹಾಕ್ಬಿಡ್ಬೇಕು. ಎಲ್ಲ ಎದ್ದಿದ ತಕ್ಷಣ ಮೊಬೈಲ್ ನೋಡ್ತಾರಲ್ಲ, ಮೊಬೈಲ್ ಎದ್ದಿದ ತಕ್ಷಣ ಯಾರು ಲಿಂಕ್ಡ್ ಇನ್ ನೋಡಲ್ಲ, ಆಯ್ತಾ? ಯಾರಿಗೂ ಕೆಲಸ ಬೇಕಾಗಿಲ್ಲ, ಎಂಟರ್ಟೈನ್ಮೆಂಟ್ ಬೇಕು, ರಿಲ್ಯಾಕ್ಸ್ ಬೇಕು. ಆಫೀಸ್ಗೆ ಹೋದ್ಮೇಲೆ ಎಲ್ಲ ಇದೆಲ್ಲ ನೋಡೋದು. ಸೊ ಆತರ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಬೆಳಿಗ್ಗೆ ಟೈಮ್ ಹಾಕಿದ್ರೆ ಮಾತ್ರನೇ ನೋಡ್ತಾರೆ ಅಂತಲ್ಲ, ಸಂಜೆನೂ ನೋಡೋರು ಇದ್ದಾರೆ, ಎಲ್ಲಾ ಟೈಮು ನೋಡೋರು ಇದ್ದಾರೆ. ಆದಷ್ಟು ಆ ಟೈಮಲ್ಲಿ ಹಾಕಿದ್ರೆ ಬೆಳಿಗ್ಗೆನೆ ನೀವು ಪೋಸ್ಟ್ ಮಾಡ್ಬಿಟ್ರೆ ಮುಗೀತಂದ್ರೆ ಸಂಜೆ ನಾಳೆ ಬೆಳಿಗ್ಗೆ ಅವ್ರಿಗೆ ಯಾರೋ ನೋಡೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಈ ನಮ್ಮ ಪ್ರೊಫೆಷನಲ್ ಪೋಸ್ಟ್ ಏನಿದೆ, ಬೆಳಿಗ್ಗೆನೆ ಹಾಕ್ಬಿಟ್ರೆ ಸಂಜೆವರೆಗೂ ಯಾರು ನೋಡ್ತಾರೆ ಎಲ್ಲ ನೋಡ್ಬೋದು. ನೀವು ಸಂಜೆ ಹಾಕಿದ್ರೆ ಮತ್ತೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಡು ನೋಡಲ್ಲ, ಮತ್ತೆ ಬೆಳಿಗ್ಗೆ ಆಗೋತ್ತಲ್ಲಿ ಹೊರಟೋಗ್ಬಿಟ್ಟಿರ್ತಾನೆ, ಆಯ್ತಾ? ಸೊ ನಾನೇನ್ ಹೇಳ್ತೀನಿ, ಪೋಸ್ಟ್ ವೀಕ್ಲಿ ಕಂಟೆಂಟ್ ಅಥವಾ ಡೈಲಿ ಕಂಟೆಂಟ್ ನೀವು ಆಗ್ತಾ ಇರ್ಬೋದು, ಆಯ್ತಾ? ವೀಕ್ಲಿ ಕಂಟೆಂಟ್ ಒಂದು ಪ್ರಾಜೆಕ್ಟ್ ಮಾಡಿದೀರಾ ಅದನ್ನ ಹಾಕಿ. ಬಟ್ ನೀವು ಪ್ರಾಜೆಕ್ಟ್ ಮಾಡಿರೋದನ್ನ ಹೆಂಗ್ ಹಾಕ್ಬೇಕು ಗೊತ್ತಾ, ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಅದ್ರಲ್ಲಿ 1500 ವರ್ಡ್ಸ್ ಅನ್ನ ಇರುತ್ತೆ. ಸೊ ಅಷ್ಟರಲ್ಲೇ ನಾನು ಮಾಡ್ಬೋದಂತ ಚಾಟ್ ಜಿ ಪಿ ಟಿ ಕೊಡಿ, ಅದೆಲ್ಲ ಕೊಡುತ್ತೆ. ಒಂದು ನೀವು ಪ್ರಾಜೆಕ್ಟ್ ಹಾಕಿದ್ರೆ ವಾರಕ್ಕೆ ಒಂದು ಪ್ರಾಜೆಕ್ಟ್ ಇಲ್ಲ 2 ಪ್ರಾಜೆಕ್ಟ್ ಹಾಕಿ, ತುಂಬಾ ಹಾಕಕ್ಕೆ ಹೋಗ್ಬಿಡಿ. ಕೆಲವು ತುಂಬಾ ಆಗ್ತಾ ಇರ್ತಾರೆ, ಇಷ್ಟು ಮಾಡಿ ಅಷ್ಟು ಮಾಡಿ. ಏನಾದ್ ಗೊತ್ತಾ, ನೀವು ಊಟ ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ನಾನು ಊಟ ಜಾಸ್ತಿ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಅಂದ್ಬಿಟ್ಟು ಹಾಕ್ತಾನೇ ಇದ್ರೆ ತಿನ್ನಕ್ಕಲ್ಲ, ವಾಕರಿಕೆ ಆಗ್ಬಿಡುತ್ತೆ. ಹಂಗೇನೆ ಪೋಸ್ಟಿಂಗ್ಸ್ ಅಷ್ಟೇ, ಆಯ್ತಾ? ಸೊ ಒಂದಷ್ಟು ಡ್ಯಾಶ್ ಬೋರ್ಡ್ಸ್ಗಳಿದ್ರೆ ಹಾಕಿ, ಲರ್ನಿಂಗ್ಸ್, ಆಯ್ತಾ? ಈಗ ನೋಡಿದ್ರೆ ಯಾರೋ ಒಬ್ಬ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಕ್ಬಿಟ್ಟು ಒಂದಷ್ಟು, ನಾನು ನೋಡಿದ್ದೀನಿ, ಒಂದೇ ಪೋಸ್ಟ್ ಒಂದು 25 ಜನ ಅದನ್ನೇ ಕಾಪಿ ಮಾಡ್ಕೊಂಡು ಕೆಳಗಡೆ ಹೆಸರು ಚೇಂಜ್ ಮಾಡಿರ್ತಾರೆ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಫಾರ್ ಮೋರ್ ಲೈಕ್ ದಿಸ್ ಅಂತ. ಅವ್ನು ಎಲ್ಲಿಂದ ತೆಗೆದು ಇನ್ನೊಬ್ಬ ಎಲ್ಲಿಂದ ತೆಗೆದು. ನೀವು ಆತರ ಮಾಡಕ್ ಹೋಗ್ಬೇಡಿ, ನಿಮ್ದೇ ಸ್ವಂತ ಕಂಟೆಂಟ್ ಹಾಕಿ. ಏನು ಸ್ವಂತ ಕಂಟೆಂಟ್ ಹೆಂಗಪ್ಪ ಹಾಕೋದು, ನಾನು ತೋರಿಸ್ದೆ ನಿಮ್ಗೆ. ಕ್ಯಾನ್ವಾ, ಚಾಟ್ ಜಿ ಪಿ ಟಿ, ಆಯ್ತಾ? ಬೇಜಾನಿದೆ. ಆಮೇಲೆ
ಈ ಪೋಸ್ಟಿಂಗ್ ಹಾಕ್ತಿವಲ್ಲ, ಇಲ್ಲಿ ನೀವು ಹೋಗ್ಬಿಟ್ಟು ಇಲ್ಲಿ ಏನೋ ಸಖತ್ತಾಗಿ ಎಲ್ಲ ಈ ತರ ಡಿಸೈನ್ ಮಾಡಿ ಹಾಕ್ಬೇಕು ಅಂತಿಲ್ಲ. ಆಯ್ತಾ? ಸಿಂಪಲ್ ಡಿಸೈನ್ ವಿತ್ ಗುಡ್ ಕಂಟೆಂಟ್. ಕಂಟೆಂಟ್ ಇಂಪಾರ್ಟೆಂಟ್ ಅಷ್ಟೇ. ಕಂಟೆಂಟ್ ಆಯ್ತಾ? ಅದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್. ಇಮೇಜ್, ವಿಡಿಯೋ, ವಾಟ್ ಎವರ್. ಆಯ್ತಾ? ಏನು ಇಮೇಜ್ ಮಾಡ್ಬೇಕು ಅಂದ್ರೆ ಇದು ಜಮಿನಿಗೆ ಹೋಗ್ಬಿಟ್ರೆ ಇದೇ ಕೊಟ್ಬಿಡುತ್ತೆ ನಿಮ್ಗೆಲ್ಲ. ಒಂದು ಇಮೇಜ್ ಮಾಡಿ, ಯಾವ್ದೋ ಒಂದು ಇಮೇಜ್ ಮಾಡ್ಬೇಕು ಅಂದ್ರೆ. ಆಯ್ತಾ? ಸುಮ್ಮನೆ ಏನೋ ಒಂದು ಜಸ್ಟ್ ಒಂದು ಕೊಡ್ತೀನಿ ನೋಡೋಣ. Need a image using Gemini to post in LinkedIn about the importance of data management in the industry, the current industry. ಆಯ್ತಾ? ಯಾವ್ದಾದ್ರು ಪೋಸ್ಟ್ ಮಾಡಬೇಕು, ನಾನು ಕೊಟ್ಟಿದ್ದೀನಿ, ನೋಡೋಣ ಹೆಂಗ್ ಬರುತ್ತೆ ನಂಗೆ ಗೊತ್ತಿಲ್ಲ. ಜಸ್ಟ್ ಅದು ನೋಡೋಣ. ಇಮೇಜ್ ಕೊಡ್ತೀನಿ, ನೀಡ ಇಮೇಜ್ ಅಂತ ಕೊಟ್ಟೆ, ಅದಕ್ಕೆ ಇಮೇಜ್ ಬರ್ತಿದೆ. ನೋಡೋಣ. ನೀಡ ಪ್ರಾಂಪ್ಟ್ ಅಂತ ಕೊಟ್ಬಿಡ್ತೀನಿ ಇಲ್ಲಿ. ನೀಡ ಪ್ರಾಂಪ್ಟ್ ಯೂಸ್ ಎಂಜಿನ್. ಸೊ ಇವಾಗ ಇದು ಪ್ರೋ ಇರೋದ್ರಿಂದ ನಮ್ಗೆ ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿ ಚಾಟ್ ಜಿಪಿಟಿ ಒಂದು ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಇಮೇಜ್ ಬೇಗ ಬರಲ್ಲ, ಆಮೇಲೆ ನಮಗೆ ಕರೆಕ್ಟ್ ಔಟ್ಪುಟ್ ಬರಲ್ಲ. ಆಯ್ತಾ? ಸೊ ಹಂಗಾಗಿ ನಾನು ಜೆಮಿನಿಗೆ ತಗೋತೀನಿ. ಹೋಗ್ಬಿಟ್ಟು ಇದನ್ನ ಏನೋ ಬಂತಿಲ್ಲಿ ನೋಡೋಣ. ದ ಇಂಪಾರ್ಟೆನ್ಸ್ ಆಫ್. ಈ ನಡುವೆ ಚಾಟ್ ಜಿಪಿಟಿಲಿ ಈ ಟೆಕ್ಸ್ಟ್ ಎಲ್ಲ ಕರೆಕ್ಟ್ ಆಗೋದು ಮುಂಚೆ ಎರಡೋ ಬಂದ್ಬಿಡೋದು. ಇಂಪಾರ್ಟೆನ್ಸ್ ಆಫ್ ಡೇಟಾ ಮ್ಯಾನೇಜ್ಮೆಂಟ್. ಇದ್ರಲ್ಲಿ ಚಾಟ್ ಜಿಪಿಟಿ ಒಂದು ಪ್ರಾಬ್ಲಮ್ ಇದೆ ಗೊತ್ತಾ? ನಿಮ್ಗೆ ಇಮೇಜಸ್ ಎಲ್ಲ ಬರಲ್ಲ, ಬರೀ ಟೆಕ್ಸ್ಟ್, ಇಷ್ಟು ಟೆಕ್ಸ್ಟ್ ಬಂದ್ಬಿಡುತ್ತೆ. ಇಮೇಜ್ ಕೊಡ್ತಿದ್ದೆ ಮುಂಚೆ ಎಲ್ಲ ಇಮೇಜ್ ಕೊಡ್ತಿರಲಿಲ್ಲ, ಬರೀ ಟೆಕ್ಸ್ಟ್ ಕೊಟ್ಬಿಡೋದು ನೋಡಿ. ನೋಡಿ, ಇದನ್ನೇ ಮಾಡೋದು ತುಂಬಾ ಜನ. ಆಯ್ತಾ? ಏನ್ ನಾಲೆಜ್ ಬಂತು ಇವಾಗ? ಸುಮ್ಮನೆ ಏನೋ ಒಂದು ಕೊಟ್ಟೆ, ಅದೊಂದು ಕೊಡ್ತು, ಅದನ್ನ ನೋಡೋದು ಇಲ್ಲ. ನನ್ಗೆ ಎಷ್ಟೊಂದು ಪೋಸ್ಟ್ಗಳು ನಾನು ನೋಡಿದ್ದೀನಿ. ಎಲ್ಲ ಏನ್ ಮಾಡ್ತಾರೆ, ಈ ತರ ಅವ್ನು ಕೊಟ್ಟು ಎಷ್ಟೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತವೆ, ಎಷ್ಟೊಂದು ಪ್ರಾಬ್ಲಮ್ ಇರ್ತವೆ, ಎಷ್ಟೊಂದು ಕರೆಕ್ಟ್ ಆಗಿ ಇರಲ್ಲ, ರಿಲೆವೆಂಟೇ ಇರಲ್ಲ, ಸುಮ್ಮನೆ ಹಾಕ್ಬಿಟ್ಟಿರ್ತಾರೆ. ಏನಂದ್ರೆ ನಿಮ್ಗೆ ದಿನ ಒಂದು ಪೋಸ್ಟ್ ಹಾಕ್ಬೇಕು ಅಷ್ಟೇ ಅಂತ. ದಯವಿಟ್ಟು ಹಂಗೆ ಮಾಡಬೇಡಿ, ಇಟ್ಸ್ ನಾಟ್ ಗುಡ್. ಆಯ್ತಾ? ನೋಡಿ, ನಾನು ಫೇಮಸ್ ಆಗ್ಬೇಕು, ನಾನೇನೋ ದೊಡ್ಡದಾಗೇನೋ ಮಾಡ್ಬೇಕು ಅಂದ್ಬಿಟ್ಟು ಇನ್ನೊಬ್ರಿಗೆ ತಪ್ಪು ಇನ್ಫಾರ್ಮೇಶನ್ ಕೊಡೋದು ತುಂಬಾನೇ ತಪ್ಪು. ಆಯ್ತಾ? ನಾನು ತುಂಬಾ ಜನದ ಯೂಟ್ಯೂಬ್ ಚಾನಲ್ಗಳನ್ನ ನಾನು ನೋಡಿದ್ದೀನಿ. ನಾನು ಅದ್ರ ಹೆಸರು ಹೇಳಕ್ ಹೋಗಲ್ಲ. ಅವ್ರುಗಳು ಬರೀ ದಿನಕ್ಕೆ ಏನೋ ಒಂದು ಹಾಕ್ಬೇಕು ಅಂತ ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಗೊತ್ತು ಅಷ್ಟೇ ಹೇಳ್ಕೊಡ್ತಾರೆ, ಅಂದ್ರೆ ಮಾಡಿರ್ತಾರೆ ವಿಡಿಯೋ. ಅದರಲ್ಲಿ ನಮಗೇನ್ ಕಲಿಸ್ಬೇಕು, ನಮ್ಗೆ ಇನ್ನೊಬ್ರಿಗೆ ಏನ್ ಕಲಿಸ್ಬೇಕು ಅನ್ನೋದಿರಲ್ಲ. ಒಟ್ಟು ನನ್ನೊಂದು ವಿಡಿಯೋ ಬೇಕು, ಅದು ವೈರಲ್ ಆಗಬೇಕು, ನನಗೆ ಒಂದಷ್ಟು ಕಮೆಂಟ್ಸ್ ಇದೆಲ್ಲ ಬಂದ್ಬಿಡ್ಬೇಕು ಅಂತ. ಆತರ ಮಾಡಕ್ ಹೋಗ್ಬಿಡಿ. ನಮ್ಗೆ ಖುಷಿ ಇರ್ಬೇಕು ನಾನು ಏನೋ ಒಂದು ಮಾಡೋದೇ. ಆಯ್ತಾ? ನೋಡಿ, ಇವಾಗ ನಾನು ಒಂದು 14 ದಿನ ಏನೋ ಟ್ರೈನಿಂಗ್ ಮಾಡ್ತಾ ಇದೀನಿ. ನನ್ ಖುಷಿಗೋಸ್ಕರ ನಾನು ಮಾಡ್ತಾ ಇದೀನಿ. ಎಲ್ಲಾರು ಬರ್ತಾರೆ ನೋಡಿ, ಎಷ್ಟೋ ಜನ ಬಂದೇ ಇಲ್ಲ. ಆಯ್ತಾ? ಹಂಗಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಕ್ ಹೋಗಲ್ಲ. ಅಯ್ಯೋ ಬಂದಿಲ್ಲ, ನಾನು ಯಾಕಪ್ಪ ಮಾಡ್ಬೇಕು ಅಂತ. ನನ್ನ ಖುಷಿಗೆ ನಾನು ಮಾಡ್ತಾ ಇದೀನಿ. ಅದೇ ರೀತಿ ನೀವೇನೇ ಪೋಸ್ಟ್ ಮಾಡಿದ್ರು ಮನ್ಸಿಗೆ ಖುಷಿ ಇರಬೇಕು. ನಾನು ಇದನ್ನ ಹಾಕ್ದಾಗ ಒಂದು 100 ಜನ ಬೇಡ, ಒಂದು 10 ಜನ ನೋಡಿ ಅವ್ರಿಗೆ ಏನೋ ಒಂದು ಕಲಿಸ್ತೀನಿ ಅಂತ, ಆ ಥರ ಪೋಸ್ಟ್ಗಳು ಹಾಕಿ. ನೀವು ದಿನ ಹಾಕ್ಬೇಕು ಅಂತಿಲ್ಲ, ವಾರಕ್ಕೆ ಒಂದೇ ಹಾಕಿ ಸಾಕು. ಒಳ್ಳೆ ಪೋಸ್ಟ್ ಹಾಕಿದ್ರೆ ಖಂಡಿತವಾಗಿ ಜನ ನಿಮ್ಮನ್ನ ಫಾಲೋ ಮಾಡೋದಾಗ್ಲಿ ಅಥವಾ HR ನೋಡೋದಾಗ್ಲಿ ಖಂಡಿತ ಆಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ ನಾನು ಇನ್ನೊಂದನ್ನ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಇಲ್ಲಿ ಒಂದು ಪ್ರಾಂಪ್ಟ್ ತಗೊಂಡು ನೋಡೋಣ ಜೆಮಿನಿ ಹೆಂಗ್ ಬರುತ್ತೆ ಅಂತ. ಮಾಡ್ಕೊತೀನಿ ಸುಮ್ಮನೆ. ಎಷ್ಟು ಮಾಡ್ತೀನಿ ಇದೆಲ್ಲ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್. ಯೂಶಲಿ ನಾನು ನಿಮ್ಗೆ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಕೊಡಲ್ಲ, ಮತ್ತೆ ಓದ್ತೀನಿ. ಬಟ್ ಇವಾಗ ನಮ್ಗೆ ಟೈಮ್ ಇಲ್ಲ. ಸೊ ಈ ತರ ನೀವು ಏನ್ ಮಾಡ್ಬೋದು, ತುಂಬಾ ಕಷ್ಟಪಟ್ಟು ಇದೆಲ್ಲ ಹುಡುಕಿ ಎಲ್ಲ ಏನೋ ಮಾಡ್ಬೇಕು ಅನ್ನೋದೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ, ಇದ್ರಲ್ಲಿ ಆಕ್ಚುಲಿ ಚೆನ್ನಾಗಿ ಬರುತ್ತೆ ಇಮೇಜ್, ಸರಿನಾ? ಸೊ ಇದ್ರಲ್ಲಿ ಏನಾದ್ರು ನೀವು ಮಾಡಿಫಿಕೇಶನ್ ಬೇಕಾದ್ರೆ ಮಾಡಿಫಿಕೇಶನ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಗೂಗಲ್ ಜೆಮಿನಿ ತುಂಬಾ ಅಂದ್ರೆ ತುಂಬಾ ಸಖತ್ತು ಒಳ್ಳೆ ಇದೆ ಪ್ಲಾಟ್ಫಾರ್ಮ್. ಸೊ ಅದು ಬಿಟ್ಟು ಇಲ್ಲಿ ತುಂಬಾ ಇದೆ ಆಕ್ಚುಲಿ. ಆಯ್ತಾ? ನೋಡಿ, ಇಲ್ಲಿ ಕ್ಯಾನ್ವಾಸ್ ಅಂತ ಕೊಡ್ತೀನಿ. ಇಲ್ಲಿ ಕ್ಯಾನ್ವಾಸ್ ಕೊಟ್ಬಿಟ್ಟು
need a presentation on LinkedIn optimization ನೋಡಿ ಏನ್ ಬರುತ್ತೆ ಅಂತ. ಬಟ್ ಇದೆಲ್ಲ ನಾನು ಲೈವ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಓಕೆನಾ? ಇಲ್ಲಾಂದ್ರೆ ಸುಮ್ಮನೆ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಬಂದಿಲ್ಲ ನಿಮ್ಗೆ ಕೊಡೋದು ಅದಷ್ಟು ಚೆನ್ನಾಗಿರಲ್ಲ, ಯಾಕಂದ್ರೆ ನಿಮ್ಗೂ ಒಂದು ಗೊತ್ತಾಗ್ಬೇಕಲ್ಲ. ನೋಡಿ ಇಲ್ಲಿ ಏನೋ ಒಂದು ಪ್ರೆಸೆಂಟೇಶನ್ ನಾನು ರೆಡಿ ಮಾಡ್ಬೇಕು, ಕೊಟ್ಟೆ ಇಲ್ಲಿ. ಅದೇನ್ ಕೊಡುತ್ತೆ ನೋಡಿ, ಸ್ವಲ್ಪ ಟೈಮ್ ಹಿಡಿಬೋದು, ಯಾಕಂದ್ರೆ ಅದು ರಿಸರ್ಚ್ ಮಾಡಬೇಕು. ಸೊ ಇಲ್ಲಿ ಹೋದ್ರೆ ನಿಮ್ಗೆ ರಿಸರ್ಚ್, ವಿಡಿಯೋಸ್ ಮಾಡ್ಬೇಕಾ, ವಿಡಿಯೋಸ್, ಇಮೇಜಸ್, ಕ್ಯಾನ್ವಸ್, ಏನಾದ್ರು ಕಲಿಬೇಕು ಅಂದ್ರೆ ಗೈಡೆನ್ಸ್ ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಇದಾಗ್ಲಿ, ಇದು ಟೈಮ್ ತಗೋಬೋದೇನೋ. ಸೊ ಅಲ್ಲಿವರೆಗೂ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಏನಾದ್ರು ಒಂದು ನೋಡ್ತಾ ಇರೋಣ, ಅದಾದ್ಮೇಲೆ ಇಲ್ಲಿಗೆ ಬರೋಣ, ಸರಿನಾ? ಓಕೆ, ಸೊ ಈ ತರ ನೀವು ಡೈಲಿ ಆಗ್ತಿದ್ರೆ ಒಳ್ಳೇದು. ಬಟ್ ಡೈಲಿ ನಿಮ್ದಂತ ಒಳ್ಳೆ ಕಂಟೆಂಟ್ ಇದ್ರೆ ಫೈನ್. ಬಟ್ ತುಂಬಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತುಂಬಾ ಒಂದು ರಾಡಿ ತರ ಮಾಡ್ಬಿಟ್ಟು ಒಂದಷ್ಟು ಹಾಕೊಡಕ್ ಹೋಗ್ಬೇಡಿ, ಅದು ನಿಮ್ಗೆ ಒಳ್ಳೇದಲ್ಲ, ಸರಿನಾ? ಅದೇನಾಗುತ್ತೆ ಅಂದ್ರೆ ಜನ ಒಂಥರ ಬೇಜಾರಾಗ್ಬಿಡ್ತಾರೆ. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಾಗ್ಲೂ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಯಾರು ನೋಡಲ್ಲ. ಓಕೆ, ಸೊ ಆದಷ್ಟು ನೀವು ಸ್ಟಾರ್ಟಿಂಗ್ ಅಲ್ಲಿ ವಾರಕ್ಕೆ 2 ಅಥವಾ ವಾರಕ್ಕೆ 1, ಆಮೇಲೆ ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಯಾವಾಗ ನಿಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ಸ್ವಲ್ಪ ಫೇಮಸ್ ಆಗ್ತಾ ಇದೆ, ಅಂದ್ರೆ ತುಂಬಾ ಪಾಪ್ಯುಲರ್ ಆಗ್ತಾ ಇದ್ರೆ ಆವಾಗ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ. ಅವಾಗ್ಲೂ ಅಷ್ಟೇ, ನೀವು ಚೆನ್ನಾಗಿ ಆದ್ಮೇಲೂ ಒಂದ್ ದಿನಕ್ಕೆ ಒಂದು 25-30 ಆಗಕ್ಕೆ ಹೋಗ್ಬಿಡಿ, ಒಂದು ಸಾಕು, ಆಯ್ತಾ? ಅಕಸ್ಮಾತ್ ಅಂದ್ರೆ ಒಂದ್ 2 ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಆ ಥರ ಮಾಡಿ. ಇವಾಗ ನಾನು ತುಂಬಾ ಅಂದ್ರೆ ನಮ್ದು ಮಾರ್ಕೆಟಿಂಗ್ ಮಾಡ್ಲೇಬೇಕು, ನಮ್ಮೊಂದು ಪೋಸ್ಟ್ಗಳು ಹಾಕ್ಲೇಬೇಕು. ಸೊ ಹಂಗಾಗಿ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಾನೊಂದೆರಡು ಹಾಕ್ತೀನಿ, ಆಮೇಲೆ ನಮ್ಮ ಸ್ಟಾಫ್ ಅವರದ್ದು ಅವರಿಂದ ಒಂದೆರಡು ಹಾಕ್ತಾರೆ. ಸೊ ಅದೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇಂಡಿವಿಜುವಲ್ ಆಗಿ ಹಾಕಕ್ ಹೋಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಕಂಪನಿ ಪೇಜಸ್ ಅಂತ ಇರುತ್ತೆ, ಅದನ್ನ ತೋರಿಸ್ತೀನಿ ಆಮೇಲೆ. ಕಂಪನಿ ಪೇಜಸ್ ನೀವು ಹೆಂಗ್ ಮಾಡ್ಬೋದು, ಏನಕ್ಕೆ ಮಾಡ್ಬೋದು ಅಂತ, ಓಕೆನಾ? ಸೊ ಈ ರೀತಿ ಆಯ್ತಾ ಇದು? ಓಕೆ ಫೈನ್. ನೋಡಿ, ಪ್ರೆಸೆಂಟೇಶನ್ ಕೂಡ ರೆಡಿ ಆಗ್ಬಿಡುತ್ತೆ ನಿಮ್ಗೆ, ಆಯ್ತಾ? ನೋಡಿ ನೋಡಿ ಇಲ್ಲಿ ಎಷ್ಟು ಫಾಸ್ಟ್ ಆಗಿ ನಾವು ಏನೇನು ಮಾಡ್ಬೋದು ನೋಡಿ. ಎಕ್ಸ್ಪೋರ್ಟ್ ಸ್ಲೈಡ್ಸ್ ನಿಜ ಹೆಂಗಿದೆ ಅಂದ್ರೆ ನೀವು ಏನು ಇವಾಗ ತಲೆಯಲ್ಲಿ ಏನು ಇಟ್ಕೊಳ್ಳೋದೇ ಬೇಕಾಗಿಲ್ಲ, ಆ ಮಟ್ಟಕ್ಕೆ ಇದು ಡೆವಲಪ್ ಮಾಡಿದ್ರಲ್ಲ. ನನ್ಗನ್ಸ್ತಾ ಹೋಗ್ತಾ ಹೋಗ್ತಾ ಮನುಷ್ಯ ಬುದ್ಧಿನೇ ಇರಲ್ಲ ಅನ್ಸುತ್ತೆ. ಅವ್ನು ಸುಮ್ಮನೆ ಎಲ್ಲದಕ್ಕೂ ಈಗಲೇ ನಾವೇ ಎಲ್ಲದಕ್ಕೂ ಚಾಟ್ ಜಿ ಪಿ ಟಿ ಅಂತೀವಿ, ಆಯ್ತಾ? ನಾನೇ ಇವಾಗ ಇಲ್ಲಿ ಪಾಠ ಮಾಡ್ಬೇಕಾದ್ರೆ ಎಷ್ಟು ಸತಿ ಚಾಟ್ ಜಿ ಪಿ ಟಿ ಯೂಸ್ ಮಾಡಿದೆ. ಡೌನ್ಲೋಡ್ಸ್ ಇಲ್ಲ, ಪ್ರೆಸೆಂಟೇಶನ್ ಡೌನ್ಲೋಡ್ ಆಗ್ತಿದೆ. ಸ್ಲೈಡ್ಸ್ ಆನ್ಲೈನ್ ಇರ್ತಾನೆ, ಅದು ಓಕೆ. ಗೂಗಲ್ ಡಾಕ್ಸ್ ಅಲ್ಲಿ ಇದೆ, ಗೂಗಲ್ ಡಾಕ್ಸ್ ಅಲ್ಲಿ ಸೇವ್ ಆಗಿರುತ್ತೆ ನೋಡಿ. ಗೂಗಲ್ ಡಾಕ್ಸ್ ಅಲ್ಲಿ ಇದೆ ಆಕ್ಚುಲಿ, ನೋಡಿ. ನೋಡಿ ಹೆಂಗಿದೆ. ಸೊ ಇದೆಲ್ಲ ಊಹೆಗೂ ಮೀರಿ ಆಕ್ಚುಲಿ ಎಲ್ಲವೂ ನಾನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಪಿ ಪಿ ಟಿ ನೋಡಿ, ಡೌನ್ಲೋಡ್ ಪಿ ಪಿ ಟಿ. ಓಕೆ, ಸೊ ಇದೆಲ್ಲ ನಿಮ್ಗೆ ಎ ಐ ಟೂಲ್ಸ್. ನಮಗೆ ಮೈನ್ ಬಂದು ಲಿಂಕ್ಡ್ ಇನ್. ಓಕೆ, ಇದು ನೋಡಿ ಒಂದು ಪ್ರೆಸೆಂಟೇಶನ್ ಹೆಂಗ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸಿದೆ ಅಷ್ಟೇ, ಸರಿನಾ? ಸೊ ಈ ರೀತಿ ಏನ್ ಮಾಡಿ ಅಂದ್ರೆ ನೀವು ಕಂಟೆಂಟ್ ಅನ್ನು ಪೋಸ್ಟ್ ಮಾಡೋದು. ಇಮೇಜ್ ಬೇಡ ನನಗೆ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಕೆಲವರು ಇಮೇಜ್ ನೋಡಲ್ಲ, ಓದ್ಬೇಕು. ನೋಡಿ ಇಲ್ಲಿ ಯಾರೋ ಒಂದು ಹಾಕಿದಾರಲ್ಲ, ಇದೊಂದು ಎಷ್ಟು ಜನ ಪೋಸ್ಟ್ ಮಾಡ್ಬಿಟ್ರು ಗೊತ್ತಿಲ್ಲ, ರೈಟ್? ಓಕೆ, ಸೊ ನಾನು ಕಂಟೆಂಟ್ ಅಷ್ಟೇ ಪೇಸ್ಟ್ ಮಾಡಬೇಕು. ಇವಾಗ ಕೆಲವೊಂದು ಬ್ಲಾಗ್ಸ್ ಎಲ್ಲ ಬರೀತಾರಲ್ಲ, ಆ ರೀತಿ ನಾನು ಮಾಡಬೇಕು. ಅದನ್ನು ಕೂಡ ನಾನು ಏನ್ ಮಾಡ್ಬೋದು, ಆ, ಏನೋ ಈ ಟೆಕ್ಸ್ಟ್ ತರಾನು ಹಾಕ್ಬೋದು ಇಲ್ಲಿ, ಓಕೆನಾ? ಅದು ಬಿಟ್ಟು ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಪೋಸ್ಟ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಬರೀ ಇಮೇಜ್ ಅಷ್ಟೇ ಅಲ್ಲ, ಇದು ಬಿಟ್ಟು ನನಗೆ ಬೇರೆ ಬೇರೆ ಆಪ್ಷನ್ಸು ಇದಾವೆ, ರೈಟ್? ಸೊ ಈ ಥರದ್ದು ನೀವು ಹಾಕೋಬಹುದು. ಈಗ ಒಂದು ಇಮೇಜ್ ನಾನು ಮೀಡಿಯಾ ಅಂತ ಕೊಟ್ರೆ ಇಮೇಜ್ ಅಥವಾ ವಿಡಿಯೋ ಬರುತ್ತೆ. ಇಲ್ಲೋಗಿ ನಾನು ಯಾವ್ದೊಂದು ಈವೆಂಟ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಈವೆಂಟ್ ಕಂಡಕ್ಟ್ ಮಾಡ್ತೀನಿ. ಈಗ ನಾನೊಂದು 14 days ಈವೆಂಟ್ ನಾನು ಕಂಡಕ್ಟ್ ಮಾಡ್ತಿದ್ದೆ, ಅದನ್ನ ಇಲ್ಲಿ ಹಾಕ್ಬೋದು. ಇಲ್ಲೋಗ್ಬಿಟ್ಟು ನಾನು ಅಕಸ್ಮಾತ್ ಏನಾದರೂ ಒಂದು ಒಕೇಶನ್ ಇದೆ, ನಾನು ಇವಾಗ ಬರ್ಡೇ ಒಕೇಶನ್ ಅಥವಾ
ನಮ್ಗೇನೋ ಒಂದು ಅವಾರ್ಡ್ ಬಂತ ಸೆಲೆಬ್ರೇಷನ್ ಆ ಥರದ್ದು. ಅಕಸ್ಮಾತ್ ಆಗಿ ಏನಾದ್ರು ನಿಮ್ಮ ಕಂಪನಿಯಲ್ಲಿ ಒಂದು ಓಪನಿಂಗ್ಸ್ ಇದೆ ಅಥವಾ ನಾನೇನಾದ್ರು ಒಂದು ಓಪನಿಂಗ್ಸ್ ಹಾಕ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಪೋಲ್ ಈಗಷ್ಟೇ ನೋಡ್ಬೋದು, ವಿನಯ್ ಅವರು ಒಂದೇನೋ ಕಳಿಸಿದ್ರು, ದರ್ಶನ್ ಅವ್ರೇನೋ ಒಂದು ಕಳಿಸಿದ್ರು. ಸೊ ಇಲ್ಲಿರೋರನ್ನೇ ಸೊ ಆ ರೀತಿ ನೀವೇ ನಿಮ್ದೇ ಆದ ಪೋಲ್ ಅನ್ನ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಈ ಪೋಲ್ ಕೊಡ್ಬೋದು. ಒಂಥರ ಕ್ವಿಸ್ ತರ ಅದು. ಇದೆಲ್ಲ ಒಂದು ಎಂಗೇಜಿಂಗ್ ಇಡೋದಕ್ಕೆ. ಅಂದ್ರೆ ನನ್ನ ಪ್ರೊಫೈಲ್ ಯಾರಾದ್ರೂ ಅಕಸ್ಮಾತ್ ಇನ್ನೊಂದು ಒಳ್ಳೆ ಕ್ವಶನ್ ಹಾಕಿರ್ತೀರ, ಆನ್ಸರ್ ಮಾಡ್ತಾರೆ, ನಾಳೆ ಏನ್ ಮಾಡ್ತಾರೆ, ನಾಳೆನೇ ಬರ್ತಾರೆ. ಸೊ ಈ ತರ ನೀವ್ಯಾರು ಎಂಗೇಜಿಂಗ್ ಇಡಬೇಕು ಅಂದ್ರೆ ಈ ತರ ಪೋಲ್ಸ್ ಅನ್ನ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಇವಾಗ ನೋಡ್ಬೋದು, ಇಲ್ಲೊಂದು PDF ಶೀಟ್ ಇದೆಲ್ಲ, ಇಲ್ಲಿ ಇದೆಲ್ಲ ಬಂದು ಡಾಕ್ಯುಮೆಂಟ್ಸ್ ತರ ಹಾಕಿದ್ರು. ಸೊ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಡಾಕ್ಯುಮೆಂಟ್ ಅಂತ ಕೊಡ್ತಾರೆ. ಡಾಕ್ಯುಮೆಂಟ್ ಅಂತ ಕೊಟ್ರೆ PDF ಅನ್ನ ನಾನು ಅಪ್ಲೋಡ್ ಮಾಡ್ಬೋದು ಇಲ್ಲಿ. ಓಕೆ, ಅದು ಬಿಟ್ಟು ನೆಕ್ಸ್ಟ್ ಫೈಂಡ್ ಅನ್ ಎಕ್ಸ್ಪರ್ಟ್. ಇದು ಅಕಸ್ಮಾತ್ ಯಾರಾದ್ರೂ ನೀವು ನೋಡಬೇಕು ಅಥವಾ ಯಾರಾದ್ರೂ ಒಬ್ರು ನಿಮ್ಗೆ ಎಕ್ಸ್ಪರ್ಟ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಸರ್ಚ್ ಮಾಡ್ಬೋದು ಯಾವ ಕ್ಯಾಟಗರಿ ಏನು ಅಂತ. ಸೊ ಅದು ಎಕ್ಸ್ಪರ್ಟ್ ಅನ್ನ ನೀವು ಸರ್ಚ್ ಮಾಡ್ಕೋಬಹುದು. ಓಕೆ, ರೈಟ್. ಸೊ ಇಲ್ಲಿ ಆರ್ಟಿಕಲ್ ಬರೀಲಿಕ್ಕೆ ಒಂದು ಆಪ್ಷನ್ ಇತ್ತು, ಇಲ್ಲಿ ಇಲ್ಲ. ಓಕೆ, ನೋಡೋಣ. ಇಲ್ಲಿದೆ ನೋಡಿ, ಸಾರಿ, ಇಲ್ಲೇ ಇದೆ ಆಚೆ ಕಡೆ. ಇದು ನಾನು ಹೇಳಿದ್ದು. ಈಗ ನಾನು ಒಂದು ಬ್ಲಾಗ್ ಬರೀಬೇಕು, ಇಲ್ಲಿ ಹೋಗ್ತೀನಿ, ರೈಟ್ ಅನ್ ಆರ್ಟಿಕಲ್ ಅಂತ. ರೈಟ್ ಅನ್ ಆರ್ಟಿಕಲ್ ಅಂದ್ರೆ ನಾನೊಂದು ಆರ್ಟಿಕಲ್ ಅನ್ನ ಬರೀಬಹುದು. ಆಯ್ತಾ, ಮತ್ತೆ ನೀವು ಹೋಗಿ ಎಲ್ಲ ಕುತ್ಕೊಂಡು ಇದು ಮಾಡೋದು ಅವಶ್ಯಕತೆ ಇಲ್ಲ. ಇದಕ್ಕೂ ನೀವು ChatGPT ಹೋಗ್ಬಿಟ್ರೆ ಅದೇ ಒಂದು ಆರ್ಟಿಕಲ್ ಕೊಟ್ಬಿಡುತ್ತೆ. ಆರ್ಟಿಕಲ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಅಥವಾ ನೀವು ಒಂದು ಏನೋ ಒಂದು ವಿಷಯನ ಏನೋ ತಿಳಿಸ್ಬೇಕು ಅಂತ. ನಾನು ಒಂದಷ್ಟು ಆರ್ಟಿಕಲ್ ಅನ್ನ ಹಾಕಿದ್ದೀನಿ, ಅಂದ್ರೆ ತುಂಬಾ ಇಲ್ಲ, ಬಟ್ ಇದೆಲ್ಲ ಬಂದು ChatGPT ಮಾಡಿದ್ದೀನಿ ಅಂತಲ್ಲ. ಆರ್ಟಿಕಲ್ ಆಕ್ಟಿವಿಟೀಸ್ ಆರ್ಟಿಕಲ್ಸ್ ನೋಡಿ, ಇದು ಆರ್ಟಿಕಲ್ಸ್ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲೊಂದಷ್ಟು ಆರ್ಟಿಕಲ್ಸ್ ಹಾಕಿದ್ದೀನಿ ಇಲ್ಲಿ, ತುಂಬಾ ಇಲ್ಲ. ಓಕೆ, ಅಷ್ಟು ಹಾಕಿದ್ದೀನಿ ಇಲ್ಲಿ. ಇದು ಒಂದ್ಸರಿ ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇಗೆ ನಾವೇನ್ ಮಾಡಿದ್ವಲ್ಲ, ಈ ಒಂದು ಪ್ರೋಗ್ರಾಮ್ ನಾವೀಗ ಏನ್ ಮಾಡ್ತೀವಿ ಅದೇ ತರ ಪ್ರೋಗ್ರಾಮ್ದು. ಇದು ಬಂದು BGS ಸ್ಕೂಲ್ಗೆ ನಾನು ಟ್ರೈನಿಂಗ್ ಮಾಡಿದಾಗ ಹೋಗಿದ್ದು. ಓಕೆ, ಸೊ ಆ ರೀತಿ ಇದು ಬಂದು ಶೇಷಾದ್ರಿಪುರಂ ಕಾಲೇಜ್ ಹೋಗಿತ್ತು. ಈ ತರದೆಲ್ಲ ನೋಡಿ. ಇದು ಒಂದು ಈ ಮೈಕ್ರೋಸಾಫ್ಟ್ ಆಫೀಸ್ ಅವರು ಎಲ್ಲ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಸೊ ಆ ರೀತಿ ಅಕಸ್ಮಾತ್ ಏನಾದ್ರು ನಾವೊಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಆಯ್ತಾ, ಇದು ಒಂದು ಈ ಶೇಷಾದ್ರಿಪುರಂ ಕಾಲೇಜ್ ಅವ್ರಿಗೆ ನಾನು ಫ್ಯಾಕಲ್ಟಿ ಟ್ರೈನಿಂಗ್ ಅನ್ನ ಮಾಡಿದ್ದೆ. ಸೊ ಅಲ್ಲೊಂದು ಆರ್ಟಿಕಲ್ ಬಂದಿದೆ ನೋಡಿ, ಈ ರೀತಿ. ನೀನ್ ಮಾಡಿರೋದೇ ಒಂದ್ಸಲ, ನಾನ್ ಮಾಡಿರೋದೇ 2 ಸಲ. ಏನ್ ಕ್ವಶನ್ ನಾನ್ ಕೇಳ್ಬೇಕು, ಆದ್ರೆ ನೀನ್ ಕೇಳ್ತಿದ್ಯಾ? ಒಂದ್ಸತಿ ಮಾಡಿದ್ರೇನು 2 ಸತಿ ಮಾಡಿದ್ರೇನು? ಓಕೆ, ಸೊ ಇಲ್ಲಿ ನಾವು ಈ ತರ ಇಮೇಜಸ್ ಎಲ್ಲ ಹಾಕೋಬಹುದು, ರೈಟ್. ಸೊ ಈ ತರದೆಲ್ಲ ಇಮೇಜಸ್ ಎಲ್ಲ ಹಾಕ್ಬಿಟ್ಟು ನಾವು ಕಂಟೆಂಟ್ ಅನ್ನ ಬರೀಬಹುದು. ಓಕೆ, ರೈಟ್. ಸೊ ಇಲ್ಲಿ ಇನ್ನೂ ಒಂದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ್ದೆ, ಅದು ಕೂಡ ಎಲ್ಲ ಹಾಕಿದ್ರೆ ಏನಕ್ಕೆ ನಿಮ್ಗೆ ತೋರಿಸಿ ಅಂದ್ರೆ ಈ ತರ ಆರ್ಟಿಕಲ್ಸ್ ಅನ್ನ ಹಾಕಿದ್ರೆ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ ನೋಡಿ. ಇಲ್ಲ ಅಷ್ಟೇ, ಈ ತರದೆಲ್ಲ ಬೋರ್ಡ್ಗಳೆಲ್ಲ ಹಾಕೋಬಹುದು ನಿಮಗೆ. ಸೊ ಈ ತರದ್ದು ಏನಾದ್ರೆ ಅಕಸ್ಮಾತ್ ನೀವು ಒಂದು ಒಳ್ಳೆ ಏನಾದ್ರು ಒಂದು ಅವಾರ್ಡ್ ತಗೊಂಡಿರೋದಾಗ್ಲಿ, ಏನೋ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡಿರೋದನ್ನ ನೀವು ಇಲ್ಲಿ ಹಾಕೋಬೋದಿಲ್ಲ, ಆಯ್ತಾ. ನೋಡಿ, ಇದೆಲ್ಲ ಬಂದ ಪರ್ಸನಲ್ ಅಲ್ಲ ಇದೆಲ್ಲ. ಸೊ ಇದೆಲ್ಲ ಬಂದು ಒಂದು ರೆಕಗ್ನಿಷನ್. ನೀವು ಇದನ್ನ ಹಾಕ್ಬೇಕು, ಈ ತರದ್ದೆಲ್ಲ ನೀವು ಹಾಕಿದ್ರೆ ಒಳ್ಳೇದು. ನಾವು ಈ ತರದ್ದು ಅಚೀವ್ಮೆಂಟ್ಸ್ ಏನೋ ತೋರಿಸಿಲ್ಲ ಅಂದ್ರೆ ಯಾರು ಗೊತ್ತಾಗಲ್ಲ, ಆಯ್ತಾ. ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಅಂದ್ರೆ ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ಅದನ್ನ ಓದಿದ್ರೆ ಒಳ್ಳೇದು ಅಂತ. ನೋಡಿ, ಈ ತರದೆಲ್ಲ ಇನ್ನೊಂದ್ ಕಡೆ ಹಾಕ್ಬೇಕು. ಇವಾಗ ನಾನ್ ಬಂದು ಇವಾಗ ನಾನು ಹೇಳ್ಬೋದು ಇದನ್ನ ನೋಡಿ ನೀವು ಓದ್ಕೊಳ್ಳಿ ಅಂತ. ನಾನ್ ಬಂದ್ಬಿಟ್ಟು ನಾನು ಅಲ್ಲಿ ಅಷ್ಟು ಜನ ಕೇಳ್ಕೊಟ್ಟೆ, ಇಷ್ಟು ಜನ ಕೇಳ್ಕೊಟ್ಟೆ, ನಾನೇ ಬೆಸ್ಟ್ ಆ ತರದ್ದು ಹೇಳ್ಬಾರ್ದು. ನನಗೆ ಆ ತರದ್ದು ಇಷ್ಟ ಆಗಲ್ಲ. ಏನಂದ್ರೆ ನಾವು ಮಾಡಿರೋ ಅಚೀವ್ಮೆಂಟ್ಸ್ ಯಾವ ರೀತಿ ಇರ್ಬೇಕು ಅಂದ್ರೆ ಜನ ಅದನ್ನ ನೋಡಿ ರೆಕಗ್ನೈಸ್ ಮಾಡ್ಕೋಬೇಕು. ಸೊ ಅದು ಇವ್ನು ಬರುತ್ತೆ, ನಾವಲ್ಲಿ ಹಾಕಿದ್ರೆ ತಾನೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ರೀತಿ, ಆಯ್ತಾ. ಅಂದ್ರೆ ನಮ್ಮ ಬಗ್ಗೆ ನಾವು ಏನೋ ದೊಡ್ಡದಾಗಿ ಹೇಳ್ಕೋಬೇಕು ಅಂತಲ್ಲ, ಏನ್ ನಡೆದಿದೆ ಅದನ್ನ ನಾವು ಹೇಳಿರ್ತೀವಿ. ಸೊ ಅದನ್ನ ನಾವು ಹೋಗ್ಬಿಟ್ಟು ಪ್ರತಿ ಸರಿ ನಾವ್ ಹೆಂಗ್ ಮಾಡಿದ್ವಿ ನಾ ಅಷ್ಟು ಜನ ಕೇಳ್ಕೊಟ್ಟೆ, ನಾನು ಒಬ್ಬನೇ ಡೇಟಾ ಅನಲಿಸ್ಟ್ ಹೇಳ್ಕೊಡೋದು, ಬೆಂಗಳೂರಿಗೆಲ್ಲ ನಾನು ಒಬ್ಬನೇ ಇರೋದು, ಅದಲ್ಲ. ಜನಕ್ಕೆ ಗೊತ್ತಾಗ್ಬೇಕು
ಅಂದ್ರೆ ಯಾವ ರೀತಿ ನಾವು ಅಂದ್ರೆ ನಮ್ಮ ಕೆಪಾಸಿಟಿ ಏನು ಅಂತ ಜನಕ್ಕೆ ಗೊತ್ತಾಗಬೇಕು, ಯಾರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಿರ್ತಾರೆ, ನಮ್ಗೆ ಯಾರು ಮಾತಾಡ್ಸೋದಿರ್ತಾರೆ, ಹೆಂಗ್ ಗೊತ್ತಾಗುತ್ತೆ? ಈ ತರ ಒಂದು ಪ್ಲಾಟ್ಫಾರ್ಮ್, ಅದು ಲಿಂಕ್ಡ್. ಓಕೆನಾ? ಸೊ ಈ ರೀತಿ ನೀವು ಪೋಸ್ಟಿಂಗ್ಸ್ ಅನ್ನ ಹಾಕ್ಲೇಬೇಕು. ಅದು ನಾನು ನಿಮ್ಗೆ ಹೇಳ್ತಿರೋದು. ಸೊ ಹಂಗ ಹಾಕಿದಾಗ ನೀವು ಸ್ವಲ್ಪ ಪಾಪ್ಯುಲರ್ ಆಗೇ ಆಗ್ತೀರಾ, ಖಂಡಿತವಾಗಿ ಆಗ್ತೀರಿ. ಆಯ್ತಾ? ನಾನು ಹೇಳೋದು ಪೋಸ್ಟಿಂಗ್ 1 or 2 times per week ಇದನ್ನ ಹಾಕಿ ಡೈಲಿ ಹಾಕಿದ್ರೆ ಒಳ್ಳೇದು, ಒಳ್ಳೆ ಕಂಟೆಂಟ್. ಆಯ್ತಾ? ಇಲ್ಲ ನಾನು ಸುಮ್ಮನೆ ಸಿಕ್ತು ಏನೋ ಒಂದು ಹಾಕ್ಬಿಡ್ತೀನಿ, ನಾನು ಎಲ್ಲ ಹಾಕ್ಬಿಟ್ರೆ ಜನ ನಾನು ನೋಡ್ಬಿಟ್ಟು ಸಕ್ಕತ್ತಪ್ಪ ಅವನ ಹತ್ರ ಎಷ್ಟೊಂದು ಕಂಟೆಂಟ್ಸ್ ಇದೆ, ಇವ್ನು ನೋಡ್ಬಿಟ್ಟು ನಾನು ಫಾಲೋ ಮಾಡ್ಬೇಕು ಅಂತ ಯಾರು ಮಾಡಲ್ಲ. ನೀವು ಊಟ ಜಾಸ್ತಿ ಬಡಿಸ್ಬಿಟ್ರೆ ಫಸ್ಟ್ ಅಲ್ಲಿಂದ ಎದ್ದೋಗ್ಬಿಡ್ತಾರೆ, ಆಗಲ್ಲಪ್ಪ ನನಗೆ ಅಂತ, ಹಂಗಾಗ್ಬಿಡುತ್ತೆ ಅಷ್ಟೇ. ಆಯ್ತಾ? ರೈಟ್. ಎಂಗೇಜ್ ಎವ್ರಿ ಡೇ, ಇದು ಇಂಪಾರ್ಟೆಂಟ್. ಆಯ್ತಾ? ಎಂಗೇಜ್ ಅಂತಂದ್ರೆ ನೀವು ಇವಾಗ ರೀಲ್ಸ್ ನೋಡ್ತಾನೆ ಇರ್ತೀರ, ಟೈಮ್ ಸಿಗ್ದಾಗ ಎಲ್ಲ ನೋಡ್ತಾ ಇರ್ತೀರಿ. ಅದೇ ರೀತಿ ಈ ಲಿಂಕ್ಡ್ ಇನ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದಿಬ್ರು ಮೂವರಿಗೆ ಕಮೆಂಟ್ ಹಾಕಿ. ಆಯ್ತಾ? ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಆಪ್ ಏನಿದೆಯಲ್ಲ ಎಲ್ಲ ಒಂದು ಆಲ್ಗೋರಿದಮ್ ಮೇಲೆ ರನ್ ಆಗೋದು. ಮುಂಚೆ ಎಲ್ಲ ಇದಿರ್ಲಿಲ್ಲ. ಯೂಟ್ಯೂಬ್ ಯಾವಾಗ ಮಾನಿಟೈಸ್ ಮಾಡಕ್ ಸ್ಟಾರ್ಟ್ ಆದ್ರೋ ಅವಾಗ ಯೂಟ್ಯೂಬ್ ಎಲ್ಲ ಒಂದು ಆಲ್ಗೋರಿದಮ್ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ಇವಾಗ ಏನ್ ಮಾಡಿದ್ರು ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಮತ್ತೆ ಲಿಂಕ್ಡ್ ಇನ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಹೆಂಗೆ ಇರುತ್ತೆ ಅಂದ್ರೆ ನಿಮ್ಮ ಪ್ರೊಫೈಲ್, ನಿಮ್ಮ ಒಂದು ಕಂಟೆಂಟ್ ಎಲ್ಲರಿಗೂ ಹೆಂಗ್ ಹೋಗುತ್ತೆ ಅಂದ್ರೆ ಯಾವಾಗ ನೀವು ನೆಟ್ವರ್ಕ್ ಒಳಗಡೆ ಸೇರ್ಕೊಂಡು ಎಲ್ಲಾರ ನೀವು ನೆಟ್ವರ್ಕ್ ಅಲ್ಲಿ ಇರ್ತೀರಲ್ಲ, ಆ ರೀತಿ ಇದ್ದಾಗಲೇ ನಮ್ಗೆ ಆಲ್ಗೋರಿದಮ್ ಎಲ್ಲಾರ್ಗು ತೋರಿಸೋದು. ಇಲ್ಲ ಅಂದ್ರೆ ಅದು ಯಾರಿಗೂ ಇದು ಮಾಡಕ್ ಹೋಗಲ್ಲ. ಹೆಂಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೇಲಿ ಇರ್ತೀನಿ, ಮನೆ ಒಳಗೇ ಇರ್ತೀನಿ. ಆಯ್ತಾ? ಯಾರಿಗೂ ಗೊತ್ತಿಲ್ಲ, ನನ್ಗೆ ಯಾರು ಅಂದ್ರೆ ಗೊತ್ತಿಲ್ಲ. ನೀವು ಮನೆ ಒಳಗೆ ಕುತ್ಕೊಂಡು ನನಗೆ ಸಕ್ಕತ್ತು ನಾನು ಏನ್ ಮಾಡ್ತೀನಿ, ಕೆಲವ್ರು ಏನ್ ಮಾಡ್ತಾರೆ, ಈ ಮನೆ ಒಳಗಡೆ ಕುತ್ಕೊಂಡು ಅಥವಾ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ, ಪವರ್ ಬಿ ಸಕ್ಕತ್ತ ಕಲ್ತ್ಬಿಟ್ಟು ಏನ್ ಸಕ್ಕತ್ ಸರ್ ಎಷ್ಟು ಪ್ರಾಜೆಕ್ಟ್ ಮಾಡ್ತೇನೆ, ಅಷ್ಟು ಪ್ರಾಜೆಕ್ಟ್ ಮಾಡ್ತೇನೆ, ನೀವು ಎಷ್ಟು ಪ್ರಾಜೆಕ್ಟ್ ಕೊಟ್ಟರು ಮಾಡ್ತೇನೆ ಅಂತ. ಅದೆಲ್ಲೂ ಯಾರಿಗೂ ತೋರಿಸಿಲ್ಲ ಅಂದ್ರೆ, ನೀವು ಯಾರ ಹತ್ರ ಮಾತಾಡಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನೀನೊಬ್ಬ ಇದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ? ನಾವು ಹೋಗ್ಬಿಟ್ಟು ಒಂದು 10 ಜನ ಹತ್ರ ಮಾತಾಡ್ತಿದ್ರೆ ಅವ್ರೊಂದಷ್ಟು ಜನ ಕೇಳ್ತಾರೆ, ಈ ತರ ನೋಡಪ್ಪ ಹುಡುಗ ಸಕ್ಕತ್ತಿದ್ದಾನೆ ಅಂತ. ಸೊ ನಾವ್ ಅಲ್ಲೋಗಿ ಮತ್ತೆ ಅವರು ಒಂದು 10 ಜನ ಏನ್ ಮಾಡ್ತಾರೆ, ನೋಡ್ ನಾನೊಂದಷ್ಟು ಜನ ಕಡೆ ಹೇಳಿದೀನಿ, ಅಲ್ಲೋಗಿ ಮಾತಾಡು ಅಂತ, ಮತ್ತೆ ಅಲ್ಲೊಂದಷ್ಟು ನೆಟ್ವರ್ಕ್. ಸೊ ಹೆಂಗೆ ನೆಟ್ವರ್ಕ್ ಹಂಗ್ ಬೆಳೆಯುತ್ತಲ್ಲ, ಅದೇ ತರ ಆಲ್ಗೋರಿದಮ್ ಕೂಡ. ನೀವೇನ್ ಮಾಡ್ಬೇಕು ಅಂದ್ರೆ ಒಂದಷ್ಟು ಜನಕ್ಕೆ ಕಮೆಂಟ್ ಅಂದ್ರೆ ಸ್ಟೋರೀಸ್ ಹಾಕ್ಬೇಕು ಅಂತಿಲ್ಲ, ಏನೋ ಒಂದು ಒಳ್ಳೇದು ಯಾವ್ದೋ ಒಂದು ಪೋಸ್ಟ್ ನೋಡಿದ್ರೆ ಕಮೆಂಟ್ ಹಾಕಿ. ಸೊ ಅಲ್ಲೇನಾಗುತ್ತೆ ಅಂದ್ರೆ ನೀವು ಕಮೆಂಟ್ ಹಾಕಿದಾಗ ಬೇರೆ ಇವಾಗ ನಿಮ್ ಫ್ರೆಂಡ್ ಅವ್ರಿಗೊಂದಷ್ಟು ಜನ ಇರ್ತಾರೆ, ಇವ್ನು ಯಾರಪ್ಪ ಅಂತ ನೋಡ್ತೀರಿ. ರೈಟ್? ಸೊ ಆ ರೀತಿ ಎಂಗೇಜ್ ಇಟ್ಕೊಳ್ಳಿ. ಆಯ್ತಾ? 10 minutes ಅಂದ್ರೆ ಬರೀ 10 ನಿಮಿಷಕ್ಕೆ ಎಲ್ಲರೂ ಮಾಡೋಕ್ಕಲ್ಲ, ಇರ್ಲಿ ಒಂದು 10 to 15 minutes ಆರ್ಸೆ, half an hour ಪ್ರತಿದಿನ. ನೀವು ಅಕಸ್ಮಾತ್ ಕ್ಯಾಬಲ್ಲಿ ಹೋಗ್ಬೇಕಾದ್ರೂ ಅಥವಾ ಸುಮ್ಮನೆ ಕೂತಿದ್ದಾಗ ಯಾವಾಗ್ಲೂ ಒಂದು ನೋಡ್ತಾ ಕಂಟಿನ್ಯೂಸ್ ಆಗಿ ಇರ್ಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ನೀವು ರೀಲ್ಸ್ ಹೆಂಗ್ ನೋಡ್ತೀರಾ, ಏನೋ ಬೇಜಾರಾದ ಒಂದಷ್ಟು ನೋಡ್ತೀರಾ, ಅಥವಾ ನೀವು ಫೇಸ್ಬುಕ್ ಹೆಂಗ್ ನೋಡ್ತೀರಾ, ಯೂಟ್ಯೂಬ್ ಹೆಂಗ್ ನೋಡ್ತೀರಾ, ಅದೇ ತರ ಇದನ್ನು ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ನೀವು ನೆಟ್ವರ್ಕ್ ಅಲ್ಲಿ ಬರ್ತೀರಾ, ಅವಾಗ ಒಂದಷ್ಟು ಜನ ನಿಮ್ ರೆಕಗ್ನೈಸ್ ಮಾಡ್ತಾರೆ. ಫ್ರೀಕ್ವೆಂಟ್ ಆಗಿ ಇತ್ತು ಅಂದ್ರೆ ಇವ್ನು ಯಾರಪ್ಪ ಇವನು ನೋಡೋ ನೀವು ಪ್ರೊಫೈಲ್ ಅಂದ್ಬಿಟ್ಟು ಒಂದಷ್ಟು ಜನ ವಿಸಿಟ್ ಮಾಡೇ ಮಾಡ್ತಾರೆ. ಇವ್ ಕಾಣಿಸ್ಕೊತಾನೆ ಇದ್ರೆ ಇವ್ನು ಯಾರಪ್ಪ ಇವನು ಅಂತ ಯಾರ ತಲೆಗಾದ್ರೂ ಬರುತ್ತೆ. ಆಯ್ತಾ? ನೀವು ಒಂದಷ್ಟು ದಿನ ಯಾರೋ ಒಬ್ಬ ಬರ್ತಿದ್ದ, ಯೂಟ್ಯೂಬ್ ಓಪನ್ ನೋಡ್ರೆ ಅವನೇ ಬರೋನು. ಜನ ಹೆಂಗೆ ಬೇಸ ತಗೊಂಡಿದ್ರು ಅಂದ್ರೆ ನನಗೆ ನನ್ನ ಮ್ಯಾನೇಜರ್ ಒಬ್ರು ಫೋನ್ ಮಾಡ್ತಾರೆ, ನಾನು ಈ ಡೇಟಾ ಅನಾಲಿಟಿಕ್ಸ್ ಏನ್ ಟ್ರೈನಿಂಗ್ ಕೊಡ್ತಿದ್ದಲ್ಲ, ಅದಕ್ಕೆ ಅವರು ಫೋನ್ ಮಾಡ್ಬಿಟ್ಟು ನೋಡೋ ಅವ್ನು ಯಾರು ನಿಂತರ್ನೆ ಟ್ರೈನಿಂಗ್ ಮಾಡ್ತಾನೆ, ಪ್ರತಿ ಸರಿ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಅವನೇ ಬರ್ತಾನೆ. ನನ್ಗೆ ಏನ್ ಗೊತ್ತಿಲ್ಲ, ಏನೋ ಒಂಥರ ನನಗೆ ಕ್ಯೂರಿಯಾಸಿಟಿ ಇತ್ತು, ನಾನು ಹೋಗ್ಬಿಟ್ಟಲ್ಲಿ ಒಂದು ವೆಬಿನಾರ್ ಅಟೆಂಡ್ ಮಾಡಿದೆ. ಸೊ ಈ ತರ ನಮ್ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನಪ್ಪ ಇದು ಅಂತ. ಸೊ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಅವ್ರು ಏನ್ ಹಂಗ್ ಮಾಡ್ತಾರೆ ಅಂದ್ರೆ ಜನಕ್ಕೆ ತಲೆ ಕೆಟ್ಬಿಡ್ಬೇಕು, ಇವ್ನು ಯಾರಪ್ಪ ಅವ್ನು ಇಷ್ಟೊಂದು ಕಾಣಿಸ್ಕೊಂತವನ್ ಅಂತ. ಸೊ ಈ ತರ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಬಟ್ ಆ ತರ ಇರಿಟೇಟ್ ಆಗಿ ಕಾಣಿಸ್ಕೊಳ್ಳೋ ಅವಶ್ಯಕತೆ ಮಾಡ್ಕೋಬೇಡಿ. ಕೆಲವರೆಲ್ಲ ಹಂಗೆ ಈ ತರ ಮಾಡ್ಬಿಟ್ರೆ ನನಗೆ ಫೇಮಸ್ ಆಗ್ಬಿಡ್ತೀನಿ ಅಂತ ಫೇಮಸ್ ಆಗ್ತಾರೆ, ಒಳ್ಳೆ ರೀತಿಲಲ್ಲ, ಕೆಟ್ಟ ರೀತಿಲಿ. ನಾವಾಗ್ಬೇಕಾದ್ರು ಒಳ್ಳೆ ರೀತಿ. ಸೊ ಆ ರೀತಿ ನೀವು ನೆಟ್ವರ್ಕ್ ಅನ್ನ ಬೆಳೆಸ್ಕೊಳ್ಳಿ. ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ ಈ ತರ ಒಂದಷ್ಟು ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ನೀವು ಸುಮ್ಮನೆ ಕಮೆಂಟ್ ಹಾಕ್ಬೇಡಿ, ಒಳ್ಳೇದು ಕಮೆಂಟ್ ಹಾಕಿ, ಒಳ್ಳೇದನ್ನ ಲೈಕ್ ಮಾಡಿ, ಒಳ್ಳೇದನ್ನ ಶೇರ್ ಮಾಡಿ, ಮತ್ತೆ ಆದಷ್ಟು ಕನೆಕ್ಷನ್ಸ್ ಅನ್ನ ಬೆಳೆಸ್ಕೊತಾ ಹೋಗಿ. ಆಯ್ತಾ? 10 to 20 ನ್ಯೂ ಕನೆಕ್ಷನ್ಸ್ ಅಂದ್ರೆ ಸುಮ್ಮನೆ ಟಕ 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 ಆಮೇಲೆ ಕ್ಲಿಕ್ ಮಾಡೋದಲ್ಲ. ನಿಮ್ ನೋಡಿ ನಾನು ಇಲ್ಲೇ ತೋರಿಸ್ತೀನಿ ಲೈವ್ ಅಲ್ಲಿ.
ಯೂಶಲಿ ನಮ್ಗೆ ಈ ತರ ನೆಟ್ವರ್ಕ್ಸ್ ಬರುತ್ತೆ. ನಾನೇನ್ ಮಾಡ್ತೀನಿ, ಇದು ಓಪನ್ ಮಾಡ್ತೀನಿ ಆಯ್ತಾ. ನನ್ನ ನೆಟ್ವರ್ಕ್ ಓಪನ್ ಮಾಡ್ಬಿಟ್ಟು ಫಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲೋಗಿ ನೋಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ದರ್ಶನ್ SV ಗೌಡ ಅಂತಾರೋ ಕಳ್ಸಿದಾರೆ ಅಂತ ಇಟ್ಕೊಂಡು ನಾ ಏನ್ ಮಾಡ್ತೀನಿ, ಇಲ್ಲೋಗಿ ನೋಡ್ತೀನಿ. ನನ್ಗೆ ಅವರು ಗೊತ್ತಾಗುತ್ತೆ, ನಮ್ಗೆ ಪ್ರೊಫೈಲ್ ನೋಡಿದಾಗ ಫೈಲ್ ಆಯ್ತಾ. ಓಕೆ, ಆಲ್ರೆಡಿ ಇವ್ರು ಒಂದಷ್ಟು ಜನ ಕನೆಕ್ಷನ್ಸ್ ಅಲ್ಲಿ ಇದ್ದಾರೆ ನೋಡಿ ಈ ತರ. ಸೊ ಇವರು ನನಗೆ ಗೊತ್ತಿರುವಂತ ಕನೆಕ್ಷನ್ಸ್ ಅಲ್ಲಿ ಇರ್ತಾರೆ ಇವರು. ಸೊ ಇವ್ರು ಅಕಸ್ಮಾತ್ ಈಗ ನೋಡಿ ಇವಾಗ ದರ್ಶನ್ BS, ಸೊ ಇವ್ರು ನನಗೆ ಗೊತ್ತು. ಸೊ ಹಂಗಾಗಿ ಓಕೆ ಅಂದ್ರೆ ಇವರು ಒಂದಷ್ಟು ಜನ ನನಗೆ ಗೊತ್ತಿರೋದ್ರಿಂದ, ಸೊ ಇವ್ರ ನೆಟ್ವರ್ಕ್ ಅಲ್ಲಿ ಇರೋದ್ರಿಂದ ನಾನು ಇದು ಸೇಫ್ ಅಂತ. ಸೊ ನಾನೇನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಇವರು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ರೈಟ್. ಸೊ ಇಲ್ಲಿ ನಾನು ಸುಮ್ಮನೆ ಬ್ಲೈಂಡ್ ಆಗಿ ಎಲ್ಲಾನು ಅಕ್ಸೆಪ್ಟ್ ಮಾಡಬಾರ್ದು. ಸೊ ಇಲ್ಲಿ ಇನ್ನೂ ಒಂದು ನೆಟ್ವರ್ಕ್ ಇತ್ತು ಆಯ್ತಾ, ಜಯಶ್ರೀ ಅಂತ. ಸೊ ಇವ್ರು ಬಂದು ಡೇಟಾ ಅನಲಿಸ್ಟ್ ಏನೋ ಟ್ರೈನಿಂಗ್. ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ, ಆಕ್ಚುಲಿ ನೋಡಿದಷ್ಟು ಗೊತ್ತಾಗ್ಬಿಡುತ್ತೆ. ಸರಿ ಅಂತ ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಒಂದು ಮಿಸ್ಟೇಕ್ ಈ ಒಂದು ಪ್ರೊಫೈಲ್ ಅಲ್ಲಿ ನೋಡಿ, ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಓಕೆನಾ. ಸೊ ಇವ್ರಿಗೆ ಇಷ್ಟೇ ಇವ್ರು ಒಳ್ಳೆ ಇದು ಹಾಕಿದ್ರು, ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, ಇಲ್ಲಿ ನನಗೆ ಯಾವ್ದು ಕನೆಕ್ಷನ್ಸ್ ಇಲ್ಲ. ರೈಟ್. ಸೊ ನನಗೆ ಗೊತ್ತಿರೋಂಥ ಕನೆಕ್ಷನ್ಸ್ ಇಲ್ಲ. ಸೊ ಇಲ್ಲಿ ಆದಷ್ಟು ನಾವೇನ್ ಮಾಡ್ತೀವಿ, ಹೋಗಿ ನೋಡ್ತೀವಿ ಇದನ್ನೆಲ್ಲ ಎಲ್ಲ ಒಂದ್ಸರಿ ಚೆಕ್. ನಾನೇನ್ ಮಾಡ್ತೀನಿ ಯೂಶಲಿ, ನಾನು ಅಕಸ್ಮಾತ್ ಈ ತರ ಡೌಟ್ ಇತ್ತು ಅಂದ್ರೆ ನೋಡಿ, ಇವಾಗ ಪ್ರೀವಿಯಸ್ ಪ್ರೊಫೈಲ್ ನಾನು ಅಷ್ಟೊಂದು ಚೆಕ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅದೇನಿತ್ತು, ಒಂದು ಏನೋ ಆಲ್ರೆಡಿ ಒಂದು ಕನೆಕ್ಷನ್, ನನ್ನ ಕನೆಕ್ಷನ್ ಅವರಿದ್ರು, ಮತ್ತೆ ಒಂದು ಫೋಟೋ ಇತ್ತು. ಈ ತರದೆಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ನಾನು ಅಕ್ಸೆಪ್ಟ್ ಮಾಡೋದು ಏನ್ ತಲೆನೋವಿಲ್ಲ. ಈಗ ನೋಡಿ ಆಕ್ಸೆಪ್ಟ್ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಸಣ್ಣಗೆ ಆಕ್ಸೆಪ್ಟ್ ಅಂತ ಕೊಟ್ಟ. ಇವಾಗ ನನಗೆ ಏನ್ ಮಾಡ್ಬೋದು, ಒಂದು ಮೆಸೇಜ್ ಕಳಿಸ್ತಾರೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಈಗ ಇರ್ರಿಲೆವೆಂಟ್ ಇದ್ರೆ ಇಮಿಡಿಯೇಟ್ ಅನ್ಫಾಲೋ ಮಾಡೋದು, ಅಂದ್ರೆ ಇಮಿಡಿಯೇಟ್ ಬ್ಲಾಕ್ ಮಾಡೋದು. ಸೊ ಆ ಥರ ಅಂದ್ರೆ ನೀವು ಇಂಡಿವಿಜುವಲ್. ಸೊ ನೀವು ಎಂಥವ್ರನ್ನ ನೀವು ನೆಟ್ವರ್ಕ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ನಿಮಗೆ ಅನುಕೂಲ ಆಗುವಂಥದ್ದು, ನಿಮಗೆ ಕೆಲಸ ಸಿಗುವಂಥದ್ದನ್ನ ನೆಟ್ವರ್ಕ್ ನೀವು ನೋಡ್ತಾ ಹೋಗ್ಬೇಕು. ಸರಿನಾ. ಮತ್ತಿಲ್ಲಿ ನೋಟಿಫಿಕೇಶನ್ಸ್, ಇಲ್ಲಿ ಹೋಗ್ತೀನಿ, ಒಂದಷ್ಟು ನೋಟಿಫಿಕೇಶನ್ ಬರುತ್ತೆ. ಟ್ಯಾಗ್ ಮಾಡಿದಾಗ ಇಲ್ಲಿ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಇವಾಗ ಯಾರಾದ್ರೂ ಅಕಸ್ಮಾತ್ ನಮ್ಗೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರು ನೋಡಿದಾರೆ ಅಂತ. ಬಟ್ ಇದೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಈ ಪ್ರೊಫೆಷನಲ್ ಇದೇನೋ ಪ್ರೀಮಿಯಂ ವರ್ಷನ್ ಇರಬೇಕು, ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ನೋಡಿರ್ತಾರೆ ಅಂತ. ಸೊ ಇದೆಲ್ಲ ಬಂದು ನಿಮ್ಗೆ ಯಾವಾಗ ಈ ಪ್ರೀಮಿಯಂ ವರ್ಷನ್ ಇರುತ್ತೆ ಅವಾಗ ನೀವು ನೋಡ್ಬೋದು ಆಯ್ತಾ. ಸೊ ಇದರಿಂದ ನಮ್ಗೆ ಅಡ್ವಾಂಟೇಜ್ ಏನಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನೋಡಿರ್ತಾರೆ. ಸೊ ನನ್ನ ಪ್ರೊಫೈಲ್ ಯಾರು ಅಂದ್ರೆ ಯಾವ ಕ್ಯಾಟಗರಿ ಅವ್ರು ನೋಡ್ತಿರ್ತಾರೆ. ಸೊ ನನಗೆ ಅವಾಗ ಹಿಂಗೆ ಅನುಕೂಲ ಆಗುತ್ತೆ, ನನಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಫೈನ್, ಇವಾಗ ಡೇಟಾ ಅನಾಲಿಟಿಕ್ಸ್ ಬಿಟ್ಟು ಬೇರೆ ಯಾರೋ ನೋಡ್ತಿದ್ದಾರೆ ನಮಗೆ, ಸೊ ಆ ಥರದವ್ರು ನಾವು ಟಾರ್ಗೆಟ್ ಮಾಡ್ಬೋದು. ಸೊ ಇದೆಲ್ಲ ಬಂದು ಬಿಸ್ನೆಸ್ ಅವ್ರಿಗೆ. ಇಂಡಿವಿಜುವಲ್ ಅವ್ರಿಗೆ ಅಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇದರ ಪ್ರೀಮಿಯಂ ತಗೋಬಹುದು, ಇಲ್ಲ ಅಂದ್ರೂ ನೀವು ಇಂಡಿವಿಜುವಲಿ ವಿತೌಟ್ ಪ್ರೀಮಿಯಂ ಕೂಡ ನೀವು ಯೂಸ್ ಮಾಡ್ಬೋದು. ಸರಿನಾ. ಓಕೆ, ನೆಕ್ಸ್ಟ್ ಇಲ್ಲೋಗ್ಬಿಟ್ಟು ನಾನೇನ್ ಮಾಡ್ತೀನಿ ಅಂದ್ರೆ ನೋಡಿ, ಇಲ್ಲಿ ಕಂಪನಿ ಪೇಜಸ್ ಅನ್ನ ನಾನು ಆಡ್ ಮಾಡ್ಕೊಂಡಿದ್ದೀನಿ ಆಯ್ತಾ. ಇದು ಯಾವಾಗ ಆಡ್ ಮಾಡ್ತೀರಾ, ನನ್ಗೆ ನಂದೇ ಆದ ಬಿಸ್ನೆಸ್ ಇರುತ್ತೆ, ಅಥವಾ ನನಗೆ ನಂದೇ ಆದ ಕೆಲವೊಂದು ಏನು ಏನೋ ಬೇರೆ ಪ್ರೊಫೈಲ್ ನಾನು ಮಾಡ್ಕೊ. ಪ್ರೊಫೈಲ್ ಅಂತಂದ್ರೆ ನಾನು ಇವಾಗ ಒಂದು ಹಾಬಿ ಒಂದು ಹಾಬಿ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೊಂದು ಪಾರ್ಟ್ ಟೈಮ್ ಜಾಬ್ ಏನೋ ಮಾಡ್ತಾ ಇದ್ದೀನಿ, ಅಂದ್ರೆ ಫ್ರೀಲ್ಯಾನ್ಸಿಂಗ್ ಜಾಬ್. ಅಂಥದ್ದೆಲ್ಲ ನಾ ಏನ್ ಮಾಡ್ಬೋದು, ಇಲ್ಲಿ ಒಂದು ಪೇಜ್, ಸಪರೇಟ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಕಂಪನಿ ಪೇಜ್ ಅಂತ ಮಾಡ್ಕೋಬಹುದು. ಸೊ ಇಂಡಿವಿಜುವಲಿ ನನ್ನ ಅಚೀವ್ಮೆಂಟ್ಸ್, ಕಂಪನಿ ಪೇಜ್ ಅಲ್ಲಿ ನಾನು ಏನೆಲ್ಲ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಫ್ರೀಲ್ಯಾನ್ಸರ್ ಅಂತ ಇಟ್ಕೊಂಡು, ನಾನು ಫ್ರೀಲ್ಯಾನ್ಸಿಂಗ್ ಅಲ್ಲಿ ಒಂದು ಈ ವಿಡಿಯೋ ಎಡಿಟಿಂಗ್, ಪೋಸ್ಟರ್ಸ್, ಮತ್ತೆ ಏನಾದರೂ ಸಣ್ಣ ಪುಟ್ಟ ಆಡ್ಸ್ ಈ ಥರದ್ದನ್ನು ಮಾಡ್ಕೊಡ್ತೀನಿ ಅಂತ ನಾನೇನ್ ಮಾಡ್ತೀನಿ. ಇಲ್ಲಿ ನನ್ನ ಈ ಏನಿದೆಯಲ್ಲ ಇಂಡಿವಿಜುವಲ್ ಇದರಲ್ಲಿ ಅಲ್ಲೇನ್ ಮಾಡ್ತೀನಿ ಅಂದ್ರೆ, ನಾನು ಈ ಥರದ್ದು ಏನೋ ಒಂದು ಮಾಡಿದ್ದೀನಿ. ಇವತ್ತು ನಾನೊಂದು ಕ್ಲೈಂಟ್ ಹತ್ರ ಹೋದೆ ಅಂದ್ರೆ ಇಂಡಿವಿಜುವಲಿ ಏನು ಮಾಡಿದ್ರೆ ಅದು ಆಗ್ತಾ ಹೋಗ್ತೀನಿ. ಬಟ್ ಇಲ್ಲಿ ಕಂಪನಿ ಪೇಜ್ ಯೂಶಲಿ ನಾವೇನ್ ಮಾಡ್ತೀವಿ, ನಮ್ಮ ಕಂಪನಿ ಏನೆಲ್ಲ ಮಾಡುತ್ತೆ, ಈಗ ಒಂದು ಪ್ರಾಡಕ್ಟ್ ಬಗ್ಗೆ ಎಲ್ಲ ಹಾಕಿರ್ತೀನಿ ಆಯ್ತಾ. ಸೊ ಆ ಥರದ್ದೆಲ್ಲ ಇನ್ಫಾರ್ಮೇಶನ್ ನೀವು ಇದ್ರಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಇಂಡಿವಿಜುವಲ್ ಅಕೌಂಟ್ ಅಲ್ಲಿ ಇಂಡಿವಿಜುವಲ್ ನಾನು ಏನ್ ಮಾಡಿದ್ದೀನಿ ಅಂತ, ಈ ಕಂಪನಿ ಅಕೌಂಟ್ ಅಲ್ಲಿ ಕಂಪನಿ ನಿಮಗೆ ಏನ್ ಸಿಗುತ್ತೆ ಅಂತ ಆಯ್ತಾ. ಕಂಪನಿ ಅಕೌಂಟ್ ಅಲ್ಲಿ ನಿಮಗೆ ಏನೇನೆಲ್ಲ ಸಿಗ್ಬೋದು ಅಂತ. ಸೊ ಆ ರೀತಿ ನೀವು ಒಂದು ಪೋಸ್ಟ್ಗಳನ್ನ ಏನೋ ಆಡ್ಸ್ಗಳನ್ನ ಹಾಕ್ಬೋದು. ಈ ಇದರಲ್ಲಿ ಫಸ್ಟ್ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಅಂತ ಒಂದು ಪೇಜ್ ಇತ್ತು ಆಯ್ತಾ, ಇದೆ. ಸೊ ಇದರ ಪೋಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಅಂದ್ರೆ, ಪೋಸ್ಟ್ ಮಾಡ್ಬೇಕಾದ್ರೆ ನಂಗೊಂದು ಕನ್ಫ್ಯೂಷನ್ ಆಗೋಯ್ತು. ಏನಪ್ಪಾ ಅಂತಂದ್ರೆ, ಇಲ್ಲಿ ಇಂಗ್ಲಿಷಲ್ಲೂ ಹಾಕಿರ್ತೀನಿ ಮತ್ತೆ ಕನ್ನಡದಲ್ಲೂ ಹಾಕಿರ್ತೀನಿ.
ಸೊ ತುಂಬಾ ಜನಕ್ಕೆ ಹೆಂಗ್ ಕನ್ಫ್ಯೂಷನ್ ಅಂದ್ರೆ, ಈ ಕನ್ನಡದಲ್ಲಿ ಅಕಸ್ಮಾತ್ ನಾನು ಟ್ರೈನಿಂಗ್ಸ್ ಮಾಡಬೇಕು, ಏನ್ ಮಾಡ್ತೀನಿ ಅದನ್ನು ಇಲ್ಲೇ ಹಾಕಿರ್ತೀನಿ, ಮತ್ತೆ ಇಂಗ್ಲೀಷಲ್ಲೂ ಹಾಕಿರ್ತೀನಿ. ಸೊ ಅದು ಹೆಂಗಾಗ್ಬಿಡೋದು ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಆಗಿದೆ. ಅದಕ್ಕೆ ನಾನೇನ್ ಮಾಡಿದೆ, ಸಪ್ರೇಟ್ ಇನ್ನೊಂದು ಕಂಪನಿ ಪೇಜನ್ನೇ ಮಾಡ್ಬಿಟ್ಟೆ. ಆಯ್ತಾ? ಸೊ ಕನ್ನಡಕ್ಕೆ ಒಂದು ಇನ್ನೊಂದು ಪೇಜನ್ನ ಮಾಡಿದೆ. ಅದು ಬಂದು ಹೈಟೆಕ್ ಇನ್ಫೋ ಕನ್ನಡ ಅಂತ. ಸೊ ಸಪ್ರೇಟ್ ಆಗಿ ಮಾಡ್ಬಿಟ್ಟೆ. ಯಾತಕ್ಕೆ ಮಾಡಿದೆ ಅಂದ್ರೆ ಕನ್ಫ್ಯೂಷನ್ ಇರಬಾರ್ದು. ಓಕೆ, ನೋಡಿ, ಹೈಟೆಕ್ ಇನ್ಫೋ ಕನ್ನಡ ಅಂತ. ಈಗ ನಾನು ಇಲ್ಲೋ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಅಕಸ್ಮಾತ್ ಏನಾದರೂ ಕನ್ನಡದಲ್ಲಿ ಏನಾದರೂ ಒಂದು ಆಡ್ಸ್ ನಾನು ಕೊಡಬೇಕು ಅಥವಾ ಇನ್ಫಾರ್ಮೇಶನ್ ಕೊಡಬೇಕು, ಅದೆಲ್ಲ ನಾನು ಇವಾಗ ಸಪ್ರೇಟ್ ಆಗಿ ಇದರಲ್ಲಿ ಹಾಕ್ತೀನಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಜನ ಕನ್ಫ್ಯೂಷನ್ ಇರಲ್ಲ ಅಂತ ಅಷ್ಟೇ. ಓಕೆ, ಸೊ ಆದಷ್ಟು ನಾನು ಎಲ್ಲ ಕನ್ನಡದ ಇದರಲ್ಲೇ ಹಾಕ್ತಾ ಇದ್ದೀನಿ. ನಾವು ನಮ್ಮ ಮೇನ್ ಪೇಜಲ್ಲೇ ಹಾಕ್ಬೋದು, ಅಂದ್ರೆ ಐಟಿ ಕನ್ನಡ ಸೊಲ್ಯೂಷನ್ಸ್ ಅಲ್ಲೇ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಏನಂದ್ರೆ ಸಪ್ರೇಟ್ ಆಗಿ ಇಟ್ಬಿಟ್ಟಾಗ ನಮಗೆ ಅದು ಈಸಿ ಇರುತ್ತೆ ಅಂತ ಅಷ್ಟೇ. ಓಕೆ, ಸೊ ದಯವಿಟ್ಟು ಫಾಲೋ ಮಾಡಿ ನಮ್ಮ ಕನ್ನಡ ಏನಿದು ಪೇಜ್ ಇದೆಯಲ್ಲ, ಇದನ್ನ ಇಲ್ಲಿ ಇದು ಕ್ಲಾಸಸ್ ಮುಗಿದ ಮೇಲೆ, ಅಂದ್ರೆ ನಾಳೆ ಮುಗಿದ ಮೇಲೆ ಇನ್ನೂ ಏನೋ ಪ್ಲಾನ್ಸ್ ಇದೆ ನನಗೆ. ಇದೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ಬೇಕು ಅಂತ ಪ್ರತಿ ಸರಿ ಅನ್ಕೋತೀನಿ, ಏನೋ ಒಂದು ಬಂದ್ಬಿಡುತ್ತೆ. ಸೊ ಹಂಗಾಗಿ ಟೈಮ್ ಇದ್ದಾಗೆಲ್ಲ ನಾನು ಏನು ಮಾಡ್ಬೋದು ಅದನ್ನ ಇದರಲ್ಲೇ ಪೋಸ್ಟ್ ಮಾಡ್ತೀನಿ ಕನ್ನಡದಲ್ಲಿ. ಯಥಾವತ್ತಾಗಿ ಇಂಗ್ಲೀಷಲ್ಲಿ ಮಾತ್ರ ಅದು ಏನು ಇದೆ ನನಗೆ ಕಂಟಿನ್ಯೂ ಆಗುತ್ತೆ. ಸೊ ನೀವು ಕೂಡ ಈ ರೀತಿ ಪೋಸ್ಟ್ಗಳನ್ನ ನಾನು ಹಿಂಗೆ ತಿಳಿಸಿದ್ನಲ್ಲ ಆ ರೀತಿ ಪೋಸ್ಟ್ಗಳನ್ನ ಹಾಕಿ. ಓಕೆ, ಮತ್ತೆ ಕೀವರ್ಡ್ ನಾನು ತೋರಿಸಿದೆ ನಿಮಗೆ. ಕೀವರ್ಡ್ಸ್ ಇದು ಇರಲಿ, ಎಲ್ಲ ನಿಮ್ಗೆ ಹೆಡ್ಲೈನು ಅಬೌಟ್ ಎಲ್ಲ ಏನು ತೋರಿಸಿದ್ನಲ್ಲ ಇದರಲ್ಲೆಲ್ಲ ಆದಷ್ಟು ಕೀವರ್ಡ್ಸ್ಗಳನ್ನ ಹಾಕಿ. ಮತ್ತೆ ಕಂಟೆಂಟ್ ನೀವು ಪೋಸ್ಟ್ ಮಾಡ್ಬೇಕಾದ್ರೆ ಎನಿವೇಸ್ ನಾನು ನಿಮಗೆ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ChatGPT ಹೆಂಗೆ ಕಂಟೆಂಟ್ ಅನ್ನ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಈ ತರ ಕ್ರಿಯೇಟೆಡ್ ಡ್ಯಾಶ್ ಬೋರ್ಡ್ಸ್, ವರ್ಕ್ ಆನ್ ಎಕ್ಸೆಲ್, ಇದೆಲ್ಲ ಮುಂಚೆ ನಮ್ಗೆ ಗೊತ್ತಿಲ್ಲ ಏನು ಟೈಪ್ ಮಾಡಬೇಕು, ಏನೆಲ್ಲ ನಾವು ಹಾಕ್ಬೇಕು ಅಂತ. ಸೊ ಈ ತರ ಡೀಟೇಲ್ಡ್ ಆಗಿ ಆಲ್ರೆಡಿ ಕೆಲವರು ಹಾಕ್ತಿದ್ದಾರೆ. ಯಾರು ಅಕಸ್ಮಾತ್ ಆಗ್ತಿಲ್ಲ ಅದನ್ನು ದಯವಿಟ್ಟು ಈ ತರ, ಆಯ್ತಾ? ಸೊ ಬಿಲ್ಡ್ ಅ ಪೋರ್ಟ್ಫೋಲಿಯೋ ಬಂದು ನಿಮ್ಗೆ ಅಕಸ್ಮಾತ್ ಏನಾದರೂ ಗಿಟ್ ಹಬ್ ಇದ್ರೆ, ಗೂಗಲ್ ಡ್ರೈವ್, ಈ ಥರದ್ದೆಲ್ಲ ಏನು ನಿಮ್ದು ಕಂಟೆಂಟ್ಸ್ ಆಗ್ತಿರ್ತೀರಲ್ಲ, ಸೊ ಈ ಥರದ್ದೆಲ್ಲ ಅಲ್ಲಿ ನೀವು ಪೋಸ್ಟ್ ಮಾಡ್ತಿರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಅದರ ಡೇಟಾ, ಅದರ ಫೈಲ್ಸು ಎಲ್ಲ ಬೇಕು. ನಾನು ಅದನ್ನ ನಮ್ಮ ಲಿಂಕ್ಡ್ಇನ್ನಲ್ಲಿ ಹಾಕೋಕ್ಕಾಗಲ್ಲ. ಗಿಟ್ ಹಬ್ ಅಕೌಂಟ್ ಇರುತ್ತೆ, ಎಲ್ಲ ಅದ್ರಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಆ ಲಿಂಕನ್ನು ನೀವು ಈ ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಡ್ಯಾಶ್ ಬೋರ್ಡ್ ನೋಡಿದೆ ನಾನು, ಯಾರೋ ಒಬ್ರು ಡ್ಯಾಶ್ ಬೋರ್ಡ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನೇ ಇಟ್ಕೊಳ್ಳೋಣ. ಇದ್ರಲ್ಲಿ ಯಾರೋ ಒಂದು ಆಟೋಮೇಷನ್ ಮಾಡಿದ್ದಾರೆ. ಈಗ ಇದೆಲ್ಲ ಏನೋ ಒಂದು ಮಾಡಿದ್ರಲ್ಲ ಆಟೋಮೇಷನ್ ಮಾಡಿ, ಇದು ಬಂದು ಇದರದ್ದು ಕಂಟೆಂಟ್ ಅಂದ್ರೆ ಈ ತರ ನಾನು ಮಾಡಿದ್ದೀನಿ ಅಂತ. ಇಲ್ಲಿ ನಾನು ಫೈಲ್ಸ್ ಹಾಕಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲೆಲ್ಲ ಒಂದ್ ಕಡೆ ಇಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಲಿಂಕ್ ಕೊಟ್ಬಿಟ್ಟಿರ್ತೀನಿ. ಆ ಲಿಂಕಲ್ಲಿ ಏನು ಕೊಟ್ಟಿರ್ತೀನಿ, ಈ ತರ ಗಿಟ್ ಹಬ್ ಅಲ್ಲಿ ನಮ್ದೆಲ್ಲ ಫೈಲ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂತ. ಸೊ ಆ ರೀತಿ. ಇಲ್ಲ ಗೂಗಲ್ ಡ್ರೈವ್, ನಿಮ್ಮ ಅಕಸ್ಮಾತ್ ಏನಾದರೂ ಗೂಗಲ್ ಡ್ರೈವ್ ಸೇಫ್ ಇದೆ ಅಂತ ಅನ್ಸಿದ್ರೆ ಗೂಗಲ್ ಡ್ರೈವ್ ಕೊಡಿ. ನೋಷನ್, ಇದು ಕೂಡ ಒಳ್ಳೆ ಒಂಥರ ವೆಬ್ಸೈಟ್ ತರ ನಾವು ಮಾಡ್ಬೋದು. ಸೊ ಈ ಥರದ್ದು ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಈ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದಾವೆ, ಅದನ್ನೆಲ್ಲ ನೀವು ಲಿಂಕ್ ಇಲ್ಲಿ ಕೊಡ್ಬೋದು. ಆಯ್ತಾ? ಇದೆಲ್ಲ ಬಂದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ನೀಟಾಗಿ ಇದನ್ನೆಲ್ಲ ನೋಡಿಕೊಂಡು ಯಾವ ರೀತಿ ಕಂಟೆಂಟ್ಗಳನ್ನ ಹಾಕ್ಬೋದು ಅಂತ. ಎವ್ರಿ ಡೇ ಒಂದು 20 ಜನಕ್ಕೆ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ ಕಳಿಸಿ, ಬಟ್ ನೋಡ್ಕೊಂಡು ಕಳಿಸಿ, ಸುಮ್ಮನೆ ಸ್ಪ್ಯಾಮ್ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಆಯ್ತಾ? ಮೆಸೇಜಸ್ HR ಕಳಿಸಿ, 2-3 ಅಂತಲ್ಲ, ಬೇಕಾದ್ರೆ ಎಲ್ಲರೂ ಕಳಿಸಿ, ಅದೇನು ಕೌಂಟ್ ಆಗಲ್ಲ, ಯಾಕಂದ್ರೆ ಬರೀ ಮೆಸೇಜ್ ತರ ಹೋಗುತ್ತೆ. ಪ್ರಾಜೆಕ್ಟ್ ಅಪ್ಡೇಟ್ ಮಾತ್ರ ವಾರಕ್ಕೆ 1-2 ಹಾಕಿ. ಕಮೆಂಟ್ ದಿನಕ್ಕೊಂದು 5 ಆದರೂ ಮಾಡಿ, ಒಂದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು ಯಾರ ಇದ್ದಾರೆ, ನಿಮ್ಮ ಕಲೀಗ್ಸ್ ಯಾರಿದ್ರು. ಆಯ್ತಾ? ಹೈರಿಂಗ್ ಪೋಸ್ಟ್ಗಳು ಇರ್ತವೆ, ಇಲ್ಲಿ ನೀವು ಇದನ್ನ ಎಂಗೇಜ್ ಆಗಿರ್ಬೇಕು. ಇದನ್ನ ಆಲ್ರೆಡಿ ಮಾಡ್ತಿದ್ದೀರಾ, ಬಟ್ ಈ ಹೈರಿಂಗ್ ಪೋಸ್ಟ್ ಇದೆಯಲ್ಲ, ದಯವಿಟ್ಟು ನೀವು ಅದನ್ನ ಜೆನ್ಯೂನ್ ಇದೆ ಅಂತ ನೋಡ್ಕೊಂಡೇನೆ ನೀವು ಅದನ್ನ ಏನೋ ರಿಪ್ಲೈ ಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ, ತುಂಬಾ ಜನ ಸುಮ್ಮನೆ ಅಲ್ಲಿ ಹಾಕಿರ್ತಾರೆ, ಪವರ್ ಬಿ ಡಿಮ್ಯಾಂಡ್ ಇದೆ, ಪವರ್ ಬಿ ಅಂತ ಹಾಕ್ತಾರೆ, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾರೆ. ಸರಿನಾ? ಇನ್ಫಾರ್ಮೇಶನ್ ನಿಮ್ದೆಲ್ಲ ಡೀಟೇಲ್ಸ್, ವಾಟ್ಸಪ್ ನಂಬರು, ಇದು ಎಲ್ಲ, ಮತ್ತೆ ನಿಮ್ಗೊಂದಷ್ಟು ಮೇಲ್ ಕಳಿಸೋದು, ಅದ್ರಲ್ಲಿ ಕೆಲವೊಂದು ಸ್ಪ್ಯಾಮ್ ಇರ್ತವೆ, ಕೆಲವೊಂದೆಲ್ಲ
ಬಿಸ್ನೆಸ್ಗೋಸ್ಕರ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಮಾಡಿರ್ತಾರೆ. ಯಾಕಂದ್ರೆ ನಾನು ನೋಡಿ ತುಂಬಾ ಜನ ಆ ಥರ ಅಪ್ಲೈ ಮಾಡಿದಾಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಎಷ್ಟೋ ಜನಕ್ಕೆ ಆಫರ್ ಲೆಟರ್ ಕೂಡ ಬಂದಿದೆ. ಆಫರ್ ಲೆಟರ್ ಅಕ್ಸೆಪ್ಟ್ ಮಾಡೋದಕ್ಕೆ ಪ್ರಾಸೆಸಿಂಗ್ ಫೀಸ್ ನಮಗೆ ₹1999 ಕೊಡಿ ಅಂತ ಕಳಿಸ್ತಾರೆ. ಸೊ ಇಂಥವೆಲ್ಲ ನಡೆಯುತ್ತೆ. ಸೊ ಆದಷ್ಟು ನೀವು ಇದನ್ನ ನಿಮ್ಮ ಡೀಟೇಲ್ಸ್ ಕೊಡ್ಬೇಕಾದ್ರೆ ಹುಷಾರ್. ಓಕೆ. ಸೊ ಇದು ಹೆಂಗಪ್ಪ ಕಂಡುಹಿಡಿಯೋದು ನಾನು ಕೇಳಿದ್ರೆ ದೇವರನ್ನ ನನಗೂ ಗೊತ್ತಿಲ್ಲ ಹೆಂಗೆಲ್ಲ ನಾವು ಇದು ಮಾಡ್ಬೇಕು ಅಂತ. ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಷ್ಟೇ. ಆದಷ್ಟು ಅದು ಕೆಲವೊಂದು ಪೋಸ್ಟ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಫೇಕ್ ಅಂತ. ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಇದನ್ನ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ರೈಟ್. ಸೊ ಇದು ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದೆಲ್ಲ ನೀವು ಮಾಡಿದ್ರೆ ನಿಮಗೂ ಇದು ಡೈಲಿ ಹ್ಯಾಬಿಟ್ ಥರನೇ ಇರುತ್ತೆ. ಸೊ ಆದಷ್ಟು ನೀವು ಎಂಗೇಜ್ ಆಗಿ ಇರಬೇಕು. ಡೈಲಿ ಒಂದು ಅರ್ಧ ಗಂಟೆನಾದರೂ ಲಿಂಕ್ಡ್ಇನ್ ಅಲ್ಲಿ ಆಕ್ಟಿವ್ ಇರಬೇಕು. ಸರಿನಾ? ನಿಮ್ಗೆ ಏನಂದ್ರೆ ಪ್ರೊಫೈಲ್ ವ್ಯೂಸ್ ಜಾಸ್ತಿ ಇರ್ಬೇಕು, ಅವಾಗ ನಿಮಗೆ ಜನ ರೆಕಗ್ನೈಸ್ ಮಾಡೋದು. ಜನ ನಿಮ್ಮ ಪ್ರೊಫೈಲ್ ಯಾತಕ್ಕೆ ನೋಡ್ತಾರೆ ಅದನ್ನ ಫಸ್ಟ್ ಯೋಚನೆ ಮಾಡಿ. ಬಂದು ಯಾತಕ್ಕೆ ನೋಡಬೇಕು? ಏನೋ ಒಂದು ಇಂಪಾರ್ಟೆಂಟ್, ಏನೋ ಒಂದು ಇನ್ನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಜನಕ್ಕೆ ಇಷ್ಟ ಆಗುವಂಥ ಪ್ರೊಫೈಲ್ ಇದ್ರೇ ನೋಡೋದು. ಸುಮ್ಮನೆ 10 ಜನದಲ್ಲಿ ನಮ್ದು ಒಂದು ಅಂತಂದ್ರೆ ಯಾರೋ ಅಷ್ಟಾಗಿ ಬಂದು ನೋಡೋದು. ಓಕೆನಾ? ಸೊ ಇದು ನೀವು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸ. ಲಿಂಕ್ಡ್ಇನ್ ನಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇರುತ್ತೆ. ನಿಮ್ಮ ಪ್ರೊಫೈಲ್ ಒಬ್ಬೊಬ್ರು ಒಂಥರ ಪ್ರೊಫೈಲ್ಸ್ ಇರುತ್ತೆ, ಅದನ್ನ ಆಡ್ ಮಾಡ್ತಾ ಹೋಗಿ. ಕೆರಿಯರ್ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಲಿಂಕ್ಡ್ಇನ್ ಇನ್ನೂ ಮಾಡಿಲ್ಲ ದಯವಿಟ್ಟು ಲಿಂಕ್ಡ್ಇನ್ ಅನ್ನ ಇವತ್ತೇ ಅಥವಾ ನಾಳೆ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾರೆಲ್ಲ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಆಪ್ಟಿಮೈಸ್ ಮಾಡ್ಕೊಳ್ಳಿ. ಯಾರೆಲ್ಲ ಆಪ್ಟಿಮೈಸ್ ಮಾಡಿ ಎಲ್ಲ ರೆಡಿ ಇದೆ, ಪೋಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಪೋಸ್ಟಿಂಗ್ಸ್ ಮಾಡಬೇಕಾದ್ರೆ ಆದಷ್ಟು ನೋಡಿಕೊಂಡು ನೀವು ಜನಕ್ಕೆ ಯೂಸ್ ಆಗುವಂಥದ್ದು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನು ಹಾಕಿ ಖಂಡಿತ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ನನ್ನ ಈ ಒಂದು ಟ್ರೈನಿಂಗ್ ಅನ್ನು ಮುಗಿಸ್ತೀನಿ. ನಿಮಗೇನಾದರೂ ಹೇಳೋದಿದ್ರೆ ದಯವಿಟ್ಟು 1 ನಿಮಿಷ ಟೈಮ್ ತಗೊಂಡು ಹೇಳಿ. ಅದಾದ್ಮೇಲೆ ನಾಳೆ ನಿಮಗೆ ಕಂಪ್ಲೀಟ್ ಕೆರಿಯರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ಗೂ ಟೈಮ್ ತೊಗೊಂಡು ನಾಳೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಕ್ಲಾಸ್ ಮುಗಿದ್ಮೇಲೆ ಬೇಗ ಮುಗಿಸೋಣ. ಯಾಕಂದರೆ ಕೆರಿಯರ್ ಗೈಡೆನ್ಸು ಯಾಕಂದ್ರೆ ನಿಮಗೆ ಕೇಳೋಂಥದ್ದು ಜಾಸ್ತಿ ಇರುತ್ತೆ. ಸೊ ನಿಮಗೆ ಡಿಸ್ಕಷನ್ ಮಾಡೋದಕ್ಕೆ ನಾನು ಬಿಡ್ತೀನಿ. ಸೊ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ನಾವು ಮಾಡಿ. ಓಕೆ, ರೈಟ್, ಫೈನ್. ಸೊ ಏನು ಅನ್ನಿಸ್ತು ಅಥವಾ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ದಯವಿಟ್ಟು ತಿಳಿಸಿ. ಅದಾದ್ಮೇಲೆ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಲೋಹಿತ್ ಫಾಲೋ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಏನಿಲ್ವಾ? ಸೊ ಏನಿದ್ರೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡ್ತೀನಿ. ನಾಳೆ ಸಿಗ್ತೀನಿ. For attended your previous class, started to use more LinkedIn. Weekly poll 9th episode ಆಗಿದೆ. ಓಕೆ, ವೆರಿ ಗುಡ್ ವಿನಯ್, ವೆರಿ ಗುಡ್. ನನ್ನ ಕಡೆಯಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆಯ್ತಾ? ನಾನು ಬೇರೆ ಬೇರೆ ಏನೋ ಪರ್ಸ್ನಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಕೆಲವೊಂದೆಲ್ಲ ವಿಷಯಗಳು ನಾನಿಲ್ಲಿ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಸೊ ತುಂಬಾ ಪರ್ಸ್ನಲಿ ತುಂಬಾ ಇದೆ. ಅಂದ್ರೆ ಕೆಲವೊಂದು ಫಂಕ್ಷನ್ಸ್ ಇದೆ, ಕೆಲವೊಂದು ಸಾವುಗಳು ಆಗಿದ್ದಾವೆ. ಇವತ್ತು ಬೆಳಿಗ್ಗೆ ಕೂಡ ಕೆಲವೊಂದು ಏನೋ ಒಂದು ಬ್ಯಾಡ್ ನ್ಯೂಸ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಸೊ ಹಂಗಾಗಿ ನಾನು ಆಕ್ಟಿವ್ ಇಲ್ಲ ಲಿಂಕ್ಡ್ಇನ್ ಅಲ್ಲಿ. ಬಟ್ ಒನ್ಸ್ ಐಮ್ ಬ್ಯಾಕ್ ನಾನು ಖಂಡಿತ ಮತ್ತೆ ನಾನು ನೋಡ್ತೀನಿ. ಆಯ್ತಾ? ವೀಕ್ಲಿ ಒಂದು ಪೋಲ್ ಮಾಡಿ, ತುಂಬಾ ಒಳ್ಳೇದು, ಒಳ್ಳೆ ಕೆಲಸ ಮಾಡಿ. ಆಯ್ತಾ? ನನ್ನ ಕಡೆಯಿಂದ ಅಕಸ್ಮಾತ್ ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಆದಷ್ಟು ನಾನು ಟ್ರೈ ಮಾಡ್ತೀನಿ. ರೈಟ್? ನಾನು ಅದೊಂದು ಮನ್ಸರ ನಾನು ಹೇಳ್ತೀನಿ. ಎಲ್ಲಾ ಟೈಮ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಪ್ರತಿಯೊಬ್ಬರು ಅಷ್ಟೇನೆ ನಮಗೆ ಏನೆಲ್ಲ ಸಿಗುತ್ತೆ ಅನ್ನೋದು ಒಂದಾದ್ರೆ ಖಂಡಿತ ಎಲ್ಲರೂ ಅಷ್ಟೇ ಏನೇ ಮಾಡ್ಬೇಕು ಅದನ್ನು ನಮ್ಗೆ ಏನ್ ಸಿಗುತ್ತೆ ಅಂತ ಒಂದು ಯೋಚನೆ ಮಾಡೋದಾದ್ರೆ, ಸೆಕೆಂಡ್ನೇದು ದಯವಿಟ್ಟು ನಮ್ಮಿಂದ 10 ಜನಕ್ಕೆ ಏನ್ ಅನುಕೂಲ ಆಗುತ್ತೆ ಅಂತಾನು ಕೂಡ ಯೋಚನೆ ಮಾಡಿ. ಸರಿನಾ? ಸೊ ಅದರಿಂದ
ಏನ್ ಸಿಗುತ್ತೆ ಗೊತ್ತಿಲ್ಲ, ಬಟ್ ನೆಮ್ಮದಿ ಒಂದು ಸಿಗುತ್ತೆ. ನನಗಂತೂ ಒಂಥರ ಸಂತೋಷ ಸಿಗುತ್ತೆ. ಸೊ ಆತರ ಯೋಚನೆ ಮಾಡಿ. ಇಲ್ಲ ಅಂದ್ರೂ ನೀವು ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡುವಂತ ಕೆಲವೊಂದು ಪೋಸ್ಟ್ಗಳು ನಿಮ್ಗೇನೆ ಅನುಕೂಲ ಆಗುತ್ತೆ. ಸರಿನಾ? ಅದು ತುಂಬಾ ಒಳ್ಳೆಯದಿರುತ್ತೆ. ರೈಟ್. ಸಂಜಯ್ KS ATS ಸ್ಕೋರ್ ನಾನು ನಾಳೆ ಹೇಳ್ತೀನಿ ಅದನ್ನ. ಆಯ್ತಾ? ಕೆರಿಯರ್ ಗೈಡೆನ್ಸ್ ನಾನು ಹೇಳ್ತೀನಿ. ರೈಟ್ ರೈಟ್ ಪೀಪಲ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯ್ತಾ? ನಾನು ಎಲ್ಲರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ನಾನು ಅಕಸ್ಮಾತ್ 1 ನಿಮಿಷ ಟೈಮ್ ಕೊಟ್ಟಾಗ ಆದಷ್ಟು ನಿಮಗೆ ನಿಮ್ಮ ಅನಿಸಿಕೆನ ಹೇಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನಾನು ಇಲ್ಲಿ ಬಂದು ಇಲ್ಲಿ ಬರೀ 1 ಅವರ್ ಅಥವಾ 2 ಅವರ್ ಕೂತ್ಕೊಂಡು ಮಾತಾಡೋದಕ್ಕೆ ನಾನು ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತೈತಾ? ನಾನು ನಿಮ್ಗೋಸ್ಕರ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನಿಲ್ಲಿ ನನ್ನ ಬಗ್ಗೆ ಹೋಗ್ಲಿ ಅಥವಾ ನನ್ನ ಬಗ್ಗೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಸೆಷನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಗುಡ್ ಬ್ಯಾಡ್ ಆಗಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಇಂಪ್ರೂವ್ ಮಾಡ್ಕೊಡೋದಕ್ಕೆ, ಅಥವಾ ನನಗೂ ಒಂದು ಸಂತೋಷ ಆಗುತ್ತೆ, ಪರವಾಗಿಲ್ಲಪ್ಪ ನಾನು ಹೇಳ್ಕೊಡಿತ್ತು ಸಾರ್ಥಕ ಅಂತ. ನಾ ಅಷ್ಟಕ್ಕೋಸ್ಕರ ಅಷ್ಟೇ ನಾನು 1 ನಿಮಿಷ ಟೈಮ್ ತಗೋತೀನಿ. ಸೊ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟ, ಅಟ್ಲೀಸ್ಟ್ ಏನೋ ಒಂದು ಹಾಕಿ. ಆಯ್ತಾ? ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಇರಬೇಕಾಗಿತ್ತು, ಇದಿರಬೇಕಾಗಿತ್ತು ಅಂತ ಆ ಫೀಡ್ಬ್ಯಾಕ್ಗೋಸ್ಕರ ಅಷ್ಟೇ ನಾನು ಹೇಳ್ಕೊಬೋದು. ಆಮೇಲೆ ಯಾರೆಲ್ಲ ಆಕ್ಟಿವ್ ಇದಾರೆ ಅಂತ ನನಗೆ ಗೊತ್ತಾಗುತ್ತೆ. ರೈಟ್. ಫೈನ್. ಓಕೆ. ಆಮೇಲೆ ಸರ್ಟಿಫಿಕೇಶನ್, ನಾನು ನಾಳೆ ಒಂದು ಸರ್ಟಿಫಿಕೇಟ್ಗೆ ಒಂದು ಲಿಂಕ್ ಕಳಿಸ್ತೀನಿ. ಯಾರೆಲ್ಲ ನಾಳೆ ಬರ್ತಾರಲ್ಲ ಅವರಿಗೆ ಅಷ್ಟೇ ಸರ್ಟಿಫಿಕೇಟು. ನಾನು ಗ್ರೂಪಲ್ಲಿ ಖಂಡಿತವಾಗಿ ಲಿಂಕ್ ಕಳ್ಸಲ್ಲ. ಯಾರಾದ್ರೂ ಅಕಸ್ಮಾತ್ ಆಗಿ ಸರ್ ನನಗೆ ಬರೋಕ್ಕಾಗಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಅದು ಇದು ಅಂತೆಲ್ಲ ಕತೆ ಹೋಗಿದ್ರೆ ಅದು ನನ್ನ ಜವಾಬ್ದಾರಿ ಇಲ್ಲ. ಆಯ್ತಾ? ಆ ಥರ ಇತ್ತು ಅಂದ್ರೆ ಫಸ್ಟ್ ನಾನು ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಯಾರೆಲ್ಲ ಅಟೆಂಡ್ ಮಾಡಿದಾರೆ ಎಲ್ಲ ಅಟೆಂಡೆನ್ಸ್ ನಾವು ತಪ್ಕೊಂಡು ಈ 14 ದಿನ ಯಾರು ಬಂದಿದ್ದಾರೆ ಮತ್ತೆ ಒಂದಷ್ಟು ಹೇಳಕ್ಕಿಲ್ಲ, ಅಂದ್ರೆ 14 ದಿನನೇ ಬರ್ಬೇಕು ಅಂತಿಲ್ಲ. ನೋಡ್ತೀನಿ ಒಂದಷ್ಟು ಪರ್ಸೆಂಟೇಜ್ ಮೇಲೆ, ಅದ್ರ ಮೇಲೆ ನಾನು ಸರ್ಟಿಫಿಕೇಟ್ ಅನ್ನ ಕೊಡ್ತೀನಿ. ಏನಕ್ಕೆ ಅಂದ್ರೆ ನಾನು ಇವಾಗ ಬಂದಿರೋದು ನೋಡಿದ್ರೆ ಇವಾಗ 22 ಜನ ಇದ್ದಾರೆ. ಸ್ಟಾರ್ಟಿಂಗು 85-90 ಜನ ಇದ್ದಾರೆ. ನಾನು ಇವಾಗ ಸರ್ಟಿಫಿಕೇಟ್ ಅಂತ ಏನಾದ್ರು ಕೊಟ್ರೆ, ಆಯ್ತಾ, ಒಂದು ಸರ್ಟಿಫಿಕೇಟ್ ಫಿಲ್ ಮಾಡಿ ಅಂತ ಕೊಟ್ರೆ 400-500 ಜನ ಫಿಲ್ ಮಾಡಿರ್ತಾರೆ. ಆಯ್ತಾ? ಎಲ್ರಿಗೂ ಸರ್ಟಿಫಿಕೇಟ್ ಬೇಕು, ನಾಲೆಜ್ ಬೇಡ. ಸೊ ಅದು ಮಾಡ್ಕೋಬೇಡಿ. ಆಯ್ತಾ? ಸರ್ಟಿಫಿಕೇಟ್ ಬೇಕು, ಬಟ್ ಸರ್ಟಿಫಿಕೇಟ್ ತಗೊಂಡ್ರೆ ಫಸ್ಟ್ ಚೆಕ್ ಮಾಡೋದೇ ನಿಮ್ ಸ್ಕಿಲ್ಸ್ ಇದೆಯಾ ಅಂತ. ಯಾಕಂದ್ರೆ ಸರ್ಟಿಫಿಕೇಟ್ ಯಾರು ಬೇಕಾದ್ರು ಎಲ್ಲಿಂದ ಬೇಕಾದ್ರು ತಗೋಬಹುದು. ರೈಟ್. ಚಂದನ್ ಕೋರ್ಸ್ ತುಂಬಾ ಯೂಸ್ಫುಲ್ ಆಗಿತ್ತು, ಥ್ಯಾಂಕ್ ಯು. ಆಯ್ತಪ್ಪ, ಒಳ್ಳೇದಾಗ್ಲಿ. ವಿನಯ್ ಸರ್, ಒಂದು ರಿಕ್ವೆಸ್ಟ್ ಇದೆ, ವಾಟ್ ಆರ್ ದ ಬೆಸ್ಟ್ ಎಕ್ಸಾಮಿನೇಷನ್ ಕ್ಯಾನ್ ಬೂಸ್ಟ್ ಅವರ್ ಕೆರಿಯರ್? ಲಿಸ್ಟ್ ಕೊಡಿ ಇನ್ನೊಮ್ಮೆ ಆದ್ರೆ ಪ್ಲೀಸ್. ಓಕೆ. ಯೂಶಲಿ ನೋಡಿ, ಎಲ್ಲಾ ಸರ್ಟಿಫಿಕೇಶನ್ಸ್ ಎಕ್ಸಾಮಿನೇಷನ್ಸ್ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಮೇನ್ ಬೇಕಾಗಿರೋದು ಎಕ್ಸೆಲ್ ಸರ್ಟಿಫಿಕೇಶನ್, ಪವರ್ BI ಸರ್ಟಿಫಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ಗೆ ಏನಾದ್ರು ಸರ್ಟಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ ಟ್ಯಾಬ್ಲೂ ಮಾಡ್ಕೋಬಹುದು, SQL ಮಾಡ್ಕೋಬಹುದು, ಬಟ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ. ನಾನೇನು ಹೇಳ್ತೀನಿ, ಎಕ್ಸೆಲ್ ಸರ್ಟಿಫಿಕೇಶನ್, ಪವರ್ BI ಸರ್ಟಿಫಿಕೇಶನ್ ಇಷ್ಟು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ಗಳನ್ನು ಮಾಡಿ. ಮೇನ್ ಆಯ್ತಾ? ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಳಿ. ಯಾವುದೇ ಪ್ರಾಬ್ಲಮ್ ಬಂದ್ರೂ ನಿಮ್ಗೆ 100% ಸೊಲ್ಯೂಷನ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ 80-85% ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಬೆಳೆಸ್ಕೊಳ್ಳಿ. ಅಷ್ಟು ಮಾಡಿದ್ರೆ ಸಾಕು. ಆಯ್ತಾ? ನೆಕ್ಸ್ಟ್ ನಿಮ್ಗೆ ಇಂಟರ್ವ್ಯೂ ಬರಬೇಕು. ಮೇನ್ ಥಿಂಗ್ ಬಂದು ಇಂಟರ್ವ್ಯೂ ಬರಬೇಕು. ಸೊ ಅದು ಇವಾಗ ಎಲ್ಲರಿಗೂ ದೊಡ್ಡ ಸಮಸ್ಯೆ ಆಗಿದೆ. ಆ ಸಮಸ್ಯೆಗೆ ಏನ್ ಪರಿಹಾರ ಅಂತ ನಾನು ಹೆಚ್ಚು ಕಮ್ಮಿ 1 ವರ್ಷದಿಂದ ನಾನು ಎಲ್ಲಾ HR ಹತ್ರ ಎಲ್ಲಾ ಹತ್ರ ಮಾತಾಡ್ತಾ ಇದ್ದೀನಿ. ಕೆಲವೊಂದು ಪ್ಲೇಸ್ಮೆಂಟ್ ಆಫೀಸರ್ ಹತ್ರನೂ ಮಾತಾಡ್ತಾ ಇದ್ದೀನಿ. ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ನೋಡೋಣ ಏನ್ ಮಾಡ್ಬೋದು. ನನ್ನ ಕಡೆ ನಾನು ಖಂಡಿತ ಮಾಡ್ತೀನಿ. ರೈಟ್. ದರ್ಶನ್ SV, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್. ನಿಮ್ದೇನಾ ಅದು? ಓಕೆ ಓಕೆ ಫೈನ್. ಓಕೆ ದರ್ಶನ್, ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ರು ದರ್ಶನ್ ಇದ್ದಾರೆ, ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ. ರೈಟ್. ಓಕೆ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ಶುಭರಾತ್ರಿ. ನಾಳೆ ಸಿಗ್ತೀನಿ. ನಾಳೆ ಒಂದಷ್ಟು ಡಿಸ್ಕಷನ್, ಒಂದಷ್ಟು ಟಾಪಿಕ್ಸ್ ಅಂತ ತಗೋಣ, ಆಮೇಲೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಬರೀ ಕ್ಲಾಸ್ ಅಷ್ಟೇ ಅಲ್ಲ, ಮತ್ತೆ ಮಾತಾಡಬೇಕು. ಲಾಸ್ಟ್ ಟೈಮ್ ನಾನು ಒಂದು ಸೆಷನ್ ಬರೀ ಮಾತಾಡೋಕೆ ಅಷ್ಟೇ ಇಟ್ಟಿದ್ದೆ, ಬಟ್ ಏನಂದ್ರೆ ನಾನು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಸ್ವಲ್ಪ ಬಿಸಿ ಇರ್ತೀನಿ. ಹಂಗಾಗಿ ಇಮಿಡಿಯೇಟ್ ಆಗಿ ಆಗದೆ ಇದ್ರು ನೋಡೋಣ, ಅಕಸ್ಮಾತ್ ನೆಕ್ಸ್ಟ್ ಮಂತ್ ಏನಾದ್ರು ಒಂದಷ್ಟು ಸೆಷನ್ಸ್ಗಳು ಇಡೋಣ ಇದೇ ತರ ಬರೀ ಡಿಸ್ಕಷನ್ಗೆ ಅಂತ. ಸೊ ಅಲ್ಲಿ ನನಗೂ ಒಂದಷ್ಟು ಫೀಡ್ಬ್ಯಾಕ್ ಮತ್ತೆ
ಕ್ವಶನ್ಸ್ಗಳು ಸಿಗ್ಬೋದು, ಏನ್ ಮಾಡ್ಬೋದು ಅಂತ. ಓಕೆನಾ? ರೈಟ್, ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್, ಶುಭರಾತ್ರಿ. ನಾಳೆ ಸಿಗ್ತೀನಿ. ಬಾಯ್.